ನನ್ನ ಮೈದುನನ ಮದುವೆಯಾಗುತ್ತಿತ್ತು ಮತ್ತು ನನ್ನ ಅತ್ತೆ ಮಾವ ನಮ್ಮ ಕೊಠಡಿಯನ್ನು ಅವನಿಗಾಗಿ ಖಾಲಿ ಮಾಡಲು ಹೇಳಿ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದರು. ನಾವು ಮೌನವಾಗಿ ಮನೆ ಬಿಟ್ಟು ಹೊರಟು ಹೋದೆವು. 1 ವಾರದ ನಂತರ ಅವರಿಗೆ ನಾವು 5.5 ಕೋಟಿ ರೂಪಾಯಿಯ ಹೊಸ ಮನೆ ಖರೀದಿಸಿದ್ದೇವೆ ಎಂದು ತಿಳಿದಾಗ ಎಲ್ಲರ ಮುಖದ ಬಣ್ಣ ಮಾಸಿ ಹೋಯಿತು. ನನ್ನ ಹೆಸರು ಅದಿತಿ. ನನ್ನ ವಯಸ್ಸು 36 ವರ್ಷ ಮತ್ತು ನನ್ನ ಮದುವೆಯಾಗಿ 8 ವರ್ಷಗಳು ಕಳೆದಿವೆ. ಒಂದು ವೇಳೆ ನಾನು ತಿಳುವಳಿಕೆಯಿಂದ ಬಾಳಿದರೆ, ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಮತ್ತು ಮನೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡರೆ ನನ್ನ ಗಂಡನ ಮನೆಯವರು ನನ್ನ ಒಳ್ಳೆಯತನವನ್ನು ಖಂಡಿತ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನಾನು ಯಾವಾಗಲೂ ಯೋಚಿಸುತ್ತಿದ್ದೆ. ಆದರೆ ನನ್ನ ಅತ್ತೆ ಮಾವ ನಮ್ಮ ಸ್ವಂತ ಹಣದಿಂದ ಸಿದ್ಧಪಡಿಸಿದ್ದ ಆ ಕೊಠಡಿಯನ್ನೇ ನಮಗೆ ಬಿಡಲು ಆಜ್ಞೆ ಮಾಡುತ್ತಾರೆ ಮತ್ತು ಆ ಮನೆಯಿಂದ ನಮ್ಮನ್ನು ಯಾವುದೋ ಹೊರೆ ಎಂಬಂತೆ ಹೊರಹಾಕುತ್ತಾರೆ ಎಂದು ನಾನು ಊಹಿಸಿರಲಿಲ್ಲ. ಯಾವಾಗ ನನ್ನ ಪತಿಯ ಕಿರಿಯ ಸಹೋದರ ಆಕಾಶ್ ಇದ್ದಕ್ಕಿದ್ದಂತೆ ತನ್ನ ಗೆಳತಿಯನ್ನು ಮನೆಗೆ ಕರೆತಂದು ಎಲ್ಲರಿಗೂ ಪರಿಚಯಿಸಿ 1 ತಿಂಗಳ ಒಳಗಾಗಿ ತಾನು ಮದುವೆಯಾಗುತ್ತಿರುವುದಾಗಿ ಪ್ರಕಟಿಸಿದನೋ ಅಲ್ಲಿಂದ ಈ ಕತೆ ಶುರುವಾಗುತ್ತದೆ. ಸಾಮಾನ್ಯವಾಗಿ ಶಾಂತವಾಗಿರುತ್ತಿದ್ದ ಆ ಮನೆ ಇದ್ದಕ್ಕಿದ್ದಂತೆ ಯಾವುದೋ ಹಬ್ಬದಂತೆ ಕಳೆಗಟ್ಟಿತು. ನನ್ನ ಅತ್ತೆ ಲೀಲಾ ಅವರ ನಗು ನಿಲ್ಲುತ್ತಲೇ ಇರಲಿಲ್ಲ. ಅವರು ಒಮ್ಮೆ ಅಡುಗೆ ಮನೆಯ ಕಡೆ ಓಡಿದರೆ ಮತ್ತೊಮ್ಮೆ ಲಿವಿಂಗ್ ರೂಮಿಗೆ ಬರುತ್ತಿದ್ದರು ಮತ್ತು ಪದೇ ಪದೇ ಹೇಳುತ್ತಿದ್ದರು, ಕೊನೆಗೂ ನನ್ನ ಆಕಾಶ್ ಸಂಸಾರ ಹೂಡಲು ನಿರ್ಧಾರ ಮಾಡಿದ. ಈ ಬಾರಿ ನಾನು ಎಲ್ಲವನ್ನೂ ಎಷ್ಟು ವಿಜೃಂಭಣೆಯಿಂದ ಮಾಡುತ್ತೇನೆ ಎಂದರೆ ಯಾರೂ ಬೆರಳು ಮಾಡಿ ತೋರಿಸದಂತೆ ಮಾಡಬೇಕು. ಆಕಾಶ್ ಮನೆಯ ಅತ್ಯಂತ ಕಿರಿಯ ಮತ್ತು ಮುದ್ದಿನ ಮಗನಾಗಿದ್ದ. ಅವನಿಗೆ ಸುಮಾರು 30 ವರ್ಷ ವಯಸ್ಸಾಗಿತ್ತು. ಆದರೆ ಅವನ ಯಾವುದೇ ಕೆಲಸ ಕಾರ್ಯಗಳು ಸ್ಥಿರವಾಗಿರಲಿಲ್ಲ. ಕೆಲವೊಮ್ಮೆ ಕೆಲವು ದಿನ ಕೆಲಸ ಮಾಡುತ್ತಿದ್ದ, ಮತ್ತೊಮ್ಮೆ ಅಲ್ಲಿನ ವಾತಾವರಣ ಇಷ್ಟವಾಗಲಿಲ್ಲ ಎಂದು ಕೆಲಸ ಬಿಡುತ್ತಿದ್ದ. ಅವನ ಬಳಿ ಎಂದೂ ಹಣವಿರುತ್ತಿರಲಿಲ್ಲ. ಆದರೆ ಬಟ್ಟೆ, ಫೋನ್ ಮತ್ತು ಬೈಕ್ ಮಾತ್ರ ಯಾವಾಗಲೂ ಅತ್ಯುತ್ತಮವಾದದ್ದೇ ಬೇಕಾಗುತ್ತಿತ್ತು. ಯಾವಾಗ ಹಣದ ಕೊರತೆಯಾಗುತ್ತಿತ್ತೋ ಅವನು ಮನೆಗೆ ಬಂದು ತನ್ನ ಅಮ್ಮನ ಜೊತೆ 4 ಮಾತನಾಡುತ್ತಿದ್ದ ಮತ್ತು ಕೊನೆಗೆ ಆ ಹಣವನ್ನು ನಾವೇ ಅಂದರೆ ಗಂಡ ಹೆಂಡತಿಯೇ ನೀಡಬೇಕಾಗುತ್ತಿತ್ತು. ನಾನು ಮತ್ತು ನನ್ನ ಪತಿ ಸಮೀರ್ ಮದುವೆಯಾದ ದಿನದಿಂದಲೇ ಅತ್ತೆ ಮಾವನ ಜೊತೆ ಆ 3 ಅಂತಸ್ತಿನ ಮನೆಯಲ್ಲಿ ವಾಸಿಸುತ್ತಿದ್ದೆವು. ನಾವೇನು ಪ್ರತ್ಯೇಕವಾಗಿರಲು ಬಯಸಿರಲಿಲ್ಲ ಎಂದಲ್ಲ, ಬದಲಾಗಿ ಮದುವೆಯಾದ 3ನೇ ವರ್ಷದಿಂದಲೇ ನಾವು ಹಲವು ಬಾರಿ ನಮ್ಮ ಆಫೀಸ್ ಹತ್ತಿರ ಒಂದು ಫ್ಲ್ಯಾಟ್ ಬಾಡಿಗೆಗಾಗಿ ಪಡೆಯುವ ಬಗ್ಗೆ ಮಾತನಾಡಿದ್ದೆವು. ಇದರಿಂದ ಬಂದು ಹೋಗುವುದು ಸುಲಭವಾಗುತ್ತದೆ. ಆದರೆ ಪ್ರತಿ ಬಾರಿಯೂ ನನ್ನ ಅತ್ತೆ ನಿರಾಕರಿಸುತ್ತಿದ್ದರು. ಅವರು ಹೇಳುತ್ತಿದ್ದರು, ಒಂದು ವೇಳೆ ನೀವುಗಳು ಹೊರಟು ಹೋದರೆ ಈ ಮನೆಯಲ್ಲಿ ಕಳೆಯಾದರೂ ಏನು ಉಳಿಯುತ್ತದೆ? ಇಡೀ ಕುಟುಂಬ ಜೊತೆಯಾಗಿ ಬಾಳಿದಾಗಲೇ ಪ್ರೀತಿ ಉಳಿಯುವುದು, ಒಬ್ಬರಿಗೊಬ್ಬರು ಆಸರೆಯಾಗುವುದು. ಆ ಸಮಯದಲ್ಲಿ ಅವರ ಮಾತುಗಳನ್ನು ಕೇಳಿ ನಾನು ಕರಗಿ ಹೋಗುತ್ತಿದ್ದೆ. ಅವರು ನಿಜವಾಗಿಯೂ ತಮ್ಮ ಮಕ್ಕಳನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ಕುಟುಂಬ ಜೊತೆಯಾಗಿರಬೇಕೆಂದು ಬಯಸುತ್ತಾರೆ ಎಂದುಕೊಂಡಿದ್ದೆ. ಆದರೆ ಸಮಯ ಕಳೆದಂತೆ ನನಗೆ ಅರ್ಥವಾಯಿತು, ಈ ಜೊತೆಯಾಗಿ ಬಾಳುವ ಮತ್ತು ಪ್ರೀತಿಯ ಹಿಂದಿನ ಅಸಲಿ ಮರ್ಮವೇನೆಂದರೆ ಮನೆಯ ಹೆಚ್ಚಿನ ಖರ್ಚುವೆಚ್ಚಗಳ ಹೊರೆಯನ್ನು ನಾವು ಗಂಡ ಹೆಂಡತಿಯೇ ಹೊರಬೇಕು ಎಂಬುದು. ಕರೆಂಟ್ ಬಿಲ್, ವಾಟರ್ ಬಿಲ್, ಇಂಟರ್ನೆಟ್, ಊಟ ತಿಂಡಿಯ ಖರ್ಚು, ತಂದೆ ತಾಯಿಯ ಔಷಧಿಗಳು, ಮೇಲ್ಛಾವಣಿಯ ದುರಸ್ತಿ ಮತ್ತು ಹಾಳಾದ ನೀರಿನ ಮೋಟಾರ್ ಬದಲಾಯಿಸುವುದರಿಂದ ಹಿಡಿದು ಲಿವಿಂಗ್ ರೂಮಿಗೆ ಹೊಸ ಸೋಫಾ ಸೆಟ್ ಖರೀದಿಸುವವರೆಗೆ ಪ್ರತಿಯೊಂದಕ್ಕೂ ನಾವೇ ಪಾವತಿಸಬೇಕಾಗುತ್ತಿತ್ತು. ನಾನು ಹಾಗೆ ಬಯಸುತ್ತಿರಲಿಲ್ಲ. ಆದರೆ ಈ ಹಣವೇನು ಮರದಲ್ಲಿ ಬೆಳೆಯುತ್ತಿರಲಿಲ್ಲವಲ್ಲ. ನಮ್ಮ ಕೊಠಡಿ 2ನೇ ಅಂತಸ್ತಿನಲ್ಲಿತ್ತು ಮತ್ತು ಮನೆಯಲ್ಲೇ ಅತ್ಯಂತ ದೊಡ್ಡದಾಗಿತ್ತು. ನಾವು ಹೊಸದಾಗಿ ಮದುವೆಯಾದಾಗ ಅದು ಕೇವಲ ಒಂದು ಹಳೆಯ ಕೊಠಡಿಯಾಗಿತ್ತು. ಅದರ ಗೋಡೆಗಳಿಂದ ಸುಣ್ಣದ ಪಕಳೆಗಳು ಏಳುತ್ತಿದ್ದವು, ಮೇಲ್ಛಾವಣಿಯಿಂದ ನೀರು ಹರಿಯುತ್ತಿತ್ತು ಮತ್ತು ಕಿಟಕಿಗಳು ಜಾಮ್ ಆಗಿದ್ದವು. ನಾನು ಮತ್ತು ಸಮೀರ್ ಅವರೇ ನಮ್ಮ ಸ್ವಂತ ಹಣ ಹೂಡಿ ಅದನ್ನು ಸರಿಪಡಿಸಿದೆವು. ನಾವು ವಾಟರ್ ಪ್ರೂಫಿಂಗ್ ಮಾಡಿಸಿದೆವು, ಹೊಸ ಟೈಲ್ಸ್ ಹಾಕಿಸಿದೆವು, ಗೋಡೆಯಲ್ಲಿ ಅಲ್ಮಾರಿ ಮಾಡಿಸಿದೆವು, ಏರ್ ಕಂಡೀಷನರ್ ಹಾಕಿಸಿದೆವು, ಹೊಸ ಪರದೆಗಳು ಮತ್ತು ಒಂದು ಒಳ್ಳೆಯ ಬೆಡ್ ಖರೀದಿಸಿದೆವು. ಇದೇನು ಪ್ರದರ್ಶನಕ್ಕಾಗಿ ಇರಲಿಲ್ಲ, ಬದಲಾಗಿ ದಿನವಿಡೀ ದಣಿದು ಬಂದ ಮೇಲೆ ನಮಗೂ ಒಂದು ಸ್ವಚ್ಛ ಹಾಗೂ ಶಾಂತವಾದ ಕೊಠಡಿ ಬೇಕಿತ್ತು. ಆದರೆ ಯಾವ ದಿನ ಆಕಾಶ್ನ ಮದುವೆಯ ಸುದ್ದಿ ಬಂತೋ ನಾನು ಗಮನಿಸಿದೆ, ನನ್ನ ಅತ್ತೆಯ ದೃಷ್ಟಿ ಆ ಕೊಠಡಿಯ ಮೇಲೆ ಬಿತ್ತು. ಅವರು ಪದೇ ಪದೇ ಮೇಲಕ್ಕೆ ಕೆಳಕ್ಕೆ ಬರುತ್ತಿದ್ದರು, ಬಾಗಿಲ ಹೊರಗೆ ನಿಂತು ಒಳಗೆ ಇಣುಕಿ ನೋಡುತ್ತಿದ್ದರು ಮತ್ತು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದರು. ಒಂದು ದಿನ ಅವರು ಸನ್ನೆಯಲ್ಲೇ ಹೇಳಿದರು, ಈ ಕೊಠಡಿ ಹೊಸದಾಗಿ ಮದುವೆಯಾದ ಜೋಡಿಗಳಿಗೆ ನೀಡಿದರೆ ಎಷ್ಟು ಸುಂದರವಾಗಿ ಕಾಣುತ್ತದೆ, ತುಂಬ ಗಾಳಿಯಾಡುತ್ತದೆ, ಬರುವ ಅತಿಥಿಗಳ ಮೇಲೂ ಒಳ್ಳೆಯ ಪ್ರಭಾವ ಬೀರುತ್ತದೆ. ನಾನು ಅದನ್ನು ಕೇಳಿಸಿಕೊಂಡೆ. ಆದರೆ ಅವರು ಸುಮ್ಮನೆ ಹೇಳುತ್ತಿರಬಹುದು ಎಂದು ನನಗೆ ನಾನೇ ಸಮಾಧಾನಪಡಿಸಿಕೊಂಡೆ. ಆದರೂ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಆತಂಕ ಮೂಡಲಾರಂಭಿಸಿತು. 3 ದಿನಗಳ ನಂತರ ರಾತ್ರಿಯ ಊಟದ ಮೇಜಿನ ಬಳಿ ಎಲ್ಲವೂ ಸ್ಪಷ್ಟವಾಯಿತು. ನಾನು ಬೆಳಗಿನ ಬಟ್ಟಲನ್ನು ಮೇಜಿನ ಮೇಲಿಟ್ಟ ತಕ್ಷಣ ನನ್ನ ಅತ್ತೆ ತಮ್ಮ ಗಂಟಲು ಸರಿಪಡಿಸಿಕೊಂಡರು. ನನ್ನ ಮಾವ ಶ್ರೀವರ್ಮ ತಮ್ಮ ಸಂಜೆಯ ಔಷಧಿ ತೆಗೆದುಕೊಳ್ಳುತ್ತಿದ್ದರು.
ಆಕಾಶ್ ಮೇಜಿನ ಕೆಳಗೆ ಕಾಲು ಚಾಚಿ ತನ್ನ ಭಾವಿ ಪತ್ನಿ ರಿಯಾಗೆ ಮೆಸೇಜ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದ. ಅತ್ತೆಯವರು ಮೊದಲು ಸಮೀರ್ ಕಡೆ ನೋಡಿದರು. ನಂತರ ನನ್ನ ಕಡೆ ನೋಡಿ ಮೆಲ್ಲನೆಯ ಧ್ವನಿಯಲ್ಲಿ ಹೇಳಿದರು, ನಾನು ಯೋಚಿಸಿದ್ದೇನೆ. ಆಕಾಶ್ನ ಮದುವೆ ನಂತರ ಅವನಿಗೆ ಒಂದು ಒಳ್ಳೆಯ ಕೊಠಡಿ ನೀಡಲೇಬೇಕು. ಹುಡುಗಿಯ ಮನೆಯವರು ಬಂದು ನೋಡಿದರೆ ಏನೆಂದುಕೊಂಡರು? ಅವನನ್ನು ಆ ದಾರಿಯ ಕೊನೆಯಲ್ಲಿರುವ ಸಣ್ಣ ಕೊಠಡಿಯಲ್ಲಿ ಇರಿಸಲು ಸಾಧ್ಯವೇ? ನಾನು ದಂಗಾದೆ. ಸಮೀರ್ ತನ್ನ ಚಮಚವನ್ನು ಕೆಳಗಿಟ್ಟು ನೇರವಾಗಿ ಕೇಳಿದ, ನಿಮ್ಮ ಮಾತಿನ ಅರ್ಥವೇನು ಅಮ್ಮ? ಅವರು ನಕ್ಕರು. ಆದರೆ ಆ ನಗುವಿನಲ್ಲಿ ಯಾವುದೇ ಸಹಜತೆ ಇರಲಿಲ್ಲ. ನಾನು ಬರೀ ಇಷ್ಟೇ ಹೇಳುತ್ತಿದ್ದೇನೆ, ನೀವಿಬ್ಬರು ಸ್ವಲ್ಪ ಯೋಚಿಸಬೇಕು. ನಿಮ್ಮ ಕೊಠಡಿ ಮನೆಯಲ್ಲೇ ಅತಿ ದೊಡ್ಡದು. ಯಾಕೆ ನೀವಿಬ್ಬರು ಕೆಲವು ದಿನಗಳವರೆಗೆ ಕೆಳಗಿನ ಗ್ರೌಂಡ್ ಫ್ಲೋರ್ನಲ್ಲಿರುವ ಸ್ಟೋರ್ ರೂಮಿಗೆ ಶಿಫ್ಟ್ ಆಗಬಾರದು? ಸ್ವಲ್ಪ ಸ್ವಚ್ಛಗೊಳಿಸಿದರೆ ಇರಲು ಯೋಗ್ಯವಾಗುತ್ತದೆ. ಇದನ್ನು ಕೇಳಿ ನನ್ನ ಗಂಟಲು ಒಣಗಿತು. ಗ್ರೌಂಡ್ ಫ್ಲೋರ್ನ ಸ್ಟೋರ್ ರೂಮ್ ತುಂಬ ತೇವದಿಂದ ಮತ್ತು ಕತ್ತಲೆಯಿಂದ ಕೂಡಿತ್ತು. ಅಲ್ಲಿ ಯಾವುದೇ ಕಿಟಕಿ ಇರಲಿಲ್ಲ ಮತ್ತು ಮಳೆಗಾಲದಲ್ಲಿ ಗೋಡೆಗಳಲ್ಲಿ ನೀರು ತುಂಬಿಕೊಳ್ಳುತ್ತಿತ್ತು. ಇದುವರೆಗೆ ಇಡೀ ಮನೆಯ ಹಳೆಯ ಡಬ್ಬಗಳು, ಮುರಿದ ಸಾಮಾನುಗಳು ಮತ್ತು ಅಕ್ಕಿ ಚೀಲಗಳನ್ನು ಇಡಲು ಬಳಸಲಾಗುತ್ತಿತ್ತು. ಮತ್ತು ನನ್ನ ಅತ್ತೆ ಅದನ್ನು ಎಷ್ಟು ಸುಲಭವಾಗಿ ಹೇಳುತ್ತಿದ್ದರೆಂದರೆ ಮೇಜಿನ ಮೇಲಿನ ಬಟ್ಟೆ ಬದಲಿಸಲು ಹೇಳುತ್ತಿರುವಂತೆ ಇತ್ತು. ಸಮೀರ್ ತನ್ನ ಅಮ್ಮನ ಕಡೆ ನೋಡಿದ. ಅವನ ದನಿ ಗಂಭೀರವಾಯಿತು. ನೀವು ನಮ್ಮ ಕೊಠಡಿಯನ್ನು ಆಕಾಶ್ಗಾಗಿ ಬಿಡಬೇಕು ಎಂದು ಬಯಸುತ್ತಿದ್ದೀರಾ? ಅವರ ಮುಖ ತಕ್ಷಣವೇ ಬಿಗಿಯಾಯಿತು. ನಾನೇನು ನಿಮ್ಮನ್ನು ಮನೆಯಿಂದ ಹೊರ ಹೋಗಲು ಹೇಳುತ್ತಿಲ್ಲ. ನೀನು ಯಾಕೆ ಇಷ್ಟು ಕಹಿಯಾದ ಮಾತುಗಳನ್ನಾಡುತ್ತಿದ್ದೀಯಾ? ಮನೆಯಲ್ಲಿ ಜಾಗ ಕಡಿಮೆ ಇದ್ದಾಗ ಹಿರಿಯರೇ ತಿಳುವಳಿಕೆ ತೋರಿಸಬೇಕು. ನಿಮ್ಮ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿವೆ. ನೀವು ಎಲ್ಲಾದರೂ ಇರಬಹುದು. ಆದರೆ ಆಕಾಶ್ನಿಗೆ ಹೊಸದಾಗಿ ಮದುವೆಯಾಗುತ್ತಿದೆ. ನಮಗೆ ಹುಡುಗಿಯ ಮನೆಯವರ ಮುಂದೆ ಅವನ ಮರ್ಯಾದೆ ಉಳಿಸಬೇಕಲ್ಲವೇ? ಆಗ ಆಕಾಶ್ ಫೋನ್ನಿಂದ ದೃಷ್ಟಿ ಸರಿಸಿ ನಗುತ್ತಾ ಹೇಳಿದ, ಅಣ್ಣ, ಅತ್ತಿಗೆ ಪ್ಲೀಸ್, ನನಗಾಗಿ ಇಷ್ಟಾದರೂ ಮಾಡಲಾರಿರೆ? ಜೀವನದಲ್ಲಿ ಒಂದೇ ಬಾರಿ ತಾನೇ ಮದುವೆಯಾಗುತ್ತಿರುವುದು. ನಾನು ನನ್ನ ಪತ್ನಿಯನ್ನು ಕರೆತಂದು ಒಂದು ಸಣ್ಣ ಕೊಠಡಿಯಲ್ಲಿ ಇರಿಸಬೇಕೇ? ನಾನು ಅವನ ಕಡೆ ನೋಡಿದೆ. ನಂತರ ನನ್ನ ಅತ್ತೆಯ ಕಡೆ ನೋಡಿದೆ ಮತ್ತು ಇದ್ದಕ್ಕಿದ್ದಂತೆ ನನ್ನ ಬೆನ್ನು ಮೂಳೆಯಲ್ಲಿ ಒಂದು ತಂಪು ಅನುಭವವಾಯಿತು. ಇಷ್ಟು ವರ್ಷಗಳಿಂದ ನಾವು ಈ ಮನೆಯ ಖರ್ಚನ್ನು ಹೊರುತ್ತಿದ್ದೆವು. ಪ್ರತಿ ಬಿಲ್, ಪ್ರತಿ ಅವಶ್ಯಕತೆ ಮತ್ತು ಆಕಾಶ್ನ ಪ್ರತಿ ತಪ್ಪಿಗೂ ನಾವೇ ಪಾವತಿಸುತ್ತಿದ್ದೆವು. ಆದರೆ ನಮಗೆ ನಿಜವಾಗಿಯೂ ಒಂದು ಜಾಗದ ಅವಶ್ಯಕತೆ ಇದ್ದಾಗ ನಮ್ಮನ್ನು ತೇವವಿರುವ ಒಂದು ಸ್ಟೋರ್ ರೂಮಿಗೆ ತಳ್ಳಲಾಗುತ್ತಿತ್ತು. ನಾನು ಏನೂ ಹೇಳಲಿಲ್ಲ. ಆದರೆ ಸಮೀರ್ ಸ್ಪಷ್ಟ ಮಾತುಗಳಲ್ಲಿ ಕೇಳಿದ, ಒಂದು ವೇಳೆ ನಾವು ಸ್ಟೋರ್ ರೂಮ್ಗೆ ಹೋಗದಿದ್ದರೆ? ಅತ್ತೆಯವರು ಕೆಲವು ಸೆಕೆಂಡ್ ಮೌನವಾಗಿದ್ದರು. ನಂತರ ಮುಖ ತಿರುಗಿಸಿ ಬೇಜವಾಬ್ದಾರಿಯಿಂದ ಹೇಳಿದರು, ಒಂದು ವೇಳೆ ನಿಮಗೆ ಅಲ್ಲಿರಲು ಇಷ್ಟವಿಲ್ಲದಿದ್ದರೆ ಹೊರಗೆ ಬಾಡಿಗೆಗೆ ಮನೆ ಮಾಡಿಕೊಳ್ಳಿ. ಅಷ್ಟಕ್ಕೂ ನೀವಿಬ್ಬರು ಸಂಪಾದಿಸುತ್ತೀರಿ. ನಿಮಗೇನು ಕೊರತೆ ಇದೆ? ಅದೇ ಕ್ಷಣ ನನಗೆ ಎಲ್ಲವೂ ಅರ್ಥವಾಯಿತು. ಅವರು ನೇರವಾಗಿ ನಮ್ಮನ್ನು ಹೋಗಲು ಹೇಳಿರಲಿಲ್ಲ. ಆದರೆ ಅವರ ಪ್ರತಿ ಪದವು ನಮಗೆ ಹೊರಹೋಗುವ ಬಾಗಿಲನ್ನು ತೋರಿಸಿತ್ತು. ಬಹುಶಃ ಈ ಮನೆಯಲ್ಲಿ ನಾವು ಎಂದಿಗೂ ಕುಟುಂಬದ ಭಾಗವಾಗಿರಲೇ ಇಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಮೊದಲ ಹೆಜ್ಜೆ ಇಟ್ಟಾಗ ಪರಿಸ್ಥಿತಿ ಇಷ್ಟು ಉದ್ವಿಗ್ನವಾಗಿರಲಿಲ್ಲ. ಆ ಸಮಯದಲ್ಲಿ ನನ್ನ ಅತ್ತೆ ತುಂಬ ಮೃದುವಾಗಿದ್ದರು. ಅವರು ಸಂಬಂಧಿಕರ ಮುಂದೆ ನನ್ನ ಕೈ ಹಿಡಿದು ಹೇಳಿದ್ದರು, ಇಂದಿನಿಂದ ಅದಿತಿ ನನ್ನ ಮಗಳು. ಈ ಮನೆಗೆ ಸೊಸೆ ಬರುವುದರಿಂದ ಅಭಿವೃದ್ಧಿಯಾಗುತ್ತದೆ ಎಂದು. ನಾನು ಇದನ್ನು ಕೇಳಿ ನಿಜವಾಗಿಯೂ ಭಾವುಕಳಾಗಿದ್ದೆ. ತನ್ನ ಮನೆ ಬಿಟ್ಟು ಬರುವ ಒಂದು ಹುಡುಗಿ ಗಂಡನ ಮನೆಯವರಿಂದ ಪ್ರೀತಿ ಮತ್ತು ತನ್ನವರೆಂಬ ಭಾವನೆಯನ್ನು ಹೊರತುಪಡಿಸಿ ಇನ್ನೇನು ತಾನೇ ಬಯಸುತ್ತಾಳೆ? ಮದುವೆಯಾದ ನಂತರ ನಾನು ಮತ್ತು ಸಮೀರ್ ಪ್ರತ್ಯೇಕವಾಗಿರೋ ಬಗ್ಗೆ ಮಾತನಾಡಿದ್ದೆವು. ನಾವೇನು ತಂದೆ ತಾಯಿಯಿಂದ ದೂರವಿರಲು ಬಯಸಿದ್ದೆವು ಎಂದಲ್ಲ. ಬದಲಾಗಿ ನಮ್ಮಿಬ್ಬರ ಆಫೀಸ್ ಸಮಯವೇ ಆಗಿತ್ತು ಮತ್ತು ಪ್ರತ್ಯೇಕವಾಗಿದ್ದರೆ ನಾವು ಹೆಚ್ಚು ಸ್ವತಂತ್ರವಾಗಿರಬಹುದು ಎಂದು ಭಾವಿಸಿದ್ದೆವು. ನಾನು ಈ ಮಾತು ಹೇಳಿದ ತಕ್ಷಣವೇ ಅತ್ತೆಯವರು ನಿರಾಕರಿಸಿದರು. ಅವರು ಊಟದ ಪ್ಲೇಟನ್ನು ಕೆಳಗಿಡುತ್ತಾ ಪ್ರೀತಿಯಿಂದ ಗದರಿಸುವ ಧಾಟಿಯಲ್ಲಿ ಹೇಳಿದರು, ಈಗ ತಾನೇ ಮದುವೆಯಾಗಿದೆ ಮತ್ತು ಈಗಲೇ ಪ್ರತ್ಯೇಕವಾಗಿರುವ ಮಾತು. ಜನರು ನೋಡಿದರೆ ಅತ್ತೆ ಸೊಸೆಗೆ ಆಗಿ ಬರುವುದಿಲ್ಲ ಎನ್ನುತ್ತಾರೆ. ಕೆಲವು ವರ್ಷ ನಮ್ಮ ಜೊತೆ ಇರಿ, ಸ್ವಲ್ಪ ಹಣ ಉಳಿಯುತ್ತದೆ, ಆಮೇಲೆ ದೊಡ್ಡ ಮನೆ ಖರೀದಿಸಬಹುದು. ಆ ಸಮಯದಲ್ಲಿ ನಾವು ಅವರು ನಮ್ಮ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದಾರೆ ಎಂದು ಒಪ್ಪಿಕೊಂಡೆವು. ಸಮೀರ್ ನನ್ನ ಬಳಿ ಹೇಳಿದ್ದು ಹೌದು. ನನ್ನ ಅಮ್ಮ ಸ್ವಲ್ಪ ಕಟ್ಟುನಿಟ್ಟು, ಆದರೆ ಹೃದಯದಿಂದ ನಮ್ಮನ್ನು ತುಂಬ ಪ್ರೀತಿಸುತ್ತಾರೆ. ನಾವು ಕೆಲವು ವರ್ಷ ಇಲ್ಲೇ ಇರೋಣ, ಹಣವೂ ಉಳಿಯುತ್ತದೆ ಮತ್ತು ತಂದೆ ತಾಯಿಗೂ ಒಂಟಿತನ ಅನ್ನಿಸುವುದಿಲ್ಲ. ನಾನು ಒಪ್ಪಿದೆ. ನಾನು ಯೋಚಿಸಿದೆ, ಮದುವೆ ಎಂದರೆ ಕೇವಲ ಗಂಡ ಹೆಂಡತಿಯ ಸಂಬಂಧವಲ್ಲ, ಬದಲಾಗಿ ಎರಡು ಕುಟುಂಬಗಳ ಜವಾಬ್ದಾರಿಯೂ ಹೌದು. ಆದರೆ ಸತ್ಯವೇನೆಂದರೆ ಕೆಲವು ವಿಷಯಗಳು ಆರಂಭದಲ್ಲಿ ಬರೀ ಪ್ರೀತಿಯಂತೆ ಕಾಣುತ್ತವೆ ಮತ್ತು ಸಮಯ ಕಳೆದಂತೆ ತಿಳಿಯುತ್ತದೆ ಆ ಪ್ರೀತಿಯ ಹಿಂದೆ ಲೆಕ್ಕಾಚಾರವೂ ಅಡಗಿರುತ್ತದೆ. ಮದುವೆಯಾದ ಕೆಲವು ತಿಂಗಳುಗಳ ನಂತರ ಮನೆಯ ಎಲ್ಲ ಖರ್ಚುಗಳು ನಿಧಾನವಾಗಿ ನಮ್ಮ ಮೇಲೆ ಬರಲಾರಂಭಿಸಿದವು. ಆರಂಭ ಸಣ್ಣ ಪುಟ್ಟ ವಿಷಯಗಳಿಂದ ಆಯಿತು. ಕೆಲವೊಮ್ಮೆ ಅತ್ತೆ ಹೇಳುತ್ತಿದ್ದರು, ಗ್ಯಾಸ್ ಮುಗಿಯಿತು, ಆಗ ನಾನು ಹಣ ನೀಡುತ್ತಿದ್ದೆ. ಕೆಲವೊಮ್ಮೆ ಮಾವ ಹೇಳುತ್ತಿದ್ದರು, ಬಲ್ಬ್ ಹಾಳಾಯಿತು, ಆಗ ಸಮೀರ್ ಹೊಸದು ತರುತ್ತಿದ್ದ.
ಹೀಗೆ ಪ್ರತಿ ತಿಂಗಳು ಖರ್ಚುಗಳ ಪಟ್ಟಿ ಉದ್ದವಾಗುತ್ತಾ ಹೋಯಿತು. ನನಗೆ ನಾನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ಈ ಮನೆಯ ಸೊಸೆಯಾಗಿದ್ದೇನೆ. ಜೊತೆಯಾಗಿರುವಾಗ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದು ಸಹಜ. ಆದರೆ ನನ್ನ ಅತ್ತೆ ಒಂದು ವಿಚಿತ್ರ ಅಭ್ಯಾಸ ಮಾಡಿಕೊಂಡರು. ಮಾರುಕಟ್ಟೆಗೆ ಅವರೇ ಹೋಗುತ್ತಿದ್ದರು. ಆದರೆ ತಿಂಗಳ ಕೊನೆಯಲ್ಲಿ ನನ್ನ ಮುಂದೆ ಒಂದು ಸಣ್ಣ ಡೈರಿ ಇಡುತ್ತಿದ್ದರು. ಅದರಲ್ಲಿ ತರಕಾರಿ, ಹಣ್ಣು, ರೇಷನ್, ಡಿಟರ್ಜೆಂಟ್ನಿಂದ ಹಿಡಿದು ಮಾವನ ಬ್ಲಡ್ ಪ್ರೆಷರ್ ಮತ್ತು ಅಮ್ಮನ ಕೀಲು ನೋವಿನ ಔಷಧಿಯವರೆಗೆ ಪ್ರತಿಯೊಂದು ಲೆಕ್ಕವೂ ಇರುತ್ತಿತ್ತು. ಅವರು ಆ ಡೈರಿಯನ್ನು ನನ್ನ ಕಡೆಗೆ ತಳ್ಳಿ ಮೆಲ್ಲಗೆ ನಗುತ್ತಾ ಹೇಳುತ್ತಿದ್ದರು, ಮಗಳೇ, ಈಗ ನನಗೆ ವಯಸ್ಸಾಗಿದೆ. ಪೆನ್ಷನ್ನಲ್ಲಿ ಸಂಸಾರ ಸಾಗುವುದಿಲ್ಲ. ನೀವುಗಳು ಸಂಪಾದಿಸುತ್ತೀರಿ. ಅಂದ ಮೇಲೆ ತಂದೆ ತಾಯಿಗೆ ಸಹಾಯ ಮಾಡಿ. ಮನೆಯಲ್ಲಿ ಸಂಪಾದಿಸುವ ಮಗ ಸೊಸೆ ಇರುವಾಗ ತಂದೆ ತಾಯಿ ತಮ್ಮ ಪೆನ್ಷನ್ನಿಂದ ಖರ್ಚು ಮಾಡುವುದು ಚೆನ್ನಾಗಿ ಕಾಣುವುದಿಲ್ಲ. ನನಗೆ ಹಣ ನೀಡುವುದರಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ನಿಜ ಹೇಳಬೇಕೆಂದರೆ ಕಿಂಚಿತ್ತೂ ಇರಲಿಲ್ಲ. ನನಗೆ ಕೇವಲ ಈ ವಿಷಯ ಬೇಜಾರು ತರುತ್ತಿತ್ತು. ಈ ತಿಂಗಳು ನಮ್ಮ ಮೇಲೆ ಯಾವುದಾದರೂ ದೊಡ್ಡ ಜವಾಬ್ದಾರಿ ಇದೆಯೇ ಅಥವಾ ನಮಗೆ ಯಾವುದೇ ತೊಂದರೆ ಇದೆಯೇ ಎಂದು ಅವರು ಎಂದಿಗೂ ಕೇಳುತ್ತಿರಲಿಲ್ಲ. ನಾನು ಹಣ ನೀಡುತ್ತಿದ್ದೆ ಮತ್ತು ಅವರು ಅದನ್ನು ತಮ್ಮ ಹಕ್ಕು ಎಂಬಂತೆ ಪಡೆಯುತ್ತಿದ್ದರು. ಮತ್ತು ನಿಧಾನವಾಗಿ ಸಹಾಯ ಎಂಬ ಪದವು ಜವಾಬ್ದಾರಿಯಾಗಿ ಬದಲಾಯಿತು. ಅವರಿಗೆ ಏನಾದರೂ ಬೇಕಿದ್ದರೆ ನನ್ನನ್ನು ಕರೆಯುತ್ತಿದ್ದರು. ಮನೆಯಲ್ಲಿ ಏನಾದರೂ ಹಾಳಾದರೆ ಸಮೀರ್ನನ್ನು ಕರೆಯುತ್ತಿದ್ದರು. ಮತ್ತು ಅವರ ಮುದ್ದಿನ ಕಿರಿಯ ಮಗ ಆಕಾಶ್ ಮನೆಯಲ್ಲಿ ಒಬ್ಬ ಅತಿಥಿಯಂತೆ ಇರುತ್ತಿದ್ದ. ಆಕಾಶ್ ಮನೆಗೆ ಬಂದರೆ ಅವನಿಗೆ ಬಿಸಿ ಬಿಸಿ ಊಟ ಸಿಗುತ್ತಿತ್ತು. ಬಟ್ಟೆಗಳನ್ನು ಎಲ್ಲಾದರೂ ಎಸೆದರೆ ಅಮ್ಮನೇ ತೊಳೆದಿಡುತ್ತಿದ್ದರು. ಅವನ ಬೈಕ್ ಹಾಳಾದರೆ ಅಮ್ಮ ಸಮೀರ್ನನ್ನು ಕರೆಯುತ್ತಿದ್ದರು. ಅವನ ಫೋನ್ ಮುರಿದರೆ ಅಮ್ಮ ನನ್ನ ಬಳಿ ದೂರು ನೀಡುತ್ತಿದ್ದರು. ಒಂದು ಬಾರಿ ಆಕಾಶ್ ಸ್ನೇಹಿತರ ಜೊತೆ ಕುಡಿದು ಯಾರದ್ದೋ ಕಾರಿನ ಗಾಜು ಮುರಿದು ಬಂದಿದ್ದ. 2.5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಿತ್ತು. ಅವನಿಗೆ ತನ್ನ ತಂದೆಯ ಬಳಿ ಹೇಳುವ ಧೈರ್ಯವಿರಲಿಲ್ಲ. ಆದ್ದರಿಂದ ಅವನು ರೂಮಿನಲ್ಲಿ ಅಡಗಿ ಕುಳಿತಿದ್ದ. ನನ್ನ ಅತ್ತೆ ಲಿವಿಂಗ್ ರೂಮಿನಲ್ಲಿ ಕುಳಿತು ಅಳುತ್ತಿದ್ದರು ಮತ್ತು ಸಮೀರ್ ಬಳಿ ಹೇಳುತ್ತಿದ್ದರು, ಅವನು ಇನ್ನೂ ಮಗು, ತಿಳುವಳಿಕೆ ಇಲ್ಲದೆ ತಪ್ಪಾಗಿದೆ. ನೀನು ದೊಡ್ಡ ಅಣ್ಣ. ಒಂದು ವೇಳೆ ನೀನು ಅವನಿಗೆ ಸಹಾಯ ಮಾಡದಿದ್ದರೆ ಇನ್ಯಾರು ಮಾಡುತ್ತಾರೆ? ಸಮೀರ್ ಆ ಸಮಯದಲ್ಲಿ ತುಂಬ ಉಭಯ ಸಂಕಟದಲ್ಲಿದ್ದರು. ಅವನು ಹೇಳಿದ, ಅಮ್ಮ, ನಾನು ಪ್ರತಿ ಬಾರಿಯೂ ಆಕಾಶ್ಗಾಗಿ ಹಣ ನೀಡಲು ಸಾಧ್ಯವಿಲ್ಲ. ಅವನು ತನ್ನ ಜವಾಬ್ದಾರಿಗಳನ್ನು ತಾನೇ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಕೇಳಿದ ತಕ್ಷಣವೇ ಅತ್ತೆ ಅವರ ಧಾಟಿ ಬದಲಾಯಿತು. ಅವರು ಕಣ್ಣೀರು ಒರೆಸಿ ಸಮೀರ್ನನ್ನು ಯಾವುದೋ ಅಪರಿಚಿತನಂತೆ ನೋಡಿದರು. ಸ್ವಂತ ಸಹೋದರರಲ್ಲಿ ಒಂದೊಂದು ಪೈಸೆಗೂ ಲೆಕ್ಕ ಇಟ್ಟರೆ ನಾಳೆ ಒಬ್ಬರಿಗೊಬ್ಬರು ಮುಖ ಹೇಗೆ ನೋಡಿಕೊಳ್ಳುತ್ತೀರಿ? ನಾನು 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದೇನೆ. ಒಬ್ಬನು ಸುಖವಾಗಿದ್ದು ಇನ್ನೊಬ್ಬನು ಸಾಯುತ್ತಿರುವುದನ್ನು ನೋಡಬೇಕೆ ಎಂದು ಕೇಳಿದರು. ಕೊನೆಗೂ ಸಮೀರ್ ಹಣ ನೀಡಿದ. ನಾನು ಅವನನ್ನು ದೂಷಿಸಲಿಲ್ಲ. ಏಕೆಂದರೆ ಅವನು ತನ್ನ ಕರ್ತವ್ಯ ಮತ್ತು ಸಂಬಂಧದ ನಡುವೆ ಸಿಲುಕಿಕೊಂಡಿದ್ದಾನೆಂದು ನಾನು ಅರ್ಥ ಮಾಡಿಕೊಂಡಿದ್ದೆ. ಅಂದಿನಿಂದ ನಾನು ಸದ್ದಿಲ್ಲದೆ ಪ್ರತಿ ಖರ್ಚಿನ ಲೆಕ್ಕವನ್ನು ಇಡಲು ಪ್ರಾರಂಭಿಸಿದೆ. ಇದು ಅಹಂಕಾರದಿಂದ ಅಲ್ಲ, ಬದಲಿಗೆ ನಾನು ಒಬ್ಬಳು ಅಕೌಂಟೆಂಟ್ ಆಗಿದ್ದೆ ಮತ್ತು ಕುಟುಂಬದಲ್ಲಿ ಹಣದ ಲೆಕ್ಕ ಸ್ಪಷ್ಟವಾಗಿಲ್ಲದಿದ್ದರೆ ಅದು ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತದೆ ಎಂದು ನನಗೆ ತಿಳಿದಿತ್ತು. ಬೆಡ್ರೂಮ್ನ ದುರಸ್ತಿ, 2ನೇ ಅಂತಸ್ತಿನ ವಾಟರ್ ಪ್ರೂಫಿಂಗ್, ನೀರಿನ ಮೋಟಾರ್, ವಿದ್ಯುತ್ನ ಹೊಸ ವೈರಿಂಗ್, ಪೂಜಾ ಕೋಣೆಯ ದುರಸ್ತಿ, ಶ್ರಾದ್ದ ಮತ್ತು ಹಬ್ಬದ ಖರ್ಚು, ನಾನು ಪ್ರತಿ ಬಿಲ್ಲನ್ನು ಜಾಗರೂಕತೆಯಿಂದ ಇಟ್ಟುಕೊಂಡಿದ್ದೆ. ಕೇವಲ ನಮ್ಮ ಕೊಠಡಿಯ ದುರಸ್ತಿ ಮತ್ತು ಸಾಮಾನುಗಳ ಮೇಲೆಯೇ ನಾವು 25 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದೆವು. ಈ ಎಲ್ಲದರ ನಡುವೆ ನಾವು ಗಂಡ ಹೆಂಡತಿ ಸದ್ದಿಲ್ಲದೆ ನಮ್ಮದೇ ಆದ ಒಂದು ಪ್ರತ್ಯೇಕ ಯೋಜನೆಗಾಗಿ ಹಣವನ್ನು ಉಳಿಸುತ್ತಿದ್ದೆವು. ಸಾಕಷ್ಟು ಹಣ ಜಮೆಯಾದ ತಕ್ಷಣ ನಾವು ಸುಮಾರು 7 ಕೋಟಿ ರೂಪಾಯಿಯ ಒಂದು ಹೊಸ ಮನೆ ಖರೀದಿಸಬೇಕು ಎಂಬುದು ನಮ್ಮ ಉದ್ದೇಶವಾಗಿತ್ತು. ನಗರದ ಕೇಂದ್ರ ಭಾಗಕ್ಕೆ ಹತ್ತಿರವಿರುವ ದೊಡ್ಡ ಮನೆ. ಒಂದು ವೇಳೆ ನಮ್ಮ 2 ಕಡೆಯ ತಂದೆ ತಾಯಿಯರು ಎಂದಾದರೂ ನಮ್ಮೊಂದಿಗೆ ವಾಸಿಸಲು ಬಯಸಿದರೆ ಅವರಿಗಾಗಿಯೂ ಪ್ರತ್ಯೇಕ ಕೊಠಡಿಗಳು ಇರಬೇಕಿತ್ತು. ನಾನು ಒಂದು ಬಾರಿ ಸಮೀರ್ ಜೊತೆ ಹೇಳಿದ್ದೆ, ಯಾವಾಗ ನಾವು ನಮ್ಮ ಹೊಸ ಮನೆ ತೆಗೆದುಕೊಳ್ಳುತ್ತೇವೆಯೋ ಆಗ ಈ ಹಳೆಯ ಮನೆಯನ್ನು ಆಕಾಶ್ಗಾಗಿ ಬಿಟ್ಟು ಬಿಡೋಣ. ಅವನು ಮದುವೆಯಾಗುತ್ತಾನೆ. ಅವನಿಗೂ ಒಂದು ಅವನದೇ ಮನೆ ಬೇಕಾಗುತ್ತದೆ. ಸಮೀರ್ ಇದನ್ನು ಕೇಳಿ ನನ್ನ ಕೈ ಹಿಡಿದು ಹೇಳಿದ, ನೀನು ಎಲ್ಲರಿಗಾಗಿ ಇಷ್ಟು ಯೋಚಿಸುತ್ತೀಯಲ್ಲ? ಈ ಮಾತುಗಳು ನನಗೆ ನಿನ್ನ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಮೂಡುವಂತೆ ಮಾಡುತ್ತವೆ. ನಾನು ನಿಜವಾಗಿಯೂ ಎಲ್ಲರಿಗೂ ಒಂದು ಒಳ್ಳೆಯ ಭವಿಷ್ಯವನ್ನು ಬಯಸಿದ್ದೆ. ನನಗೆ ಹಳೆಯ ಮನೆಯ ಆಸೆ ಇರಲಿಲ್ಲ ಅಥವಾ ಆಕಾಶ್ ಮೇಲೆ ಯಾವುದೇ ದ್ವೇಷವಿರಲಿಲ್ಲ. ನಾನು ಕೇವಲ ಎಲ್ಲರ ಬಳಿ ಅವರದ್ದೇ ಆದ ಮನೆ ಇರಲಿ ಮತ್ತು ಯಾವುದೇ ಜಗಳಗಳು ಬಾರದಿರಲಿ ಎಂದು ಬಯಸಿದ್ದೆ. ಆದರೆ ವಿಧಿಬರಹ ಮಾತ್ರ ಬೇರೆಯೇ ಇತ್ತು. ಯಾರಿಗಾಗಿ ನಾನು ಇಷ್ಟೊಂದು ಯೋಚಿಸಿದ್ದೇನೋ ಕೊನೆಗೆ ಅವರೇ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿದರು ಮತ್ತು ಯಾವ ಮನೆಯನ್ನು ನಾನು ಸಂಬಂಧಗಳ ಅಡಿಪಾಯ ಎಂದು ಭಾವಿಸಿದ್ದೇನೋ ಅದೇ ಮನೆ ನಮ್ಮನ್ನು ಬಹಳ ಹಿಂದೆಯೇ ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿಸುವ 2 ವ್ಯಕ್ತಿಗಳಾಗಿ ಮಾತ್ರ ಪರಿಗಣಿಸಿತ್ತು. ಯಾವ ದಿನ ಅತ್ತೆ ಕೊಠಡಿ ಬಿಡುವ ಮಾತು ಆಡಿದ್ದರೋ ಅಂದಿನಿಂದ ನಾನು ಮನೆಯ ಪ್ರತಿ ಸದಸ್ಯನ ನಡವಳಿಕೆಯ ಬಗ್ಗೆ ಹೆಚ್ಚು ಗಮನ ನೀಡಲು ಆರಂಭಿಸಿದೆ. ರಿಯಾ ಮೊದಲು ಕೂಡ ಕೆಲವೊಮ್ಮೆ ಮನೆಗೆ ಬರುತ್ತಿದ್ದಳು. ಮೊದಲು ನೋಡಿದಾಗ ಅವಳು ತುಂಬ ಸಭ್ಯಳಂತೆ ಕಾಣುವ ಹುಡುಗಿಯಾಗಿದ್ದಳು. ಪ್ರತಿ ಮಾತಿಗೆ ಆಯ್ತು ಆಂಟಿ, ಆಯ್ತು
ಅಣ್ಣ ಅತ್ತಿಗೆ ಎನ್ನುತ್ತಿದ್ದಳು. ಆದರೆ ಆ ತೀಕ್ಷ್ಣ ನೋಟದ ಕಣ್ಣುಗಳಲ್ಲಿ ಏನು ಅಡಗಿದೆ ಎಂದು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವಳು ಯಾವಾಗ ಮನೆಗೆ ಬಂದರೂ ಸೋಫಾದಿಂದ ಹಿಡಿದು ಮೆಟ್ಟಿಲು ಹಾಗೂ ಗೋಡೆಗಳವರೆಗೆ ಎಲ್ಲವನ್ನು ತಾನು ಸೊಸೆಯಾಗಿ ಬರಲಿರುವ ಗಂಡನ ಮನೆಯ ಬೆಲೆ ಕಟ್ಟುತ್ತಿರುವಂತೆ ನೋಡುತ್ತಿದ್ದಳು. ರಿಯಾ ತುಂಬ ಅಚ್ಚುಕಟ್ಟಾಗಿ ಸಿದ್ಧವಾಗುತ್ತಿದ್ದಳು. ಅವಳ ಬಟ್ಟೆಗಳು ಯಾವಾಗಲೂ ಇಸ್ತ್ರಿ ಮಾಡಲ್ಪಟ್ಟಿರುತ್ತಿದ್ದವು. ಹೆಗಲ ಮೇಲೆ ಸಣ್ಣ ಬ್ಯಾಗ್ ಮತ್ತು ಅವಳ ಪರ್ಫ್ಯೂಮ್ನ ಸುಗಂಧ ಇಡೀ ಕೋಣೆಯಲ್ಲಿ ಹರಡಿಕೊಳ್ಳುತ್ತಿತ್ತು. ನನ್ನ ಅತ್ತೆಯವರ ಬಗ್ಗೆ ಹೇಳುವುದಾದರೆ, ಯಾವಾಗ ರಿಯಾ ಬರುತ್ತಿದ್ದಳೋ ಅತ್ತೆ ಅವರಿಗೆ ಸಂತೋಷ ಎಲ್ಲೆ ಮೀರುತ್ತಿತ್ತು. ಅವರು ಚಹಾ ಮಾಡುತ್ತಿದ್ದರು, ವಿವಿಧ ಹಣ್ಣುಗಳನ್ನು ಕತ್ತರಿಸುತ್ತಿದ್ದರು ಮತ್ತು ಒಳ್ಳೆಯ ಸಿಹಿ ತಿಂಡಿಗಳನ್ನು ಹೊರತೆಗೆಯುತ್ತಿದ್ದರು. ಇದು ಅಡುಗೆ ಮನೆಯಲ್ಲಿ ನನ್ನಿಂದ ಸಣ್ಣ ಸಹಾಯ ಕೇಳುವಷ್ಟರಲ್ಲೇ ಸುಸ್ತಾಗಿ ಬಿಡುತ್ತಿದ್ದ ಆ ದಣಿದ ಮಹಿಳೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅವರು ರಿಯಾ ಜೊತೆ ಎಷ್ಟು ಮೃದುವಾಗಿ ಮಾತನಾಡುತ್ತಿದ್ದರೆಂದರೆ ನನಗೆ ಆಶ್ಚರ್ಯವಾಗುತ್ತಿತ್ತು. ಮಗಳೇ, ಇದನ್ನು ನಿನ್ನದೇ ಮನೆ ಎಂದು ಭಾವಿಸು. ಸೊಸೆಯಾಗಿ ಬಂದಾಗ ಇನ್ನೂ ಹೆಚ್ಚು ಆತ್ಮೀಯತೆ ಅನಿಸುತ್ತದೆ. ಆರಂಭದಲ್ಲಿ ನಾನು ರಿಯಾಳನ್ನು ದ್ವೇಷಿಸಲಿಲ್ಲ. ಅಷ್ಟಕ್ಕೂ ಅವಳು ಇನ್ನೂ ಈ ಮನೆಯ ಭಾಗವಾಗಿರಲಿಲ್ಲ ಮತ್ತು ನನ್ನೊಂದಿಗೆ ಅವಳಿಗೆ ಯಾವುದೇ ನೇರ ಜಗಳ ಇರಲಿಲ್ಲ. ಆದರೆ ಒಂದು ಘಟನೆ ನನ್ನನ್ನು ಆತಂಕಕ್ಕೆ ದೂಡಿತು. ಯಾವಾಗ ರಿಯಾ 2ನೇ ಅಂತಸ್ತಿಗೆ ಬರುತ್ತಿದ್ದಳೋ ಅವಳು ನಮ್ಮ ಕೊಠಡಿಯ ಬಾಗಿಲ ಮುಂದೆ ತುಂಬ ಹೊತ್ತು ನಿಲ್ಲುತ್ತಿದ್ದಳು. ಮೊದಮೊದಲು ನನಗೆ ನಮ್ಮ ಕೋಣೆ ಉಳಿದ ಕೋಣೆಗಳಿಗಿಂತ ಹೆಚ್ಚು ಬೆಳಕಿನಿಂದ ಹಾಗೂ ಸುಂದರವಾಗಿ ಕಾಣುತ್ತದೆ, ಅದಕ್ಕೆ ಅವಳು ಕುತೂಹಲದಿಂದ ನೋಡುತ್ತಿದ್ದಾಳೆ ಎಂದೆನಿಸಿತು. ಆದರೆ ಒಂದು ಸಂಜೆ ನಾನು ಆಫೀಸ್ನಿಂದ ಮರಳಿದಾಗ ಬಟ್ಟೆ ಬದಲಿಸುವ ಮುಂಚೆಯೇ ಗಮನಿಸಿದೆ. ರಿಯಾ, ಆಕಾಶ್ ಮತ್ತು ನನ್ನ ಅತ್ತೆ ನನ್ನ ಕೋಣೆಯ ಒಳಗಡೆ ನಿಂತಿದ್ದರು. ಕೊಠಡಿಯ ಬಾಗಿಲು ಪೂರ್ತಿ ತೆರೆದಿತ್ತು. ರಿಯಾ ಕೊಠಡಿಯ ಮಧ್ಯದಲ್ಲಿ ನಿಂತು ಗೋಡೆಯಲ್ಲಿರುವ ಅಲ್ಮಾರಿ, ನನ್ನ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಕಿಟಕಿಯನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಅವಳು ಆ ತಿಳಿನೀಲಿ ಬಣ್ಣದ ಪರದೆಯನ್ನು ಮುಟ್ಟಿ ನೋಡಿದಳು. ಅದನ್ನು ನಾನು ಎಷ್ಟೋ ಗಂಟೆಗಳ ಕಾಲ ಹುಡುಕಿ ಇಷ್ಟಪಟ್ಟು ಖರೀದಿಸಿದ್ದೆ. ಅವಳು ನಗುತ್ತಾ ಹೇಳಿದಳು, ಆಕಾಶ್, ನಿನ್ನ ಕೊಠಡಿ ನಿಜವಾಗಿಯೂ ತುಂಬ ಸುಂದರವಾಗಿದೆ. ಮದುವೆಯಾದ ನಂತರ ನಾನು ಈ ಪರದೆಗಳನ್ನು ಕ್ರೀಮ್ ಕಲರ್ನಲ್ಲಿ ಬದಲಾಯಿಸಲು ಬಯಸುತ್ತೇನೆ. ಅದರಿಂದ ಇನ್ನೂ ಹೆಚ್ಚು ರಾಯಲ್ ಲುಕ್ ಬರುತ್ತದೆ. ಮತ್ತು ಈ ಟೇಬಲ್, ಇದನ್ನು ಇಲ್ಲಿಂದ ತೆಗೆಯಬಹುದು. ನನಗೆ ಇಲ್ಲಿ ಕಾಸ್ಮೆಟಿಕ್ ಕ್ಯಾಬಿನೆಟ್ ಇಡಬೇಕಿದೆ. ನಾನು ಬಾಗಿಲ ಬಳಿಯ ಕಲ್ಲಿನಂತೆ ನಿಂತುಬಿಟ್ಟೆ. ಅವಳ ಮಾತುಗಳು ನೇರವಾಗಿ ನನ್ನ ಕಿವಿಗೆ ಚುಚ್ಚಿದವು. ಆಕಾಶ್ನ ಕೊಠಡಿ, ಇದು ನಮ್ಮ ಕೊಠಡಿಯಾಗಿತ್ತು. ಅಲ್ಲಿ ನಾವು ಕಳೆದ 8 ವರ್ಷಗಳಿಂದ ವಾಸಿಸುತ್ತಿದ್ದೆವು. ಪ್ರತಿಯೊಂದು ವಸ್ತುವನ್ನು ನಾವೇ ಖರೀದಿಸಿದ್ದೆವು, ನಾವೇ ಆರಿಸಿದ್ದೆವು ಮತ್ತು ನಾವೇ ಅದಕ್ಕೆ ಹಣ ಪಾವತಿಸಿದ್ದೆವು. ನಾನು ಆಕಾಶ್ ಕಡೆ ನೋಡಿದೆ. ಈ ಭರವಸೆಯ ಮಾತುಗಳಿಂದ ಕನಿಷ್ಠ ಪಕ್ಷ ಅವನು ಒಮ್ಮೆಯಾದರೂ ಅವಳ ಆ ತಪ್ಪು ಕಲ್ಪನೆಯನ್ನು ತಿದ್ದಬಹುದು ಎಂದು ನೋಡಿದೆ. ಆದರೆ ಅವನು ಇದೆಲ್ಲವೂ ಸಾಮಾನ್ಯ ಎಂಬಂತೆ ಬರೀ ಗೋಡೆಗೆ ಒರಗಿ ಜೇಬಿನಲ್ಲಿ ಕೈ ಹಾಕಿಕೊಂಡು ನಗುತ್ತಿದ್ದ. ನನ್ನ ಅತ್ತೆಯು ಅಲ್ಲೇ ನಿಂತಿದ್ದರು. ಅವರು ಎಲ್ಲವನ್ನೂ ಸ್ಪಷ್ಟವಾಗಿ ಕೇಳಿಸಿಕೊಂಡರು. ಆದರೆ ರಿಯಾಳ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಲಿಲ್ಲ. ಬದಲಿಗೆ ಅವರು ತಲೆಯಾಡಿಸುತ್ತಾ ಹೇಳಿದರು, ನಿನಗೆ ಕ್ರೀಮ್ ಕಲರ್ ಇಷ್ಟವೇ? ಹೌದು, ಆ ಬಣ್ಣ ಸ್ವಚ್ಛವಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣುತ್ತದೆ. ಇದೆಲ್ಲವನ್ನು ಬದಲಾಯಿಸಿ ಬಿಡೋಣ. ಕೇವಲ ನಿನಗಷ್ಟೇ ಕಂಫರ್ಟ್ ಆದರೆ ಸಾಕು. ಇದನ್ನು ಕೇಳಿ ನನ್ನ ಮೈಯ ರಕ್ತವೇ ಹೆಪ್ಪುಗಟ್ಟಿದಂತಾಯಿತು. ಹಾಗಾದರೆ ಇದು ರಿಯಾಳ ತಪ್ಪು ತಿಳುವಳಿಕೆಯಾಗಿರಲಿಲ್ಲ. ಬದಲಿಗೆ ಅವಳಿಗೆ ಈ ರೀತಿ ಹೇಳಿಕೊಡಲಾಗಿತ್ತು. ಆ ರಾತ್ರಿ ನಾನು ಈ ವಿಷಯವನ್ನು ಸಮೀರ್ಗೆ ತಿಳಿಸಿದೆ. ಅವನು ತನ್ನ ಕೈ ಗಡಿಯಾರವನ್ನು ಕಳಚುತ್ತಿದ್ದ ಮತ್ತು ಇದನ್ನು ಕೇಳಿದ ನಂತರ ಅವನು ತುಂಬ ಹೊತ್ತು ಸುಮ್ಮನೆ ಕುಳಿತಿದ್ದ. ನಾನು ಕೇಳಿದೆ, ಅಮ್ಮ, ರಿಯಾಗೆ ಏನು ಹೇಳಿದ್ದಾರೆಂದು ಅನಿಸುತ್ತದೆ ಅಲ್ಲವೇ? ಸಮೀರ್ ತಕ್ಷಣ ಉತ್ತರಿಸಲಿಲ್ಲ. ಅವನು ಕೊಠಡಿಯನ್ನು ಸುತ್ತಲೂ ನೋಡಿದ. ಆ ಮರದ ಅಲ್ಮಾರಿಯ ಅಳತೆಯನ್ನು ಅವನು ಸ್ವತಃ ತಾನೇ ತೆಗೆದುಕೊಂಡಿದ್ದ. ಆ ಏರ್ ಕಂಡೀಷನರನ್ನು ಅವನು ನಾನು ಸೆಕೆಯಿಂದ ಅನಾರೋಗ್ಯಕ್ಕೆ ಒಳಗಾದಾಗ ಖರೀದಿಸಿದ್ದ. ಸ್ವಲ್ಪ ಸಮಯದ ನಂತರ ಅವನು ನಿಧಾನವಾಗಿ ಹೇಳಿದ, ಬಹುಶಃ ಅಮ್ಮ ಹುಡುಗಿಯ ಮನೆಯವರಿಗೆ ಮಾತು ಕೊಟ್ಟಿದ್ದಾರೆ ಎಂದು ತೋರುತ್ತಿದೆ. ಅವನ ಮಾತು ಕೇಳಿ ನಾನು ಕುಸಿದು ಹೋದೆ. ಈ ಕೊಠಡಿ ಆಕಾಶ್ಗಾಗಿ ಬೇಕು ಎಂದು ಅತ್ತೆ ನೇರವಾಗಿ ಬಂದು ನನ್ನಲ್ಲಿ ಹೇಳಬಹುದಿತ್ತು. ಅದನ್ನು ಬಿಟ್ಟು ಬೆನ್ನ ಹಿಂದೆ ಎಲ್ಲವನ್ನೂ ನಿರ್ಧಾರ ಮಾಡಿ ಒಬ್ಬ ಹೊರಗಿನ ವ್ಯಕ್ತಿಗೆ ನನ್ನ ಎದುರೇ ನನ್ನ ಸಾಮಾನುಗಳ ಮೇಲೆ ಬೆರಳು ಇಡುವ ಅಧಿಕಾರ ನೀಡಿದ್ದಾರೆ. ಅವಳು ಯಾವುದೋ ಮಾಡೆಲ್ ಹೌಸ್ ನೋಡುತ್ತಿರುವಂತೆ ನೋಡುತ್ತಿದ್ದಳು. ಆದರೂ ನಾನು ತಾಳ್ಮೆಯಿಂದಿದ್ದೆ. ಕೆಲವು ದಿನಗಳ ನಂತರ ಎಲ್ಲವೂ ಶಾಂತವಾದಾಗ ನಾವು ತಂದೆ ತಾಯಿ ಜೊತೆ ಸ್ಪಷ್ಟವಾಗಿ ಮಾತನಾಡೋಣ ಎಂದು ನಾನು ಯೋಚಿಸಿದೆ. ಆದರೆ ಕೇವಲ 3 ದಿನಗಳ ಅಂತರದಲ್ಲಿ ಅತ್ತೆ ನನ್ನನ್ನು ಮೇಲಿನಿಂದ ಕೆಳಗೆ ಕರೆಯುತ್ತಾರೆ ಎಂದು ನನಗೆ ಗೊತ್ತಿರಲಿಲ್ಲ. ಅವರು ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಮುಖದಲ್ಲಿ ಆತಂಕವಿತ್ತು, ಆದರೆ ಧ್ವನಿಯಲ್ಲಿ ಅದೇ ಹಳೆಯ ಅಧಿಕಾರದ ಗತ್ತಿತ್ತು. ಅದಿತಿ, ನಾಳೆ ಸಂಜೆ ರಿಯಾ ಅವರ ಮನೆಯವರು ನಿಶ್ಚಿತಾರ್ಥ ಶಾಸ್ತ್ರಕ್ಕಿಂತ ಮುಂಚೆನೇ ಮನೆ ಮಾಡಲು ಬರುತ್ತಿದ್ದಾರೆ. ನೀನು 2ನೇ ಅಂತಸ್ತಿನ ಕೊಠಡಿಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿಬಿಡು. ಬೆಡ್ಶೀಟ್ ಬದಲಾಯಿಸು, ಕನ್ನಡಿಗಳನ್ನು ಒರೆಸಿಡು. ಜನರು ಬಂದು ನಮ್ಮ ಮನೆ ಗಲೀಜಾಗಿದೆ ಎಂದುಕೊಳ್ಳುವುದು ನನಗೆ ಇಷ್ಟವಿಲ್ಲ. ನಾನು ಅವರ ಕಡೆ ನೋಡಿದೆ ಮತ್ತು ಪ್ರತಿಯೊಂದು ಪದಕ್ಕೂ ಒತ್ತು ನೀಡಿ ಹೇಳಿದೆ,
ನನ್ನ ಕೊಠಡಿಯನ್ನೇ ಯಾಕೆ ಸ್ವಚ್ಛಗೊಳಿಸಬೇಕು ಅಮ್ಮ? ಅವರು ನಾನು ಯಾವುದೋ ತರ್ಕಹೀನ ಪ್ರಶ್ನೆ ಕೇಳಿಬಿಟ್ಟಿದ್ದೇನೆ ಎಂಬಂತೆ ಹುಬ್ಬುಗಂಟಿಕ್ಕಿದರು. ನೋಡು, ಅವರು ಆಕಾಶ್ ಮತ್ತು ರಿಯಾಳ ಕೊಠಡಿ ನೋಡಲು ಬರುತ್ತಿದ್ದಾರೆ. ನೀನು ನನ್ನ ಮರ್ಯಾದೆ ತೆಗೆಯಬೇಡ. ಹುಡುಗಿಯ ಮನೆಯವರು ಶ್ರೀಮಂತರಾಗಿದ್ದಾರೆ. ನಾವು ಅವರಿಗೆ ಏನು ಹೇಳುವ ಅವಕಾಶ ನೀಡಬಾರದು. ನಾನು ಅಲ್ಲೇ ಸ್ತಬ್ಧಳಾದೆ. ನನ್ನ ಮೆದುಳಿನಲ್ಲಿ ಒಂದೇ ಮಾತು ಪ್ರತಿಧ್ವನಿಸುತ್ತಿತ್ತು. ಅವರು ನಮ್ಮ ಬೆಡ್ರೂಮನ್ನು ನಿಜವಾಗಿಯೂ ಆಕಾಶ್ ಮದುವೆಯ ಕೊಠಡಿಯನ್ನಾಗಿ ಮಾಡಿಬಿಟ್ಟಿದ್ದರು. ಹೇಳದೆ ಕೇಳದೆ, ಮಾತುಕತೆ ಮಾಡದೆ, ಅನುಮತಿಯಿಲ್ಲದೆ ಈ ಮನೆಯಲ್ಲಿ ನಮ್ಮ ಪ್ರತಿಯೊಂದು ವಸ್ತುವನ್ನು ಕೇವಲ ಒಂದೇ ಒಂದು ವಾಕ್ಯದಿಂದ ಕಿತ್ತುಕೊಳ್ಳಬಹುದು ಎಂಬಂತೆ. ಇದು ನನ್ನ ಮರ್ಯಾದೆಯ ಪ್ರಶ್ನೆ ಎಂದರು. ಸಮೀರ್ ಸರಿಯಾಗಿ ಅದೇ ಸಮಯದಲ್ಲಿ ಹೊರಗಿನಿಂದ ಒಳಗೆ ಬಂದ. ಅವನು ಅಮ್ಮನ ಮಾತನ್ನು ಕೇಳಿಸಿಕೊಂಡ ಮತ್ತು ಗಾಡಿಯ ಚಾವಿಗಳನ್ನು ಮೇಜಿನ ಮೇಲಿಡುತ್ತಾ ಹೇಳಿದ, ಅಮ್ಮ, ಇಷ್ಟೊಂದು ದೊಡ್ಡ ವಿಷಯವನ್ನು ನೀವು ನಮಗೆ ಕೇಳದೆ ಹೇಗೆ ನಿರ್ಧಾರ ಮಾಡಿದ್ರಿ? ಅತ್ತೆಯವರ ಧ್ವನಿ ತಕ್ಷಣವೇ ಜೋರಾಯಿತು. ಕೇಳುವುದೇನಿದೆ? ಈ ಮನೆ ನನ್ನದು ಮತ್ತು ನಿಮ್ಮ ಅಪ್ಪನದು. ನಾವು ಹೇಗೆ ಬಯಸುತ್ತೇವೆಯೋ ಹಾಗೇ ವ್ಯವಸ್ಥೆ ಮಾಡುತ್ತೇವೆ. ನೀವಿಬ್ಬರು ಇಷ್ಟು ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದೀರಿ. ಅದಕ್ಕೇನು ಬಾಡಿಗೆ ಕೊಟ್ಟಿಲ್ಲವಲ್ಲ? ಈಗೇನು ತುಂಬ ಲೂಟಿಯಾಗಿ ಹೋಗಿದೆ ಎನ್ನುವಂತೆ ಆಡುತ್ತಿದ್ದೀಯಲ್ಲ? ಮಾವ ಸೋಫಾದ ಮೇಲೆ ಕುಳಿತಿದ್ದರು. ಅವರ ಕೈಯಲ್ಲಿ ಚಹಾದ ಕಪ್ಪಿತ್ತು. ಆದರೆ ಅವರ ದೃಷ್ಟಿ ನಮ್ಮ ಮೇಲಿರಲಿಲ್ಲ. ಅವರು ಬರೀ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಹೇಳಿದರು, ಬಿಡು ಮಗನೇ, ನೀವಿಬ್ಬರು ದೊಡ್ಡವರು. ಕಿರಿಯ ಸಹೋದರನಿಗಾಗಿ ಸ್ವಲ್ಪ ತ್ಯಾಗ ಮಾಡಿ. ಅವನ ಜೀವನದ ಪ್ರಶ್ನೆ ಇದು. ನಾನು ನನ್ನ ಮಾವನ ಕಡೆ ನೋಡದೆ ಇರಲು ಸಾಧ್ಯವಾಗಲಿಲ್ಲ. ಅಪ್ಪ, ನಾವು ಇಷ್ಟು ವರ್ಷಗಳಿಂದ ತ್ಯಾಗ ಮಾಡುತ್ತಲೇ ಬಂದಿದ್ದೇವೆ. ಅದು ಸಾಕಾಗಲಿಲ್ಲವೇ? ಮಾವನನ್ನ ದೃಷ್ಟಿಯಿಂದ ಕಣ್ಣು ತಪ್ಪಿಸುತ್ತಾ ಹೇಳಿದರು. ಮನೆಯಲ್ಲಿ ಯಾವಾಗಲೂ ಹಣದ ಮಾತು ಆಡಬಾರದು. ಮದುವೆ ಹತ್ತಿರ ಬಂದಿದೆ. ಶಾಂತಿ ಕಾಪಾಡಿ. ಆಕಾಶ್ ಸೋಫಾ ಮೇಲೆ ಕಾಲು ಚಾಚಿ ಕುಳಿತಿದ್ದ ಮತ್ತು ನಗುತ್ತಾ ಹೇಳಿದ, ಅಣ್ಣ, ಅತ್ತಿಗೆ, ಬರೀ ಒಂದು ಕೊಠಡಿಗಾಗಿ ಇಷ್ಟೊಂದು ಡ್ರಾಮಾ ಮಾಡುತ್ತಿದ್ದಿರಲ್ಲ. ನನ್ನ ಮದುವೆಯ ಖುಷಿಯನ್ನೇ ಹಾಳು ಮಾಡಿಬಿಟ್ರಿ. ಸರಿಯಾಗಿ ಅದೇ ಸಮಯದಲ್ಲಿ ಆಕಾಶ್ನ ಫೋನ್ ರಿಂಗ್ ಆಯಿತು. ನನ್ನ ದೃಷ್ಟಿ ಆಕಸ್ಮಿಕವಾಗಿ ರಿಯಾಳ ಮೆಸೇಜ್ ಮೇಲೆ ಬಿದ್ದಿತು. ನಾನು ಮದುವೆಯಾದ ನಂತರ ಒಂದು ಸಣ್ಣ ಕೊಠಡಿಯಲ್ಲಿ ವಾಸಿಸಲು ಇಷ್ಟಪಡುವುದಿಲ್ಲ. ನನ್ನ ಸ್ನೇಹಿತರು ನನ್ನನ್ನು ನೋಡಿ ಗೇಲಿ ಮಾಡುತ್ತಾರೆ. ಆಕಾಶ್ ಮೆಸೇಜ್ ಓದಿದ ತಕ್ಷಣ ಫೋನ್ ತಿರುಗಿಸಿ ಇಟ್ಟನು. ನನಗೆ ಇದ್ದಕ್ಕಿದ್ದಂತೆ ನನ್ನ ಗಂಟಲಿನಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಂತಾಯಿತು. ಇದು ಈಗ ಬರೀ ಒಂದು ಕೊಠಡಿಯ ವಿಷಯವಾಗಿರಲಿಲ್ಲ. ಇದು ಈ ಕುಟುಂಬವು ನಮ್ಮ ಶ್ರಮಕ್ಕೆ, ನಮ್ಮ ಹಣಕ್ಕೆ ಮತ್ತು ನಮ್ಮ ತಾಳ್ಮೆಗೆ ಎಂದಿಗೂ ಯಾವುದೇ ಪ್ರಾಮುಖ್ಯತೆ ನೀಡಿರಲಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಅವರ ದೃಷ್ಟಿಯಲ್ಲಿ ನಾವಿಬ್ಬರು ಕೇವಲ ಸಮಯಕ್ಕೆ ಸರಿಯಾಗಿ ಬಾಡಿಗೆ ಕಟ್ಟುವ ಬಾಡಿಗೆದಾರರಾಗಿದ್ದೆವು ಮತ್ತು ಯಾವಾಗ ಕಿರಿಯ ಮಗನ ಮರ್ಯಾದೆ ಉಳಿಸುವ ಮಾತು ಬಂತೋ ಆಗ ನಾವು ಮೌನವಾಗಿ ಹಿಂದೆ ಸರಿಯಲೇಬೇಕಾಯಿತು. ಆ ಸಮಯದಲ್ಲಿ ಮನೆಯ ಹೆಚ್ಚಿನ ಎಲ್ಲ ದೀಪಗಳು ಆಫ್ ಆಗಿದ್ದಾಗ ಅತ್ತೆ ನಮ್ಮಿಬ್ಬರನ್ನು ಲಿವಿಂಗ್ ರೂಮಿಗೆ ಕರೆದರು. ಅವರ ದನಿಯಲ್ಲಿ ಮಧ್ಯಾಹ್ನ ಇದ್ದಂತಹ ಕಟ್ಟುನಿಟ್ಟು ಇರಲಿಲ್ಲ. ಬದಲಿಗೆ ಒಂದು ವಿಚಿತ್ರವಾದ ಮೃದುತ್ವವಿತ್ತು. ಆದರೆ ಇಷ್ಟು ವರ್ಷ ಅವರ ಜೊತೆ ಇದ್ದು ನನಗೆ ಅರ್ಥವಾಗಿತ್ತು. ಅವರು ಎಷ್ಟು ಮೃದುವಾಗಿ ಮಾತನಾಡುತ್ತಾರೋ ಅವರ ಮುಂದಿನ ಮಾತು ಅಷ್ಟೇ ಚುಚ್ಚುವಂತಿರುತ್ತದೆ ಎಂದು. ಸಮೀರ್ ನನ್ನ ಜೊತೆ ನಡೆಯುತ್ತಿದ್ದ, ನನಗೆ ಧೈರ್ಯ ನೀಡುತ್ತಿರುವಂತೆ. ಅವನ ಕೈ ಮೆಲ್ಲಗೆ ನನ್ನ ಬೆನ್ನ ಮೇಲಿತ್ತು. ನಾನು ಮೊದಲೇ ಒಂದು ಕೆಟ್ಟ ಸಂಭಾಷಣೆಗೆ ಸಿದ್ಧವಾಗಿದ್ದೆ. ಲಿವಿಂಗ್ ರೂಮಿನಲ್ಲಿ ಆ ಸಮಯದಲ್ಲಿ ಎಲ್ಲರೂ ಉಪಸ್ಥಿತರಿದ್ದರು. ನನ್ನ ಮಾವ ಮಧ್ಯದ ಕುರ್ಚಿಯ ಮೇಲೆ ಕುಳಿತಿದ್ದರು. ಅವರ ಮುಂದೆ ಚಹಾದ ಕಪ್ ಇಡಲಾಗಿತ್ತು. ಆದರೆ ಅವರು ಅದನ್ನು ಮುಟ್ಟಿಯೂ ಇರಲಿಲ್ಲ. ಆಕಾಶ್ ಕಾಲು ಚಾಚಿ ಕುಳಿತಿದ್ದ ಮತ್ತು ರಿಯಾಳು ಅಲ್ಲೇ ಇದ್ದಳು. ಆದರೂ ಅವಳು ಇನ್ನೂ ಈ ಮನೆಯ ಸದಸ್ಯಳಾಗಿರಲಿಲ್ಲ. ನನ್ನನ್ನು ನೋಡಿದ ತಕ್ಷಣ ನನ್ನ ಅತ್ತೆ ಹೇಳಿದರು, ನಾನು ರಿಯಾಳನ್ನು ಕೂಡ ಇಲ್ಲೇ ಇರಲು ಹೇಳಿದ್ದೇನೆ. ಇದರಿಂದ ಎಲ್ಲವೂ ಸ್ಪಷ್ಟವಾಗುತ್ತದೆ. ಅಷ್ಟಕ್ಕೂ ಅವಳು ಈ ಮನೆಯ ಭಾವಿ ಸೊಸೆ. ಕೊಠಡಿಯ ವಿಷಯ ಅವಳಿಗೂ ಸಂಬಂಧಿಸಿದೆ. ನಾನು ಮನಸ್ಸಿನಲ್ಲೇ ನಕ್ಕೆ. ಇದು ನಮ್ಮ ಬೆಡ್ರೂಮ್ನ ವಿಷಯವಾಗಿತ್ತು ಮತ್ತು ಅದನ್ನು ಕೇಳಲು ರಿಯಾಳನ್ನು ಕರೆಯಲಾಗಿತ್ತು. ಆದರೆ ನಾವು ನಮ್ಮ ತೀರ್ಪು ಕೇಳಲು ಕಾಯುತ್ತಿರುವವರಂತೆ ಕಾಣುತ್ತಿದ್ದೆವು. ಅತ್ತೆಯವರು ತಮ್ಮ ಗಂಟಲು ಸರಿಪಡಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾತು ಆರಂಭಿಸಿದರು. ಅದಿತಿ, ಸಮೀರ್, ನನಗೆ ಗೊತ್ತು ನೀವಿಬ್ಬರು ಆ ಕೊಠಡಿಯಲ್ಲಿ ತುಂಬ ಸಮಯದಿಂದ ವಾಸಿಸುತ್ತಿದ್ದೀರಿ ಎಂದು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಆಕಾಶ್ನ ಮದುವೆಯಾಗುತ್ತಿದೆ. ಹುಡುಗಿಯ ಮನೆಯವರು ಶ್ರೀಮಂತರಾಗಿದ್ದಾರೆ. ಅವರು ಬಾಯಿ ಬಿಟ್ಟು ಏನು ಹೇಳದಿದ್ದರೂ ಕಣ್ಣು ಎಲ್ಲದರ ಮೇಲೂ ಇರುತ್ತದೆ. ಸಮೀರ್ ಮೌನವಾಗಿ ಕುಳಿತಿದ್ದ. ಅವನ ಬೆನ್ನು ನೇರವಾಗಿತ್ತು ಮತ್ತು ಕೈಗಳು ಮಂಡಿಯ ಮೇಲಿದ್ದವು. ನಾನು ಬಲ್ಲೆ. ಅವನು ತನ್ನನ್ನು ತಾನು ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ನನ್ನ ಅತ್ತೆ ಮುಂದುವರಿಸಿ ಹೇಳಿದರು, ಒಂದು ವೇಳೆ ನಾಳೆ ರಿಯಾ ಅವರ ಮನೆಯವರು ಬಂದು ಆಕಾಶ್ ಬಳಿ ತನ್ನದೇ ಆದ ಒಂದು ಒಳ್ಳೆಯ ಕೊಠಡಿ ಇಲ್ಲ ಎಂದು ನೋಡಿದರೆ ಆಗ ಅವರು ಯೋಚಿಸುತ್ತಾರೆ, ನಾವು ಅವರ ಮಗಳ ಗೌರವವನ್ನು ಕಾಪಾಡುತ್ತಿಲ್ಲ ಎಂದುಕೊಳ್ಳುತ್ತಾರೆ. ಆಮೇಲೆ ಒಂದು ವೇಳೆ ಸಂಬಂಧದಲ್ಲಿ ಏನಾದರೂ ತೊಂದರೆ ಬಂದರೆ ಜನರು ನಮ್ಮನ್ನು ನೋಡಿ ನಗುತ್ತಾರೆ. ಇದು ಕೇವಲ ಆಕಾಶ್ನ ವಿಷಯವಲ್ಲ, ಇಡೀ ಕುಟುಂಬದ ಮರ್ಯಾದೆಯ ಪ್ರಶ್ನೆ.
ನಾನು ಅವರ ಕಡೆ ನೋಡಿ ನೇರವಾಗಿ ಕೇಳಿದೆ, ಹಾಗಾದರೆ ನೀವು ಏನು ಬಯಸುತ್ತೀರಿ? ಅತ್ತೆಯವರು ಈ ಪ್ರಶ್ನೆಗಾಗಿಯೇ ಕಾಯುತ್ತಿದ್ದಂತೆ ಅನಿಸಿತು. ಅವರು ತಕ್ಷಣವೇ ತಮ್ಮ ಧ್ವನಿಯನ್ನು ಮೃದುಗೊಳಿಸಿದರು. ಆದರೆ ಅವರ ಪ್ರತಿ ಪದವು ನನಗೆ ಚುಚ್ಚುತ್ತಿತ್ತು. ನಾನು ಯೋಚಿಸಿದ್ದೇನೆ, ಒಂದೋ ನೀವಿಬ್ಬರು ಕೆಳಗೆ ಸ್ಟೋರ್ ರೂಮಿಗೆ ಶಿಫ್ಟ್ ಆಗಿಬಿಡಿ. ನಾನು ಯಾರ ಬಳಿಯಾದರೂ ಹೇಳಿ ಅದನ್ನು ಸ್ವಚ್ಛಗೊಳಿಸಿ ಒಂದು ಸಣ್ಣ ಬೆಡ್ ಹಾಕಿಸುತ್ತೇನೆ. ಕೆಲವು ತಿಂಗಳುಗಳಷ್ಟೇ ಅಲ್ವಾ ವಿಷಯ. ಅಥವಾ ಒಂದು ವೇಳೆ ನಿಮಗೆ ಅಲ್ಲಿ ತೊಂದರೆಯಾಗುತ್ತಿದ್ದರೆ ಕೆಲವು ಸಮಯದವರೆಗೆ ಹೊರಗೆ ಬಾಡಿಗೆಗೆ ಒಂದು ಫ್ಲ್ಯಾಟ್ ತೆಗೆದುಕೊಳ್ಳಿ. ಆಕಾಶ್ನ ಮದುವೆಯಾದ ಮೇಲೆ ಎಲ್ಲವೂ ಸರಿಯಾಗುತ್ತದೆ. ಆಗ ಮುಂದಿನದನ್ನು ಯೋಚಿಸೋಣ. ಸ್ಟೋರ್ ರೂಮ್ ಎಂಬ ಪದ ಕೇಳಿ ನನ್ನ ಎದೆ ಸೀಳಿದಂತಾಯಿತು. ಆ ಕೊಠಡಿ ತೇವದಿಂದ ತುಂಬಿತ್ತು. ಮಳೆಗಾಲದಲ್ಲಿ ಬೂಸ್ಟ್ ವಾಸನೆ ಬರುತ್ತಿತ್ತು. ಗೋಡೆಗಳ ಮೇಲೆ ನೀರಿನ ಕಲೆಗಳಿದ್ದವು ಮತ್ತು ಹಳೆಯ ಡಬ್ಬಗಳು, ಮುರಿದ ಸಾಮಾನುಗಳು ಹಾಗೂ ಮನೆ ದುರಸ್ತಿಯ ನಂತರ ಉಳಿದಿದ್ದ ಸಿಮೆಂಟ್ ಚೀಲಗಳು ಇಂದಿಗೂ ಅಲ್ಲೇ ಬಿದ್ದಿದ್ದವು. ಮತ್ತು ನನ್ನ ಅತ್ತೆ ಹೇಳುತ್ತಿದ್ದರು, ಕೇವಲ ಕೆಲವು ತಿಂಗಳುಗಳಷ್ಟೇ ಅಲ್ವಾ, ನಮಗೆ ಬರೀ ಮಲಗಲು ಒಂದು ಜಾಗ ಬೇಕಿತ್ತು ಎಂಬಂತೆ. ಅವರು ನನ್ನ ಕಡೆ ನೋಡಿ ತುಂಬ ನಿಧಾನವಾಗಿ ಇನ್ನೊಂದು ಮಾತು ಸೇರಿಸಿದರು. ನಾನು ನಿಮ್ಮನ್ನು ಹೊರಹಾಕುತ್ತಿಲ್ಲ. ನಾನು ಕೇವಲ ನೀವಿಬ್ಬರು ತಿಳುವಳಿಕೆಯಿಂದ ಕೆಲಸ ಮಾಡಬೇಕು ಎಂದು ಬಯಸುತ್ತಿದ್ದೇನೆ ಅಷ್ಟೇ. ದೊಡ್ಡ ಅಣ್ಣ ಅತ್ತಿಗೆ ಕಿರಿಯ ಸಹೋದರನ ಅವಶ್ಯಕತೆಯ ಸಮಯದಲ್ಲಿ ಅವನಿಗೆ ಸಹಾಯ ಮಾಡಬೇಕು. ಇದ್ದಕ್ಕಿದ್ದಂತೆ ಸಮೀರ್ ಮೆಲ್ಲಗೆ ನಕ್ಕನು. ಆ ನಗು ಸಂತೋಷದ್ದಾಗಿರಲಿಲ್ಲ. ಬದಲಿಗೆ ಆ ನಗು ಹೇಗಿತ್ತೆಂದರೆ ನನ್ನ ಹೃದಯ ನಡುಗಿತು. ಅವನು ತನ್ನ ಅಮ್ಮನ ಕಡೆ ನೋಡಿದ ಮತ್ತು ನಿಧಾನವಾಗಿ ಹೇಳಿದ, ನಾವು ಆ ಕೊಠಡಿಯ ಮೇಲೆ 25 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದೇವೆ. ವಾಟರ್ ಪ್ರೂಫಿಂಗ್, ಅಲ್ಮಾರಿ, ವಿದ್ಯುತ್ ಕೆಲಸ, ಹೊಸ ಫರ್ನಿಚರ್, ಮತ್ತು ಈಗ ನೀವು ಹೇಳುತ್ತಿದ್ದೀರಿ ನಾವು ಸ್ಟೋರ್ ರೂಮ್ನಲ್ಲಿರಬೇಕು ಮತ್ತು ಆ ಕೊಠಡಿಯನ್ನು ಆಕಾಶ್ಗೆ ನೀಡಬೇಕು ಎಂದು ಹೇಳುತ್ತಿದ್ದೀರಿ. ನನ್ನ ಅತ್ತೆಯ ಮುಖ ತಕ್ಷಣವೇ ಬದಲಾಯಿತು. ಅವರ ಧ್ವನಿಯಿಂದ ಮೃದುತ್ವ ಮಾಯವಾಯಿತು. ಕೊಠಡಿಯ ದುರಸ್ತಿಯನ್ನು ನೀನು ನಿನ್ನ ಇಷ್ಟದಂತೆ ಮಾಡಿದ್ದೆ. ನಾನೇನು ನಿನ್ನಿಂದ ಯಾವುದೇ ಸಾಲದ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿರಲಿಲ್ಲವಲ್ಲ. ಈಗ ಲೆಕ್ಕ ಇಡುತ್ತಿದ್ದೀಯಾ? ಮಗ ಸೊಸೆ ತಂದೆ ತಾಯಿಯ ಮನೆಯಲ್ಲಿ ವಾಸಿಸುವಾಗ ಮನೆಯನ್ನು ಸ್ವಚ್ಛವಾಗಿ ಹಾಗೂ ಅಚ್ಚುಕಟ್ಟಾಗಿ ಇಡುವುದು ಅವರ ಕರ್ತವ್ಯವಾಗಿರುತ್ತದೆ. ಇದರಲ್ಲಿ ಯಾವುದೇ ದೊಡ್ಡ ವಿಷಯವಿಲ್ಲ. ಆಕಾಶ್ ಇದನ್ನು ಕೇಳಿದ ತಕ್ಷಣವೇ ಮಧ್ಯದಲ್ಲಿ ಟೀಕಿಸಿದ. ಹೌದು ಅಣ್ಣ, ನೀವಿಬ್ಬರು ಇಷ್ಟು ವರ್ಷಗಳಿಂದ ಈ ಮನೆಯಲ್ಲಿ ಉಚಿತವಾಗಿ ವಾಸಿಸುತ್ತಿದ್ದೀರಿ. ಈಗ ಲೆಕ್ಕ ಹಾಕುವುದು ವಿಚಿತ್ರವಾಗಿ ಕಾಣುತ್ತಿದೆ. ಒಂದು ವೇಳೆ ಸರಿಯಾಗಿ ಲೆಕ್ಕ ಹಾಕಿದರೆ 8 ವರ್ಷದ ಬಾಡಿಗೆಯೂ ಕಡಿಮೆಯಾಗುವುದಿಲ್ಲ. ನಾನು ಆಕಾಶ್ ಕಡೆ ತಿರುಗಿ ನೋಡಿದೆ ಮತ್ತು ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ನನಗೆ ಅವನ ಜೊತೆ ಸೌಜನ್ಯದಿಂದ ಇರಲು ಕಿಂಚಿತ್ತೂ ಇಷ್ಟವಿರಲಿಲ್ಲ. ನಾನು ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ, ಉಚಿತವಾಗಿ ಅಲ್ಲ, ಪ್ರತಿ ತಿಂಗಳು ನಾವು ಊಟ, ಕರೆಂಟ್ ಬಿಲ್, ನೀರು, ದುರಸ್ತಿ, ಔಷಧಿಗಳು ಮತ್ತು ನಿನ್ನ ಸಾಲದ ಹಣವನ್ನು ಪಾವತಿಸುತ್ತೇವೆ. ಒಂದು ವೇಳೆ ನಿನಗೆ ಲೆಕ್ಕವೇ ಬೇಕಿದ್ದರೆ ನನ್ನ ಬಳಿ ಇಡೀ ಡೈರಿಯೇ ಇದೆ. ಆಕಾಶ್ ಮುಖ ಸಣ್ಣದಾಯಿತು. ಆದರೆ ನನ್ನ ಅತ್ತೆ ಮೇಜಿನ ಮೇಲೆ ಕೈ ಕುಟ್ಟಿದರು. ನಾನು ನಿನಗೆ ತಿಳಿಸಿಬಿಡುತ್ತೇನೆ, ತಿಳುವಳಿಕೆಯುಳ್ಳ ಹೆಣ್ಣು ಮಕ್ಕಳು ಮನೆಯನ್ನು ಒಂದುಗೂಡಿಸಿ ಇಡುತ್ತಾರೆಯೇ ಹೊರತು ಒಂದೊಂದು ಪೈಸೆಯ ಲೆಕ್ಕ ಇಡುವುದಿಲ್ಲ. ನಾಳೆ ಅತ್ತೆ ಮಾವನಿಗೆ ಕೇಳಿಸಲೆಂದು. ನಾನು ಸ್ತಬ್ಧಳಾದೆ. ಒಂದು ವೇಳೆ ಇದು ಕೆಲವು ವರ್ಷಗಳ ಮುಂಚೆ ಆಗಿದ್ದರೆ ಬಹುಶಃ ನಾನು ತಲೆ ತಗ್ಗಿಸಿ ಕ್ಷಮೆ ಕೇಳುತ್ತಿದ್ದೇನೇನೋ. ಆದರೆ ಆ ದಿನ ಇಷ್ಟೆಲ್ಲ ಆದ ಮೇಲೆ ನನಗೆ ಬರೀ ಒಂದು ಕಹಿ ಭಾವನೆ ಉಂಟಾಯಿತು. ನನಗೆ ಯಾವ ವಿಷಯಕ್ಕೆ ದುಃಖವಾಯಿತೆಂದರೆ ನಾನು ನನ್ನ ಒಳ್ಳೆಯತನವನ್ನು ತಪ್ಪು ಜಾಗದಲ್ಲಿ ವ್ಯರ್ಥ ಮಾಡಿದ್ದೇನೆ ಎನಿಸಿತು. ರಿಯಾ ವಾತಾವರಣವನ್ನು ಶಾಂತಗೊಳಿಸುವ ನಾಟಕ ಮಾಡುತ್ತಾ ಹೇಳಿದಳು, ಪರವಾಗಿಲ್ಲ ಅಕ್ಕ, ಈ ಬಾರಿ ನೀವು ನಮಗೆ ಸಹಾಯ ಮಾಡಿಬಿಡಿ. ಯಾವಾಗ ನಾವು ಸೆಟ್ಲ್ ಆಗುತ್ತೇವೆಯೋ ಆಗ ನಿಮ್ಮ ಈ ಉಪಕಾರವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೇವೆ. ಅವಳ ಮಾತು ಕೇಳಲು ಮೃದುವಾಗಿತ್ತು, ಆದರೆ ಅವಳ ಕಣ್ಣುಗಳಲ್ಲಿ ಸ್ವಲ್ಪವೂ ಕೃತಜ್ಞತೆ ಇರಲಿಲ್ಲ. ಅವಳು ನನ್ನನ್ನು ಆ ಕೊಠಡಿ ಮೊದಲೇ ಅವಳದ್ದೇ ಆಗಿದ್ದು ನಾನು ಬರೀ ಅವಳ ವಸ್ತುವಿನ ಮೇಲೆ ಆಕ್ರಮಣ ಮಾಡಿ ಕುಳಿತಿರುವಂತೆ ನೋಡುತ್ತಿದ್ದಳು. ನಾನು ಉತ್ತರಿಸುವ ಮುನ್ನವೇ ನನ್ನ ಮಾವ ಚಹಾದ ಕಪ್ಪನ್ನು ಜೋರಾಗಿ ಮೇಜಿನ ಮೇಲಿಟ್ಟರು. ಅವರು ಸಮೀರ್ ಕಡೆ ನೋಡಿದರು. ಅವರ ಧ್ವನಿ ಗಂಭೀರವಾಗಿತ್ತು, ಆದರೆ ಸ್ಪಷ್ಟವಾಗಿತ್ತು. ಈ ಮನೆ ಮುಂದೆ ಆಕಾಶ್ಗೆ ಸೇರಬೇಕಿರೋದು. ನೀವಿಬ್ಬರು ತಿಳುವಳಿಕೆ ತೋರಿಸಬೇಕು. ಒಂದು ಕೊಠಡಿಗಾಗಿ ಸಹೋದರರ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ. ಇದನ್ನು ಕೇಳಿ ಸಮೀರ್ ದಂಗಾದನು. ನಾನು ಗಮನಿಸಿದೆ. ಮಂಡಿಯ ಮೇಲಿದ್ದ ಅವನ ಕೈಗಳು ಬಿಗಿಯಾಗಿದ್ದವು. ಇಷ್ಟು ವರ್ಷಗಳಲ್ಲಿ ತಂದೆ ತಾಯಿ ಆಕಾಶ್ ಪರವಾಗಿ ಬಹಿರಂಗವಾಗಿ ನಿಂತಿದ್ದರೂ ಅವರು ಎಂದಿಗೂ ಈ ಮನೆ ಸಂಪೂರ್ಣವಾಗಿ ಅವನದ್ದೇ ಆಗುತ್ತದೆ ಎಂದು ಹೇಳಿರಲಿಲ್ಲ. ಮತ್ತು ಇಂದು ಬರೀ ನಮ್ಮಿಂದ ಕೊಠಡಿ ಖಾಲಿ ಮಾಡಿಸಲು ನನ್ನ ಮಾವ ತಮ್ಮ ಮನಸ್ಸಿನ ಮಾತನ್ನು ಹೇಳಿಬಿಟ್ಟಿದ್ದರು. ನನಗೆ ಇದ್ದಕ್ಕಿದ್ದಂತೆ ಎಲ್ಲವೂ ಸ್ಪಷ್ಟವಾಗಿ ಕಾಣತೊಡಗಿತು. ಹಾಗಾದರೆ ಈ ಮನೆಯಲ್ಲಿ ನಮ್ಮ ಪಾಲಿಗೆ ಎಂದಿಗೂ ಯಾವುದೇ ಹಕ್ಕು ಇರಲೇ ಇಲ್ಲ. ನಾವು ಕೇವಲ ಉಪಯುಕ್ತ ಬಾಡಿಗೆದಾರರಾಗಿದ್ದೆವು. ಹೇಗೆಂದರೆ ಸಮಯಕ್ಕೆ ಸರಿಯಾಗಿ ಹಣ ನೀಡುತ್ತಿದ್ದರು, ತಾಳ್ಮೆಯಿಂದ ಇರುತ್ತಿದ್ದರು ಮತ್ತು ಮನೆಯನ್ನು ನೋಡಿಕೊಳ್ಳುತ್ತಿದ್ದರು.
ಸಮೀರ್ ಕೆಲವು ಸೆಕೆಂಡ್ ಮೌನವಾಗಿದ್ದನು. ನಂತರ ಮೇಜಿನ ಕೆಳಗಿನಿಂದ ನನ್ನ ಕೈ ಹಿಡಿದುಕೊಂಡನು. ಅವನ ಕೈ ಬಿಸಿಯಾಗಿತ್ತು, ಆದರೆ ಹಿಡಿತ ತುಂಬ ಗಟ್ಟಿಯಾಗಿತ್ತು. ಅವನು ತನ್ನ ತಂದೆ ತಾಯಿಯ ಕಡೆ ನೋಡಿದ ಮತ್ತು ಬರೀ ಇಷ್ಟೇ ಹೇಳಿದ, ಸರಿ, ನಾವು ಖಾಲಿ ಮಾಡುತ್ತೇವೆ. ನನ್ನ ಅತ್ತೆಗೆ ತಾವು ಗೆದ್ದಿದ್ದೇವೆ ಎಂದು ಅನಿಸಿತು. ಅವರು ನೆಮ್ಮದಿಯ ಉಸಿರು ಬಿಟ್ಟರು. ಅವರ ಮುಖ ತಕ್ಷಣವೇ ಅರಳಿತು. ಆಕಾಶ್ ಕುರ್ಚಿಯ ಮೇಲೆ ಹಿಂದೆ ವಾಲಿ ತನಗೆ ಯಾವುದೋ ದೊಡ್ಡ ವಸ್ತು ಸಿಕ್ಕಿದೆ ಎಂಬಂತೆ ನಕ್ಕನು. ರಿಯಾ ಕೆಳಗೆ ನೋಡಿ ತನ್ನ ಉಗುರುಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ಅವಳ ತುಟಿಗಳ ಮೇಲೆ ಒಂದು ಸಣ್ಣ ನಗು ಇತ್ತು. ಆದರೆ ಅವರಿಗೆ ತಿಳಿಯದಿರುವ ವಿಷಯವೇನೆಂದರೆ, ಸಮೀರ್ ಹೇಳಿದ ನಾವು ಖಾಲಿ ಮಾಡುತ್ತೇವೆ ಎಂಬ ಮಾತಿನ ಅರ್ಥ ನಾವು ಆ ತೇವವಿರುವ ಸ್ಟೋರ್ ರೂಮಿಗೆ ಹೋಗುತ್ತೇವೆ ಎಂದಾಗಿರಲಿಲ್ಲ, ಮತ್ತು ಇದರ ಅರ್ಥ ನಾವು ಯಾವುದಾದರೂ ಬಾಡಿಗೆ ಕೊಠಡಿ ಪಡೆದು ಅವರ ದಯೆಗಾಗಿ ಕಾಯುತ್ತೇವೆ ಎಂದು ಆಗಿರಲಿಲ್ಲ. ಅದೇ ಕ್ಷಣ ನನಗೆ ತಿಳಿಯಿತು, ನಾವು ಈ ಮನೆಯನ್ನು ಶಾಶ್ವತವಾಗಿ ಬಿಡುತ್ತಿದ್ದೇವೆ ಮತ್ತು ಈ ಬಾರಿ ನಾವು ತಿರುಗಿ ನೋಡುವುದಿಲ್ಲ. ನಾನು ಬೇರೇನೂ ಹೇಳಲಿಲ್ಲ. ಸಮೀರ್ನ ಆ ಒಂದು ವಾಕ್ಯದ ನಂತರ ಲಿವಿಂಗ್ ರೂಮಿನಲ್ಲಿ ಕೆಲವು ಕ್ಷಣಗಳ ಕಾಲ ಮೌನ ಆವರಿಸಿತು. ನಂತರ ನನ್ನ ಅತ್ತೆ ತಮ್ಮ ತಲೆಯಿಂದ ಯಾವುದೋ ದೊಡ್ಡ ಹೊರೆ ಇಳಿದಿದೆ ಎಂಬಂತೆ ಉಸಿರು ಬಿಟ್ಟರು. ಅವರಿಗೆ ನಾವು ಸೋಲೊಪ್ಪಿಕೊಂಡಿದ್ದೇವೆ ಎಂದು ಅನಿಸಿತು. ಇನ್ನು ಸ್ವಲ್ಪ ಒತ್ತಡ ಹಾಕಿದರೆ ನಮ್ಮ ಸಾಮಾನುಗಳನ್ನು ಎತ್ತಿಕೊಂಡು ಆ ತೇವವಿರುವ ಸ್ಟೋರ್ ರೂಮಿಗೆ ಹೊರಟು ಹೋಗುತ್ತೇವೆ ಎಂದು ಭಾವಿಸಿದರು. ಆದರೆ ಅವರಿಗೆ ತಿಳಿಯದಿರುವ ವಿಷಯವೇನೆಂದರೆ, ಯಾವಾಗ ಸಮೀರ್ ನನ್ನ ಕೈ ಹಿಡಿದು ನನ್ನನ್ನು ಎಬ್ಬಿಸಿದನೋ ನಾನು ಅರ್ಥ ಮಾಡಿಕೊಂಡೆ, ಅವನು ಇನ್ನೂ ಸಹಿಸುವುದಿಲ್ಲ ಎಂದು. ನಾವು ನಮ್ಮ ಕೊಠಡಿಗೆ ಬಂದೆವು. ಯಾವಾಗ ಬಾಗಿಲು ಮುಚ್ಚಿತೋ ಹೊರಗಿನಿಂದ ಇಂದಿಗೂ ಆಕಾಶ್ ಮತ್ತು ರಿಯಾಳ ನಗುವಿನ ಶಬ್ದ ಕೇಳಿಸುತ್ತಿತ್ತು. ನನ್ನ ಅತ್ತೆ ತಮ್ಮ ಪತಿಗೆ ನಿರ್ದೇಶನ ನೀಡುತ್ತಿದ್ದರು. ನಾಳೆ ಅತಿಥಿಗಳ ಮುಂದೆ ಒಂದು ಒಳ್ಳೆಯ ಶರ್ಟ್ ಧರಿಸಬೇಕು. ನಾನು ನನ್ನ ಪರಿಚಿತ ಕೊಠಡಿಯ ಮಧ್ಯದಲ್ಲಿ ನಿಂತಿದ್ದೆ. ಏರ್ ಕಂಡೀಷನರ್ನ ಗಾಳಿಗೆ ಪರದೆಗಳು ನಿಧಾನವಾಗಿ ಅಲುಗಾಡುತ್ತಿದ್ದವು. ನಾನು ಆ ಅಲ್ಮಾರಿಯನ್ನು ನೋಡಿದೆ. ಅದರ ಬಣ್ಣವನ್ನು ನಾನೇ ಆರಿಸಿದ್ದೆ ಮತ್ತು ಇದ್ದಕ್ಕಿದ್ದಂತೆ ನನ್ನ ಹೃದಯ ಶೂನ್ಯವಾಯಿತು. ಕೆಲವು ಜಾಗಗಳು ಹೀಗಿರುತ್ತವೆ, ಅವುಗಳಲ್ಲಿ ನೀವು ಮನೆ ಮಾಡಲು ಪೂರ್ಣ ಪ್ರಯತ್ನ ಮಾಡುತ್ತೀರಿ, ಆದರೆ ಕೊನೆಗೆ ಅವು ನಿಮ್ಮದಾಗಿರುವುದಿಲ್ಲ. ಸಮೀರ್ ಹೆಚ್ಚು ಏನು ಮಾತನಾಡಲಿಲ್ಲ. ಅವನು ತನ್ನ ಡ್ರೆಸ್ಸಿಂಗ್ ಡ್ರಾಯರ್ ತೆರೆದ. ಒಂದು ಕಡು ನೀಲಿ ಬಣ್ಣದ ಫೈಲ್ ಹೊರತೆಗೆದು ಬೆಡ್ ಮೇಲೆ ಇಟ್ಟನು. ನಾನು ಕೂಡ ಅಲ್ಮಾರಿಯ ಕಡೆ ನಡೆದೆ ಮತ್ತು ಒಂದೊಂದಾಗಿ ಮುಖ್ಯವಾದ ವಸ್ತುಗಳನ್ನು ಹೊರತೆಗೆಯಲಾರಂಭಿಸಿದೆ. ಸೇವಿಂಗ್ಸ್ ಪಾಸ್ಬುಕ್, ಇನ್ಶೂರೆನ್ಸ್ ಪೇಪರ್ಸ್, ನಮ್ಮ ಗುರುತಿನ ಚೀಟಿಗಳು, ಮ್ಯಾರೇಜ್ ಸರ್ಟಿಫಿಕೇಟ್, ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಮತ್ತು ಆ ಲೆಕ್ಕದ ಡೈರಿ. ಅದನ್ನು ನಾನು ಎಷ್ಟೋ ವರ್ಷಗಳಿಂದ ಜಾಗರೂಕತೆಯಿಂದ ಇಟ್ಟಿದ್ದೆ. ಆ ಡೈರಿ ದಪ್ಪಗಿರಲಿಲ್ಲ, ಆದರೆ ಅದರ ಪ್ರತಿ ಪುಟವು ನಾನು ಮೌನವಾಗಿ ಸಹಿಸಿದ ಅಪಮಾನದ ಸಾಕ್ಷಿಯಾಗಿತ್ತು. ಸಮೀರ್ ನನ್ನ ಕೈಯಲ್ಲಿ ಆ ಡೈರಿಯನ್ನು ನೋಡಿದ ಮತ್ತು ನಿಧಾನ ಧ್ವನಿಯಲ್ಲಿ ಕೇಳಿದ, ನೀನು ಇದೆಲ್ಲವನ್ನು ಇಂದಿಗೂ ಇಟ್ಟಿದ್ದೀಯಾ? ನಾನು ತಲೆ ಆಡಿಸಿದೆ. ನಾನು ಈ ಲೆಕ್ಕವನ್ನು ಕೇಳಲೆಂದು ಇಟ್ಟಿಲ್ಲ. ಒಂದು ವೇಳೆ ನಾಳೆ ಯಾರಾದರೂ ನಾವು ಅವರ ಮೇಲೆ ಹೊರೆಯಾಗಿದ್ದೆವು ಎಂದು ಹೇಳಿದರೆ, ಕನಿಷ್ಠ ನಮಗೆ ತಿಳಿದಿರಲಿ ನಾವು ಹೇಗೆ ಬದುಕಿದ್ದೇವೆ ಎಂದು. ಅವನು ಕೆಲವು ಸೆಕೆಂಡ್ ಮೌನವಾಗಿದ್ದನು. ನಂತರ ಕುರ್ಚಿ ಎಳೆದು ಕಂಪ್ಯೂಟರ್ ಮುಂದೆ ಕುಳಿತನು. ಸ್ಕ್ರೀನ್ ಮೇಲೆ ಆ ಫೈನಾನ್ಷಿಯಲ್ ಶೀಟ್ ತೆರೆದಿತ್ತು. ಅದನ್ನು ನಾವು ಎಷ್ಟೋ ವರ್ಷಗಳ ಮೊದಲೇ ಸಿದ್ಧಪಡಿಸಿದ್ದೆವು. ನಮ್ಮದೊಂದು ಸ್ಪಷ್ಟವಾದ ಯೋಜನೆ ಇತ್ತು. ಒಂದು ವೇಳೆ ಎಲ್ಲವೂ ಸರಿಯಾಗಿದ್ದರೆ ಆ ವರ್ಷದ ಕೊನೆಯಷ್ಟರಲ್ಲಿ ನಾವು ಸುಮಾರು 7 ಕೋಟಿ ರೂಪಾಯಿಯ ಒಂದು ಮನೆ ಖರೀದಿಸುತ್ತಿದ್ದೆವು. ನಗರದ ಕೇಂದ್ರ ಭಾಗಕ್ಕೆ ಹತ್ತಿರವಿರುವ ದೊಡ್ಡ ಮನೆ. ಅದರಲ್ಲಿ ಒಂದು ವೇಳೆ ನಮ್ಮ ತಂದೆ ತಾಯಿಯರು ಎಂದಾದರೂ ನಮ್ಮೊಂದಿಗೆ ವಾಸಿಸಲು ಬಯಸಿದರೆ ಅವರಿಗಾಗಿಯೂ ಪ್ರತ್ಯೇಕ ಕೊಠಡಿಗಳು ಇರಬೇಕಿತ್ತು. ನಾನು ಈ ಯೋಜನೆಯ ಬಗ್ಗೆ ಎಷ್ಟು ಉತ್ಸುಕಳಾಗಿದ್ದೆನೆಂದರೆ, ನಾನು ಕಿಚನ್, ಅಂಗಳ ಮತ್ತು ಬಾಲ್ಕನಿಯ ಚಿತ್ರಗಳನ್ನು ಸೇವ್ ಮಾಡಿ ಇಟ್ಟುಕೊಂಡಿದ್ದೆ. ಆದರೆ ನಾವಿನ್ನೂ ಕಾಯಲು ಸಾಧ್ಯವಿರಲಿಲ್ಲ. ನಾವು ಎಷ್ಟು ಕಾಯುತ್ತೇವೆಯೋ ಅಷ್ಟು ಅನಗತ್ಯ ಖರ್ಚುಗಳಲ್ಲಿ ಸಿಲುಕಿಕೊಳ್ಳುತ್ತಿದ್ದೆವು. ಮನೆಯಲ್ಲಿ ಕೆಲಸವಿದೆ, ಸ್ವಂತ ಸಹೋದರರಲ್ಲಿ ಲೆಕ್ಕವಿರುವುದಿಲ್ಲ ಎಂಬ ಮಾತು ಎಂದಿಗೂ ಮುಗಿಯುವುದಿಲ್ಲ. ನಮ್ಮ ಉಳಿತಾಯ ಬರೀ ಮನೆ ಖರೀದಿಸಲು ಇರಲಿಲ್ಲ, ಅದು ನಮ್ಮ ಶ್ರಮ, ನಮ್ಮ ಯೌವನ ಮತ್ತು ನಮ್ಮ ಮುಂಬರುವ ನೆಮ್ಮದಿಯ ಬೆಲೆಯಾಗಿತ್ತು. ಒಂದು ವೇಳೆ ನಾವು ಇಲ್ಲೇ ಉಳಿದಿದ್ದರೆ ಗೊತ್ತಿಲ್ಲ, ನಮಗೆ ನಮ್ಮ ಜೀವನ ಬದುಕಲು ಯಾವಾಗ ಅವಕಾಶ ಸಿಗುತ್ತಿತ್ತೋ. ಸಮೀರ್ ಒಂದೊಂದೇ ನಂಬರನ್ನು ಮರುಪರಿಶೀಲಿಸುತ್ತಿದ್ದ. ಅವನ ಕಣ್ಣುಗಳು ಸ್ಕ್ರೀನ್ನಿಂದ ಸರಿಯುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ನನ್ನ ಕಡೆ ತಿರುಗಿ ನಿಧಾನವಾಗಿ ಆದರೆ ದೃಢವಾಗಿ ಹೇಳಿದನು, ನಾವು 7 ಕೋಟಿ ರೂಪಾಯಿ ಮನೆಗಾಗಿ ಕಾಯುವುದು ಬೇಡ. ನೀನು ಕಳೆದ ವಾರ ನೋಡಿದ ಆ 5.5 ಕೋಟಿ ರೂಪಾಯಿಯ ಮನೆ ಇದೆಯಲ್ಲ, ಒಂದು ವೇಳೆ ಅದರ ಪೇಪರ್ಸ್ ಕ್ಲಿಯರ್ ಇದ್ದರೆ ನಾನು ನಾಳೆಯೇ ಮುಂಗಡ ಹಣ ನೀಡುತ್ತೇನೆ. ನಾನು ಅಲ್ಲೇ ನಿಂತು ಬಿಟ್ಟೆ. ಆ ಮನೆಯನ್ನು ನಾನು ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಜೊತೆ ಒಂದು ಬಾರಿ ನೋಡಿದ್ದೆ. ಅದು ನಮ್ಮ ಕನಸಿನ ಮನೆಯಂತೆ ನಗರದ ಮಧ್ಯಭಾಗದಲ್ಲಿ ಇರಲಿಲ್ಲ ಮತ್ತು ಅದು ನೋಡುವವರು ಬೆರಗಾಗುವಷ್ಟು ದೊಡ್ಡದೂ ಇರಲಿಲ್ಲ. ಆದರೆ ಅದು ಸುಂದರವಾಗಿ ಮತ್ತು ಗಾಳಿಯಾಡುವಂತಿತ್ತು. ಅದರಲ್ಲಿ ಒಂದು ಸಣ್ಣ ಅಂಗಳವಿತ್ತು.
ಕಾಲೋನಿ ಶಾಂತವಾಗಿ ಮತ್ತು ಸುರಕ್ಷಿತವಾಗಿತ್ತು ಮತ್ತು ಅತಿ ಮುಖ್ಯ ವಿಷಯವೇನೆಂದರೆ ಅದರ ಪೇಪರ್ಸ್ ಸಂಪೂರ್ಣವಾಗಿ ಕ್ಲಿಯರ್ ಆಗಿದ್ದವು. ಅಲ್ಲಿಂದ ನನ್ನ ಮತ್ತು ಸಮೀರ್ನ ಆಫೀಸ್ಗೆ ಕೇವಲ 20 ನಿಮಿಷ ದೂರವಿತ್ತು ಮತ್ತು ಸಮೀರ್ಗೆ ಬಂದು ಹೋಗುವುದು ಸುಲಭವಾಗಿತ್ತು. ನನಗೆ ಆ ಮನೆ ಇಷ್ಟವಾಗಿತ್ತು. ಆದರೆ ಆ ಸಮಯದಲ್ಲಿ ನಾವು ಯೋಚಿಸಿದ್ದೆವು, ಇನ್ನೂ ಕೆಲವು ತಿಂಗಳುಗಳು ಕಾಯ್ದು ಇನ್ನೂ ಉತ್ತಮವಾದ ಆಯ್ಕೆಯನ್ನು ನೋಡೋಣವೆಂದು. ನಾನು ಕೇಳಿದೆ, ನೀವು ಖಚಿತವಾಗಿದ್ದೀರಾ? ಸಮೀರ್ ನನ್ನ ಕಡೆ ನೋಡಿದ. ಅವನ ಕಣ್ಣುಗಳಲ್ಲಿ ಆಯಾಸ ಮತ್ತು ಪ್ರೀತಿ ಎರಡೂ ಇದ್ದವು. ನಾನು ಖಚಿತವಾಗಿದ್ದೇನೆ. ಮನೆ ಎಲ್ಲಕ್ಕಿಂತ ದುಬಾರಿಯಾಗಿರಬೇಕು ಎಂದೇನೂ ಇಲ್ಲ. ಮನೆ ಎಂದರೆ ಎಂತಹ ಜಾಗವಾಗಿರಬೇಕೆಂದರೆ ಅಲ್ಲಿಂದ ನಿನ್ನನ್ನು ಹೊರಹಾಕುವ ಹಕ್ಕು ಯಾರಿಗೂ ಇರಬಾರದು. ಬರೀ ಆ ಒಂದು ವಾಕ್ಯ ನನ್ನ ಕಣ್ಣಿನಲ್ಲಿ ನೀರು ತರಿಸಿತು. ನಾನು ಅವನ ಪಕ್ಕದಲ್ಲಿ ಕುಳಿತೆ, ಸ್ಕ್ರೀನ್ ಮೇಲೆ ಲೆಕ್ಕ ನೋಡಿದೆ ಮತ್ತು ತಲೆಯಾಡಿಸಿದೆ. ಸರಿ, ನಾವು ಅದನ್ನೇ ತೆಗೆದುಕೊಳ್ಳೋಣ. ತುಂಬ ರಾತ್ರಿಯಾಗಿತ್ತು. ಆದರೂ ನಾನು ಆ ಏಜೆಂಟ್ಗೆ ಫೋನ್ ಮಾಡಿದೆ. ಅವಳು ನಿದ್ರೆಯ ಧ್ವನಿಯಲ್ಲಿ ಫೋನ್ ಎತ್ತಿದಳು. ಅದಿತಿಯವರೇ, ಇಷ್ಟೊಂದು ರಾತ್ರಿ? ಎಲ್ಲವೂ ಸರಿಯಾಗಿದೆ ತಾನೇ? ನಾನು ಒಂದು ದೀರ್ಘ ಉಸಿರು ತೆಗೆದುಕೊಂಡು ಶಾಂತವಾಗಿರಲು ಪ್ರಯತ್ನಿಸುತ್ತಾ ಹೇಳಿದೆ. ಮೇಡಮ್, ನಾವು ಕಳೆದ ವಾರ ನೋಡಿದ ಮನೆ ಈಗಲೂ ಲಭ್ಯವಿದೆಯೇ? ಅವಳು ತಕ್ಷಣವೇ ಎಚ್ಚರವಾದಳು. ಹೌದು, ಇದೆ. ಆದರೆ ಇನ್ನೊಂದು ಪಾರ್ಟಿಯೂ ಕೇಳುತ್ತಿದ್ದಾರೆ. ಏನಾಯಿತು? ನೀವು ಕೆಲವು ಸಮಯ ಕಾಯುವುದಾಗಿ ಹೇಳಿದ್ದೀರಲ್ಲ? ನಾನು ಸಮೀರ್ ಕಡೆ ನೋಡಿದೆ ಮತ್ತು ಉತ್ತರಿಸಿದೆ, ನಾನು ನಾಳೆ ಬೆಳಿಗ್ಗೆ ಅದನ್ನು ಮತ್ತೊಮ್ಮೆ ನೋಡಲು ಬಯಸುತ್ತೇನೆ. ಒಂದು ವೇಳೆ ಎಲ್ಲವೂ ಸರಿಯಾಗಿದ್ದರೆ ನಾನು ತಕ್ಷಣವೇ ಫೈನಲ್ ಮಾಡುತ್ತೇನೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ. ಫೋನ್ನಲ್ಲಿ ಕೆಲವು ಸೆಕೆಂಡುಗಳ ಕಾಲ ಮೌನವಿತ್ತು. ನಂತರ ಏಜೆಂಟ್ ಹೇಳಿದಳು, ಸರಿ, ನಾನು ನಿಮಗಾಗಿ ಸಮಯ ಬುಕ್ ಮಾಡುತ್ತೇನೆ. ಆದರೆ ಮನೆ ಖರೀದಿಸುವುದು ದೊಡ್ಡ ನಿರ್ಧಾರ. ನೀವಿಬ್ಬರು ಗಂಡ ಹೆಂಡತಿ ಯೋಚಿಸಿದಿರಲ್ಲವೇ? ನಾನು ನಿಧಾನವಾಗಿ ಉತ್ತರಿಸಿದೆ. ಇಷ್ಟು ಖಚಿತವಾಗಿ ನಾನು ನನ್ನ ಜೀವನದಲ್ಲಿ ಇದುವರೆಗೂ ಯಾವುದನ್ನೂ ಯೋಚಿಸಿಲ್ಲ. ಆ ಕಾಲ್ ಆದ ನಂತರ ಸಮೀರ್ ನನಗೆ ಮನೆ ಖರೀದಿಸುವ ವಿಷಯವನ್ನು ಯಾರೊಂದಿಗೂ ಹೇಳದಂತೆ ಸೂಚನೆ ನೀಡಿದನು. ಅವನು ಕಂಪ್ಯೂಟರ್ ಬಂದ್ ಮಾಡಿದನು, ಫೈಲ್ಗಳನ್ನು ಒಂದು ಬ್ಯಾಗ್ನಲ್ಲಿ ಇರಿಸಿದನು ಮತ್ತು ಹೇಳಿದನು, ಅವರಿಗೆ ನಾವು ಬಾಡಿಗೆ ಮನೆಗೆ ಹೋಗುತ್ತಿದ್ದೇವೆ ಎಂದು ಯೋಚಿಸಲು ಬಿಡು. ಯಾವಾಗ ಅವರಿಗೆ ತಿಳಿಯುವ ಅವಶ್ಯಕತೆ ಇರುತ್ತದೆಯೋ ಆಗ ಅವರು ತಾವಾಗಿಯೇ ತಿಳಿದುಕೊಳ್ಳುತ್ತಾರೆ. ನಾನು ಅವನ ಮಾತಿನ ಅರ್ಥವನ್ನು ತಿಳಿದುಕೊಂಡೆ. ನಾವೇನು ಸ್ಪಷ್ಟನೆ ನೀಡಬೇಕಾಗಿರಲಿಲ್ಲ, ಯಾವುದೇ ಪ್ರದರ್ಶನ ಮಾಡಬೇಕಾಗಿರಲಿಲ್ಲ ಮತ್ತು ನಮ್ಮನ್ನು ಕೀಳಾಗಿ ಕಂಡವರಿಗೆ ನಾವೇನು ಸಾಬೀತುಪಡಿಸಬೇಕಾಗಿರಲಿಲ್ಲ. ಈ ಬಾರಿ ನಾವು ಕೇವಲ ಸದ್ದಿಲ್ಲದೆ ನಮ್ಮ ಕೆಲಸ ಮಾಡಬೇಕಿತ್ತು. ಮರುದಿನ ಬೆಳಿಗ್ಗೆ ನಾನು ಪ್ರತಿದಿನದಂತೆ ಬೇಗನೆ ಎದ್ದೆ. ನಾನು ಕೆಳಗೆ ಬಂದ ತಕ್ಷಣ ನನ್ನ ಅತ್ತೆ ನನಗೆ ಒಂದು ಬಟ್ಟೆಯನ್ನು ನೀಡಿದರು. ಅವರ ಧ್ವನಿಯಲ್ಲಿ ಈಗ ನೆಮ್ಮದಿ ಇತ್ತು. ಕೊಠಡಿಯ ಕನ್ನಡಿಗಳನ್ನೆಲ್ಲ ಒರೆಸಿಬಿಡು. ಸ್ವಲ್ಪ ಸಮಯದ ನಂತರ ನಾನು ಇಲ್ಲಿ ಹೊಸ ಬೆಡ್ಶೀಟ್ ಹಾಸುತ್ತೇನೆ. ಹುಡುಗಿಯ ಮನೆಯವರು ಬಂದರೆ ಎಲ್ಲವೂ ಸ್ವಚ್ಛವಾಗಿ ಕಾಣಬೇಕು. ನಾನು ಏನು ಮಾತನಾಡದೆ ಆ ಬಟ್ಟೆಯನ್ನು ತೆಗೆದುಕೊಂಡೆ. ಅವರಿಗೆ ನಾನು ಒಪ್ಪಿಕೊಂಡಿದ್ದೇನೆ ಎಂದೆನಿಸಿತು. ಅದಕ್ಕೆ ಅವರು ಇನ್ನೂ ಹೆಚ್ಚು ಕೆಲಸಗಳನ್ನು ಹೇಳಲು ಪ್ರಾರಂಭಿಸಿದರು. ಅಲ್ಮಾರಿ ಸ್ವಚ್ಛಗೊಳಿಸಿದ ನಂತರ ನನಗೆ ಪರದೆಗಳನ್ನು ಬದಲಾಯಿಸಲು, ದಿಂಬುಗಳನ್ನು ಸರಿಪಡಿಸಲು ಮತ್ತು ನನ್ನ ವೈಯಕ್ತಿಕ ಸಾಮಾನುಗಳನ್ನು ಕೊಠಡಿಯಿಂದ ತೆಗೆಯಲು ಹೇಳಲಾಯಿತು. ಆಕಾಶ್ ಬಾಗಿಲ ಬಳಿ ಎದೆ ಉಬ್ಬಿಸಿ ನಿಂತಿದ್ದನು ಮತ್ತು ಫೋನ್ನಲ್ಲಿ ರಿಯಾ ಜೊತೆ ಎಷ್ಟು ಜೋರಾಗಿ ಮಾತನಾಡುತ್ತಿದ್ದನೆಂದರೆ ಬೇಕೆಂದೇ ನನಗೆ ಕೇಳಿಸಲು ಮಾತನಾಡುತ್ತಿದ್ದಂತೆ ಇತ್ತು. ನಾನು ಹೇಳಿರಲಿಲ್ಲವೇ, ಈ ಮನೆಯಲ್ಲಿ ಎಲ್ಲವನ್ನು ಅಮ್ಮ ನೋಡಿಕೊಳ್ಳುತ್ತಾರೆ, ನೀನೇನು ಚಿಂತಿಸುವ ಅಗತ್ಯವಿಲ್ಲ. ಮದುವೆಯ ಕೊಠಡಿ ತುಂಬ ಸುಂದರವಾಗಿದೆ. ಅತ್ತಿಗೆ ನಮ್ಮದೇ ಕೊಠಡಿಯನ್ನು ನಮಗಾಗಿ ಸ್ವಚ್ಛಗೊಳಿಸುತ್ತಿದ್ದಾರೆ. ನಾನು ಒಂದೊಂದು ಪದವನ್ನು ಕೇಳಿಸಿಕೊಂಡೆ, ಆದರೆ ಸುಮ್ಮನೆ ನಸುನಕ್ಕೆ. ಕೆಲವು ಜನರು ತಮಗೆ ಯಾವುದು ದೊಡ್ಡ ವಸ್ತು ಸಿಗುತ್ತಿದೆ ಎಂದು ಯೋಚಿಸುತ್ತಾರೆ, ಆದರೆ ತಮಗೆ ಕೇವಲ ಒಂದು ಖಾಲಿ ಕಾಂಕ್ರೀಟ್ನ ರಚನೆ ಸಿಗುತ್ತದೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಮಧ್ಯಾಹ್ನದ ವೇಳೆಗೆ ರಿಯಾ ಕೂಡ ಬಂದಳು. ಅವಳು ನಾನು ಬೆಡ್ಶೀಟ್ ಮಡಚುತ್ತಿರುವುದನ್ನು ನೋಡಿ ಮೃದುವಾಗಿ ನಗುತ್ತಾ ಹೇಳಿದಳು, ಅಕ್ಕ, ನೀವು ನಿಜವಾಗಿಯೂ ತುಂಬ ಕಷ್ಟಪಡುತ್ತೀರಿ. ನಾನು ಇಲ್ಲಿಗೆ ಬಂದಾಗ ನಿಮ್ಮಿಂದ ತುಂಬ ವಿಷಯಗಳನ್ನು ಕಲಿಯಬೇಕಿದೆ. ನಾನು ಅವಳ ಕಡೆ ನೋಡಿದೆ ಮತ್ತು ನಿಧಾನವಾಗಿ ಉತ್ತರಿಸಿದೆ, ಹೌದು, ನಿಧಾನವಾಗಿ ಕಲಿತುಕೋ. ಕೆಲವು ಪಾಠಗಳು ಈ ಮನೆಗೆ ಬಂದ ಮೇಲೆಯೇ ಅರ್ಥವಾಗುತ್ತವೆ. ರಿಯಾ ಸ್ವಲ್ಪ ದಂಗಾದಳು, ಆದರೆ ನಾನು ಮತ್ತೆ ಏನೂ ಹೇಳಲಿಲ್ಲ. ಸಂಜೆಯ ವೇಳೆಗೆ ನಾನು ಮತ್ತು ಸಮೀರ್ ಆಫೀಸ್ನಲ್ಲಿ ಮುಖ್ಯವಾದ ಕೆಲಸವಿದೆ ಎಂದು ಹೇಳಿ ಮನೆಯಿಂದ ಹೊರಟೆವು. ನನ್ನ ಅತ್ತೆ ಬರೀ ಕೈ ಸನ್ನೆ ಮಾಡಿ ಹೇಳಿದರು, ಹೋಗುವುದಿದ್ದರೆ ಹೋಗಿ ಬನ್ನಿ. ರಾತ್ರಿ ಬೇಗ ವಾಪಸ್ ಬನ್ನಿ, ನಾಳೆ ತುಂಬ ಕೆಲಸವಿದೆ. ಅವರಿಗೆ ತಿಳಿದಿರಲಿಲ್ಲ, ಆ ಸಮಯದಲ್ಲಿ ನನ್ನ ಬ್ಯಾಗ್ನಲ್ಲಿ ನಮ್ಮ ಎಲ್ಲ ಮುಖ್ಯವಾದ ಪೇಪರ್ಸ್ ಇದ್ದವು ಮತ್ತು ಸಮೀರ್ನ ಫೋನ್ನಲ್ಲಿ ನೋಟರಿ ಆಫೀಸ್ನ ಅಪಾಯಿಂಟ್ಮೆಂಟ್ ಇತ್ತು ಎಂದು. ಯಾವಾಗ ನಾವು ಆ ಪ್ರಕಾಶಮಾನವಾದ ಆಫೀಸ್ನಲ್ಲಿ ಕುಳಿತಿದ್ದೆವೋ ಮತ್ತು ನಮ್ಮ ಮುಂದೆ 5.5 ಕೋಟಿ ರೂಪಾಯಿಯ ಮನೆಯ ಮುಂಗಡ ಹಣದ ಅಗ್ರಿಮೆಂಟ್ ಇಡಲಾಗಿತ್ತೋ ಆಗ ನಿಜಕ್ಕೂ ನನ್ನ ಕೈಗಳು ನಡುಗುತ್ತಿದ್ದವು. ಭಯದಿಂದ ಅಲ್ಲ, ಬದಲಿಗೆ ಕೇವಲ ಒಂದು ಸಹಿಯ ನಂತರ ನಮ್ಮ ಜೀವನ ಒಂದು ಹೊಸ ದಿಕ್ಕಿಗೆ ತಿರುಗಲಿದೆ ಎಂದು ನನಗೆ ತಿಳಿದಿತ್ತು.
ಸಮೀರ್ ನನ್ನ ಕೈ ಹಿಡಿದುಕೊಂಡನು. ನಾನು ನನ್ನ ಸಹಿ ಮಾಡಿದೆ. ಆರಂಭದಲ್ಲಿ ಕೈ ಸ್ವಲ್ಪ ನಡುಗಿತು, ಆದರೆ ಆಮೇಲೆ ನನ್ನ ಸಹಿ ದೃಢವಾಯಿತು. ಸಹಿ ಮಾಡಿದ ನಂತರ ನಾನು ಒಂದು ದೀರ್ಘವಾದ ಉಸಿರು ಹೊರಹಾಕಿದೆ ಮತ್ತು ನಾನು ಬಲ್ಲೆ. 1 ವಾರದ ನಂತರ ನಮ್ಮ ಹೊಸ ಮನೆಯ ಸುದ್ದಿ ಹರಡಿದಾಗ ಆ ಮನೆಯಲ್ಲಿ ಶಾಂತಿ ಉಳಿಯುವುದಿಲ್ಲ. ಮರುದಿನ ಬೆಳಿಗ್ಗೆ ನಾನು ಕತ್ತಲೆಯಲ್ಲಿಯೇ ಎದ್ದೆ. ನಾನೇನು ಒಬ್ಬ ಒಳ್ಳೆಯ ಸೊಸೆಯಾಗಲು ಹಾಗೆ ಹೇಳಲಿಲ್ಲ. ಬದಲಿಗೆ ನನ್ನ ಅತ್ತೆ ಬೆಳಿಗ್ಗೆ 5 ಗಂಟೆಯಿಂದಲೇ ಬಾಗಿಲು ಬಡಿಯಲು ಪ್ರಾರಂಭಿಸಿದ್ದರು. ಅವರ ಧ್ವನಿಯಲ್ಲಿ ಎಂತಹ ಆತುರವಿತ್ತೆಂದರೆ ಮನೆಯ ಮೇಲೆ ಯಾವುದೋ ದೊಡ್ಡ ಆಪತ್ತು ಬಂದಿದೆ ಎಂಬಂತೆ ಇತ್ತು. ಅದಿತಿ, ಏಳು. ಇಂದು ರಿಯಾ ಮತ್ತು ಅವರ ಮನೆಯವರು ಬರುತ್ತಿದ್ದಾರೆ. ಕೆಳಗೆ ಬಂದು ಲಿವಿಂಗ್ ರೂಮ್ ಸ್ವಚ್ಛಗೊಳಿಸಲು ನನಗೆ ಸಹಾಯ ಮಾಡು. ಹಣ್ಣುಗಳನ್ನು ಜೋಡಿಸು. ಚಹಾ ಮಾಡು. ಅತಿಥಿಗಳು ಬಂದು ಮನೆ ಅಸ್ತವ್ಯಸ್ತವಾಗಿದೆ ಎಂದು ನೋಡುವುದು ನನಗೆ ಇಷ್ಟವಿಲ್ಲ. ನಾನು ಕೆಲವು ಸೆಕೆಂಡ್ಗಳ ನಂತರ ಎದ್ದೆ. ಕಳೆದ ರಾತ್ರಿ ನಾನು ಮಲಗಿರಲಿಲ್ಲ. ಆದರೆ ನನ್ನ ಮೆದುಳು ಏನೋ ಒಂದು ರೀತಿ ಫ್ರೆಶ್ ಆಗಿತ್ತು. ನಾನು ಕಿಚನ್ಗೆ ತಲುಪಿದಾಗ ಅತ್ತೆಯವರು ಈಗಾಗಲೇ ಅಲ್ಲಿ ನಿಂತು ಪ್ರತಿಯೊಂದು ವಸ್ತುವನ್ನು ಬೆರಳು ಮಾಡಿ ತೋರಿಸುತ್ತಿದ್ದರು. ಚಹಾದ ಕಪ್ ಬಿಳಿ ಬಣ್ಣದ್ದನ್ನೇ ಬಳಸು. ಹಣ್ಣುಗಳ ಪ್ಲೇಟನ್ನು ಹೂವಿನಂತೆ ಅಲಂಕರಿಸು. ಮೇಜಿನ ಮೇಲೆ ಹೊಸ ಬಟ್ಟೆಯನ್ನು ಹಾಸು. ಅವರು ಸತತವಾಗಿ ಮಾತನಾಡುತ್ತಿದ್ದರು ಮತ್ತು ನಾನು ಮೌನವಾಗಿ ಅವರು ಹೇಳಿದಂತೆಯೇ ಕೆಲಸ ಮಾಡುತ್ತಿದ್ದೆ. ಅದೇ ಸಮಯದಲ್ಲಿ ಆಕಾಶ್ ಮತ್ತು ರಿಯಾ ಹೊರಗೆ ಯಾವುದೋ ಮೇಕಪ್ ಸ್ಟುಡಿಯೋದಲ್ಲಿದ್ದರು ಮತ್ತು ತಮ್ಮ ರೊಮ್ಯಾಂಟಿಕ್ ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದರು. ಅವರ ಫೋನ್ ಪದೇ ಪದೇ ರಿಂಗ್ ಆಗುತ್ತಿತ್ತು. ಸ್ನೇಹಿತರ ಶುಭಾಶಯಗಳು ಮತ್ತು ಲೈಕ್ಗಳ ನೋಟಿಫಿಕೇಷನ್ಗಳು ಬರುತ್ತಿದ್ದವು. ನಾನು ಹಣ್ಣು ಜೋಡಿಸಿದ ಆ ಪ್ಲೇಟನ್ನು ನೋಡಿದೆ ಮತ್ತು ನನಗೆ ನಗು ಬಂತು. ಈ ಮನೆಯ ಮರ್ಯಾದೆ ಉಳಿಸುವವಳು ಇಂದಿಗೂ ನಾನೇ ಆಗಿದ್ದೆ. ಬೆಳಿಗ್ಗೆ ಎದ್ದು ಧೂಳು ಒರೆಸುವವಳು, ಪ್ರತಿ ಕಪ್ ತೊಳೆಯುವವಳು ಮತ್ತು ಪ್ರತಿ ದಿಂಬನ್ನು ಸರಿಪಡಿಸುವವಳು ಇಂದಿಗೂ ನಾನೇ ಆಗಿದ್ದೆ. ಮತ್ತು ಯಾರಿಗೆ ಈ ಮರ್ಯಾದೆ ಸಿಗುತ್ತಿತ್ತೋ ಆ ಮನುಷ್ಯ ಎಲ್ಲೋ ಕುಳಿತು ತನ್ನ ಸಂತೋಷವನ್ನು ಪ್ರದರ್ಶಿಸುತ್ತಿದ್ದ. ಮನೆಯ ಪ್ರತಿ ವಸ್ತುವು ಕೇವಲ ಅವನ ಸೇವೆಗಾಗಿ ಮಾಡಲ್ಪಟ್ಟಿದೆ ಎಂಬಂತೆ. ಸುಮಾರು 9 ಗಂಟೆಗೆ ಹುಡುಗಿಯ ಮನೆಯವರು ಬಂದರು. ರಿಯಾಳ ಅಮ್ಮ ಎಲ್ಲರಿಗಿಂತ ಮುಂದೆ ಇದ್ದರು. ಅವರು ಕಡು ನೇರಳೆ ಬಣ್ಣದ ಸಿಲ್ಕ್ ಸೀರೆ ಧರಿಸಿದ್ದರು ಮತ್ತು ಕೊರಳಲ್ಲಿ ಚಿನ್ನದ ಒಂದು ದೊಡ್ಡ ಹಾರವಿತ್ತು. ಅವರ ಹಿಂದೆ 2 ಮಹಿಳೆಯರಿದ್ದರು. ಒಬ್ಬರ ಕೈಯಲ್ಲಿ ಬ್ಯಾಗ್ ಇತ್ತು ಮತ್ತು ಇನ್ನೊಬ್ಬರು ತಮ್ಮ ಫೋನ್ನಿಂದ ಇಡೀ ಮನೆಯ ವಿಡಿಯೋ ಮಾಡುತ್ತಿದ್ದರು. ಯಾವುದೋ ಕನ್ಸ್ಟ್ರಕ್ಷನ್ ಸೈಟ್ನ ಸರ್ವೆ ಮಾಡುತ್ತಿರುವ ಹಾಗೆ. ಒಳಗೆ ಬರುತ್ತಿದ್ದಂತೆಯೇ ರಿಯಾಳ ಅಮ್ಮ ಲಿವಿಂಗ್ ರೂಮ್ ಹಾಗೂ ಮೆಟ್ಟಿಲುಗಳನ್ನು ನೋಡಿದರು ಮತ್ತು ತುಂಬ ಸಹಜವಾಗಿ ಕೇಳಿದರು, ಮನೆ ತುಂಬ ದೊಡ್ಡದಾಗಿದೆ. ಇದು ಯಾರ ಹೆಸರಿನಲ್ಲಿದೆ? ಅತ್ತೆಯವರು ಮನಸಾರೆ ನಕ್ಕರು ಮತ್ತು ಒಂದು ಕ್ಷಣವೂ ಯೋಚಿಸದೆ ಉತ್ತರಿಸಿದರು, ಮನೆ ನನ್ನ ಮತ್ತು ಇವರ ಹೆಸರಿನಲ್ಲಿದೆ. ಆದರೆ ಆಮೇಲೆ ಇದು ಆಕಾಶ್ಗೆ ಸಿಗುವುದು. ಅವನು ಕಿರಿಯ ಮಗ. ಮದುವೆಯಾದ ನಂತರ ಅವನಿಗೂ ಒಂದು ಸ್ಥಿರವಾದ ಜಾಗ ಬೇಕಲ್ಲವೇ? ನಾನು ಕಿಚನ್ನಿಂದ ನೀರಿನ ಟ್ರೇ ತರುತ್ತಿದ್ದೆ. ಇದನ್ನು ಕೇಳಿ ನನ್ನ ಕೈಗಳು ಒಂದು ಕ್ಷಣ ನಿಂತು ಹೋದವು. ಸಮೀರ್ ಮೆಟ್ಟಿಲುಗಳ ಬಳಿ ನಿಂತಿದ್ದನು. ಅವನ ಕಣ್ಣುಗಳು ಗಂಭೀರವಾಗಿದ್ದವು, ಆದರೆ ಅವನು ಮೌನವಾಗಿದ್ದನು. ಇಂದು ಅತಿಥಿಗಳ ಮುಂದೆ ಯಾವುದೇ ಜಗಳ ಮಾಡಬಾರದು ಎಂದು ನಾವು ನಿರ್ಧರಿಸಿದ್ದೆವು. ಆದರೆ ನನ್ನ ಅತ್ತೆಯ ಪ್ರತಿ ಪದವು ಉಳಿದಿದ್ದ ಆ ಅಲ್ಪ ಸಂಬಂಧವನ್ನು ಕತ್ತರಿಸುತ್ತಿತ್ತು. ಕೆಲವು ಔಪಚಾರಿಕ ಮಾತುಗಳ ನಂತರ ಅತ್ತೆ ಅವರು ಹುಡುಗಿಯ ಮನೆಯವರಿಗೆ ಮನೆ ತೋರಿಸಲು ಕರೆದೊಯ್ದರು. ಅವರು ಎಲ್ಲರಿಗಿಂತ ಮುಂದೆ ನಡೆಯುತ್ತಿದ್ದರು. ಅವರ ಧ್ವನಿಯಲ್ಲಿ ತುಂಬ ಉತ್ಸಾಹವಿತ್ತು. ಬನ್ನಿ, ನಾನು ನಿಮಗೆ ಮಕ್ಕಳ ಕೊಠಡಿ ತೋರಿಸುತ್ತೇನೆ. ಮೇಲಿನ ಕೊಠಡಿ ತುಂಬ ಗಾಳಿಯಾಡುತ್ತದೆ. ಮದುವೆಯಾದ ನಂತರ ಇಬ್ಬರಿಗೂ ಪರ್ಫೆಕ್ಟ್ ಆಗಿರುತ್ತದೆ. ನಾನು ಎಲ್ಲರ ಹಿಂದೆ ನಿಂತು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದೆ ಮತ್ತು ಮೂಕ ವಿಸ್ಮಿತಳಾಗಿದ್ದೆ. ಆ ಕೊಠಡಿ ನಿನ್ನೆಯವರೆಗೆ ನಮ್ಮದಾಗಿತ್ತು ಮತ್ತು ಇಂದು ಅವರ ಬಾಯಿಂದ ಅದು ಎಷ್ಟು ಸುಲಭವಾಗಿ ಮಕ್ಕಳ ಕೊಠಡಿಯಾಗಿ ಬದಲಾಗಿತ್ತು. ಎಲ್ಲರೂ ಮೇಲೆ ತಲುಪಿದಾಗ ರಿಯಾ ಕೂಡ ಸಿದ್ಧವಾಗಿ ಬಂದಳು. ಅವಳು ಹೆವಿ ಮೇಕಪ್ ಮಾಡಿಕೊಂಡಿದ್ದಳು. ತುಟಿಗಳು ಕೆಂಪಾಗಿದ್ದವು ಮತ್ತು ಕೂದಲು ಲೈಟಾಗಿ ಕರ್ಲ್ ಆಗಿತ್ತು. ತನ್ನ ಅಮ್ಮನನ್ನು ನೋಡಿದ ತಕ್ಷಣ ಅವಳು ನಕ್ಕಳು. ಆದರೆ ಕೊಠಡಿಯೊಳಗೆ ಬರುತ್ತಿದ್ದಂತೆಯೇ ಅವಳ ಧಾಟಿ ಒಬ್ಬ ಮಾಲೀಕಳಂತೆ ಬದಲಾಯಿತು. ಅವಳು ನೇರವಾಗಿ ಅಲ್ಮಾರಿಯ ಬಳಿ ಹೋದಳು ಮತ್ತು ನನಗೆ ಕೇಳದೆಯೇ ಅದರ ಬಾಗಿಲನ್ನು ಎಳೆದು ತೆರೆದಳು. ಒಳಗೆ ನನ್ನ ಆಫೀಸ್ನ ಕೆಲವು ಬಟ್ಟೆಗಳು ಇಂದಿಗೂ ನೇತಾಡುತ್ತಿದ್ದವು. ಅದನ್ನು ನಾನು ಇನ್ನೂ ತೆಗೆಯಲು ಸಾಧ್ಯವಾಗಿರಲಿಲ್ಲ. ಅವಳು ನನ್ನ ಒಂದು ಬೂದು ಬಣ್ಣದ ಡ್ರೆಸ್ ಎತ್ತಿಕೊಂಡು ಹುಬ್ಬು ಗಂಟಿಕ್ಕಿ ಹೇಳಿದಳು, ಓ ಅಕ್ಕ, ಇನ್ನೂ ಸಾಮಾನುಗಳನ್ನು ತೆಗೆದಿಲ್ಲವೇ? ನೀವು ಕೆಳಗೆ ಶಿಫ್ಟ್ ಆಗಿದ್ದೀರಿ ಎಂದು ನಾನು ಭಾವಿಸಿದ್ದೆ. ಇಡೀ ಕೊಠಡಿಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ನಾನು ನೇರ ದೃಷ್ಟಿಯಿಂದ ರಿಯಾಳನ್ನು ನೋಡಿದೆ. ನಾನು ಏನಾದರೂ ಹೇಳುವ ಮುನ್ನವೇ ಅತ್ತೆಯವರು ಮಧ್ಯದಲ್ಲಿ ಮಾತನಾಡಿದರು. ಅವಳು ಸುಮ್ಮನೆ ಕೇಳುತ್ತಿದ್ದಾಳೆ ಮಗಳೇ. ನಿನ್ನ ಅಕ್ಕ ಕೆಲಸದಲ್ಲಿ ಬ್ಯುಸಿ ಇರುತ್ತಾಳೆ. ಅದಕ್ಕೆ ಎಲ್ಲವನ್ನೂ ಸರಿಸಲು ಆಗಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ಎಲ್ಲವೂ ಕ್ಲಿಯರ್ ಆಗುತ್ತದೆ. ರಿಯಾಳ ಅಮ್ಮ ಇದನ್ನು ಕೇಳಿ ತಲೆ ಆಡಿಸಿದರು ಮತ್ತು ನನ್ನ ಇಡೀ ದೇಹದಲ್ಲಿ ನಡುಕ ಹುಟ್ಟಿಸುವಂಥ ಒಂದು ವಾಕ್ಯವನ್ನು ಹೇಳಿದರು. ಕುಟುಂಬದಲ್ಲಿ ತಿಳುವಳಿಕೆ ಇದ್ದಾಗಲೇ ಸಂಬಂಧಗಳು ದೀರ್ಘಕಾಲ ಉಳಿಯುತ್ತವೆ.
ನನ್ನ ಮಗಳು ಸೊಸೆಯಾಗಿ ಬರುವಾಗ ನಾವು ಕೇವಲ ಇಷ್ಟೇ ಬಯಸುತ್ತೇವೆ, ಅವಳಿಗೆ ಸ್ವಲ್ಪ ಗೌರವ ಸಿಗಲಿ ಎಂದು. ಗೌರವ, ಈ ಪದ ತುಂಬ ಕಹಿಯಾಗಿ ಅನಿಸಿತು. ನಾನು ಒಪ್ಪಿದ್ದೇನೆಯೋ ಇಲ್ಲವೋ ಎಂದು ಬೆಳಗ್ಗಿನಿಂದ ಯಾರೂ ನನಗೆ ಕೇಳಿರಲಿಲ್ಲ. ಸಮೀರ್ನ ಅಭಿಪ್ರಾಯವನ್ನು ಯಾರೂ ಕೇಳಿರಲಿಲ್ಲ. ಯಾರೂ ಆ ಕೊಠಡಿಯ ಸಾಮಾನುಗಳನ್ನು ನಮ್ಮ ವೈಯಕ್ತಿಕ ಆಸ್ತಿ ಎಂದು ಪರಿಗಣಿಸಲಿಲ್ಲ. ಆದರೂ ಅವರು ಗೌರವದ ಮಾತುಗಳನ್ನು ಆಡುತ್ತಿದ್ದರು. ಅಪಮಾನ ರಿಯಾಗೆ ಆಗಿದ್ದು ನಮಗಲ್ಲ ಎಂಬಂತೆ. ಮಧ್ಯಾಹ್ನದ ಊಟದ ವೇಳೆಗೆ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತು. ಅತ್ತೆಯವರು ಬೇಕೆಂದೇ ಹುಡುಗಿಯ ಮನೆಯವರನ್ನು ಮುಖ್ಯ ಮೇಜಿನ ಬಳಿ ಕುಳ್ಳಿರಿಸಿದರು. ಆಕಾಶ್ ಮತ್ತು ರಿಯಾ ಒಬ್ಬರ ಪಕ್ಕದಲ್ಲಿ ಒಬ್ಬರು ಕುಳಿತಿದ್ದರು. ನನ್ನ ಮಾವ ಮೇಜಿನ ತುದಿಯಲ್ಲಿ ಒಬ್ಬ ಗೌರವಾನ್ವಿತ ಯಜಮಾನನಂತೆ ಕುಳಿತಿದ್ದರು. ನಾನು ಸಮೀರ್ ಪಕ್ಕದಲ್ಲಿ ಕುಳಿತುಕೊಳ್ಳಲು ಕುರ್ಚಿ ಎಳೆದ ತಕ್ಷಣ ನನ್ನ ಅತ್ತೆ ನನ್ನನ್ನು ದಿಟ್ಟಿಸಿ ನೋಡಿ ಹೇಳಿದರು, ಅದಿತಿ, ನೀನು ಎದ್ದು ಎಲ್ಲರಿಗೂ ಊಟ ಬಡಿಸು. ಇಷ್ಟೊಂದು ಜನ ಅತಿಥಿಗಳಿದ್ದಾರೆ. ನಿನಗೆ ಈಗಲೇ ಕುಳಿತುಕೊಳ್ಳಲು ಏನು ಆತುರ? ನಾನು ಎದ್ದೆ. ಮತ್ತೊಮ್ಮೆ ನಾನು ನನ್ನದೇ ಮನೆಯ ಊಟದ ಮೇಜಿನ ಬಳಿ ಒಬ್ಬ ವೇಟರ್ ಆದೆ. ಹುಡುಗಿಯ ಮನೆಯ ಕಡೆಯಿಂದ ಒಬ್ಬ ಸಂಬಂಧಿ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿ ಕೇಳಿದರು, ಇವರು ದೊಡ್ಡ ಸೊಸೆಯೇ? ಇವರು ಮನೆಯಲ್ಲೇ ಇರುತ್ತಾರೆ ಅನಿಸುತ್ತದೆ. ಅದಕ್ಕೆ ಇಷ್ಟು ಅಚ್ಚುಕಟ್ಟಾಗಿದ್ದಾರೆ. ಅತ್ತೆಯವರು ನಗುತ್ತಾ ರಿಯಾಳ ಅಮ್ಮನ ಪ್ಲೇಟ್ಗೆ ಮೀನಿನ ತುಂಡನ್ನು ಇಡುತ್ತಾ ಹೇಳಿದರು, ಏನೇ ಇರಲಿ, ಕಿರಿಯ ಸಹೋದರನಿಗಾಗಿ ತ್ಯಾಗ ಮಾಡುವುದು ಇವಳಿಗೆ ತಿಳಿದಿದೆ ಎಂದು ಮಾತ್ರ ಗೊತ್ತು. ಮನೆಯಲ್ಲಿ ಹಿರಿಯರು ಕಿರಿಯರಲ್ಲಿ ಗೌರವ ಇದ್ದಾಗಲೇ ಶಾಂತಿ ಇರುವುದು. ಸಮೀರ್ ತನ್ನ ಚಮಚವನ್ನು ಜೋರಾಗಿ ಪ್ಲೇಟ್ ಮೇಲೆ ಇಟ್ಟನು. ಶಬ್ದ ತುಂಬ ಜೋರಾಗಿರಲಿಲ್ಲ, ಆದರೆ ಎಲ್ಲರೂ ತಿರುಗಿ ನೋಡುವಷ್ಟಿತ್ತು. ಅವನು ಎದ್ದನು. ತನ್ನ ಅಮ್ಮನ ಕಡೆ ನೋಡಿದನು ಮತ್ತು ನಿಧಾನವಾದ ಆದರೆ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದನು, ಅಮ್ಮ ನಿಲ್ಲಿಸು, ಇನ್ನು ಸಾಕು. ಇಡೀ ಮೇಜಿನ ಮೇಲೆ ಮೌನ ಆವರಿಸಿತು. ನನ್ನ ಅತ್ತೆಯ ಕಣ್ಣುಗಳು ದೊಡ್ಡದಾದವು. ಅವರ ಮುಖ ಕೋಪದಿಂದ ಕೆಂಪಾಯಿತು. ಯಾಕೆಂದರೆ ಮಗ ಅತಿಥಿಗಳ ಎದುರೇ ಅವರನ್ನು ಟೀಕಿಸಿದ್ದನು. ನೀನು ಏನು ಹೇಳುತ್ತಿದ್ದೀಯಾ? ನೀನು ಅತಿಥಿಗಳ ಎದುರೇ ನನ್ನ ಮೇಲೆ ಕಿರುಚುತ್ತಿದ್ದೀಯಾ? ಆಕಾಶ್ ತಕ್ಷಣವೇ ತನ್ನ ಅಮ್ಮನ ಪರವಾಗಿ ನಿಂತುಕೊಂಡನು. ಅಣ್ಣ, ನೀವು ಈ ರೀತಿ ವರ್ತಿಸುತ್ತಿದ್ದೀರಲ್ಲ, ನಿಮ್ಮ ಮೇಲೆ ಏನೋ ದೌರ್ಜನ್ಯ ನಡೆಯುತ್ತಿರುವ ಹಾಗೆ. ಎಲ್ಲರೂ ಖುಷಿಯಾಗಿದ್ದಾರೆ, ಪರಿಸರವನ್ನು ಹಾಳು ಮಾಡಬೇಡಿ. ರಿಯಾ ಆತಂಕಗೊಂಡಿರುವ ಹಾಗೆ ನಾಟಕ ಮಾಡಿದಳು. ಅವಳು ಆಕಾಶ್ನ ಕೈ ಹಿಡಿದುಕೊಂಡಳು ಮತ್ತು ನಿಧಾನವಾಗಿ, ಆದರೆ ಎಲ್ಲರಿಗೂ ಕೇಳಿಸುವ ಧ್ವನಿಯಲ್ಲಿ ಹೇಳಿದಳು, ಬಿಡಿ. ಒಂದು ವೇಳೆ ಅಕ್ಕ ಭಾವನಿಗೆ ಇಷ್ಟೊಂದು ತೊಂದರೆಯಾಗುತ್ತಿದ್ದರೆ ನಾವು ಸಣ್ಣ ಕೊಠಡಿಯಲ್ಲಿ ಇರುತ್ತೇವೆ. ನನ್ನ ಕಾರಣದಿಂದ ನಿಮ್ಮ ಕುಟುಂಬದಲ್ಲಿ ಜಗಳವಾಗಲಿ ಎಂದು ನಾನು ಬಯಸುವುದಿಲ್ಲ. ಕೇಳಲು ಇದು ತ್ಯಾಗದಂತೆ ಅನಿಸುತ್ತಿತ್ತು, ಆದರೆ ನಾನು ಗಮನಿಸಿದೆ, ಅವಳ ತುಟಿಗಳ ಮೇಲೆ ಒಂದು ಸಣ್ಣ ನಗು ಇತ್ತು. ಆದರೆ ನನ್ನ ಅತ್ತೆ ತನ್ನ ಕಿರಿಯ ಮಗನನ್ನು ಅತಿಥಿಗಳ ಮುಂದೆ ಎಂದಿಗೂ ಕೀಳಾಗಿ ಕಾಣಲು ಬಿಡುವುದಿಲ್ಲ ಎಂದು ಅವಳು ತಿಳಿದಿದ್ದಳು. ಮತ್ತು ಅದೇ ಆಯಿತು. ಅತ್ತೆಯವರು ಮೇಜಿನ ಮೇಲೆ ಕೈ ಕುಟ್ಟಿದರು. ಅವರ ಧ್ವನಿ ಚಾಕುವಿನಂತೆ ಚೂಪಾಗಿತ್ತು. ಖಂಡಿತವಾಗಿಯೂ ಇಲ್ಲ. ನನ್ನ ಕಿರಿಯ ಮಗ ಮದುವೆಯಾಗಿ ಸಣ್ಣ ಕೊಠಡಿಯಲ್ಲಿದ್ದರೆ ಈ ಜಗತ್ತು ನನ್ನ ಮುಖದ ಮೇಲೆ ಉಗುಳುತ್ತದೆ. ಈ ಮನೆಯಲ್ಲಿ ನನ್ನ ಮರ್ಯಾದೆಯನ್ನು ಮಣ್ಣು ಮಾಡುವ ಧೈರ್ಯ ಯಾರಿಗೂ ಇಲ್ಲ. ನಾನು ಸಮೀರ್ ಕಡೆ ನೋಡಿದೆ. ಅವನು ನನ್ನ ಕಡೆ ನೋಡಿದನು. ಅದೇ ಕ್ಷಣ ತಾಳ್ಮೆಯ ಆಣೆಕಟ್ಟು ಒಡೆದು ಹೋಗಿದೆ ಎಂದು ನನಗೆ ತಿಳಿಯಿತು. ಸಮೀರ್ ತನ್ನ ಅಮ್ಮನ ಕಡೆ ತಿರುಗಿದನು. ಅವನ ಧ್ವನಿ ಶಾಂತವಾಗಿತ್ತು, ಆದರೆ ಮಂಜಿನಂತೆ ತಂಪಾಗಿತ್ತು. ಸರಿ, ಹಾಗಾದರೆ ನಾವು ಹೋಗುತ್ತಿದ್ದೇವೆ. ಆ ದಿನದ ಊಟ ಒಂದು ಉಸಿರುಗಟ್ಟುವ ಮೌನದಲ್ಲಿ ಮುಗಿಯಿತು. ಅತಿಥಿಗಳು ಹೊರಟು ಹೋದ ತಕ್ಷಣ ನನ್ನ ಅತ್ತೆ ಬಾಗಿಲನ್ನು ಜೋರಾಗಿ ಮುಚ್ಚಿದರು. ಅವರ ಮುಖ ಎಷ್ಟು ಕಪ್ಪಾಗಿತ್ತೆಂದರೆ ಅವರ ಮೇಲೆ ಯಾವುದೋ ದೊಡ್ಡ ಅನ್ಯಾಯ ನಡೆದು ಹೋಗಿದೆ ಎಂಬಂತೆ ಇತ್ತು. ಆಕಾಶ್ ಲಿವಿಂಗ್ ರೂಮಿನಲ್ಲಿ ಅತ್ತಿತ್ತ ಅಲೆಯುತ್ತಾ ಬಡಬಡಿಸುತ್ತಿದ್ದ. ರಿಯಾ ಪಕ್ಕದಲ್ಲೇ ನಿಂತಿದ್ದಳು. ಅವಳಲ್ಲಿ ಮಧ್ಯಾಹ್ನ ಇದ್ದಂತಹ ಮುಗ್ಧತೆ ಮಾಯವಾಗಿತ್ತು. ಅವಳ ಕಣ್ಣುಗಳಲ್ಲಿ ಸಿಟ್ಟಿತ್ತು ಮತ್ತು ತನ್ನ ಮದುವೆಯ ಕೊಠಡಿ ಈಗ ಅಪಾಯದಲ್ಲಿದೆ ಎಂದು ಅವಳಿಗೆ ಹೆದರಿಕೆ ಇತ್ತು. ನಾನೇನು ಜಗಳವಾಡಲಿಲ್ಲ. ಸಮೀರ್ ಕೂಡ ಮಾತನಾಡಲಿಲ್ಲ. ಅವನು ಕೇವಲ ನನ್ನ ಕಡೆ ತಿರುಗಿ ಧೈರ್ಯದಿಂದ ಹೇಳಿದನು, ನಡಿ, ಸಾಮಾನು ಪ್ಯಾಕ್ ಮಾಡೋಣ. ಕೇವಲ ಒಂದು ಸಣ್ಣ ವಾಕ್ಯ, ಆದರೆ ಇದು ಕೋಪದಲ್ಲಿ ಹೇಳಿದ ಮಾತಲ್ಲ ಎಂದು ನಾನು ಅರ್ಥ ಮಾಡಿಕೊಂಡೆ. ಇಂದು ರಾತ್ರಿ ನಾವು ನಿಜವಾಗಿಯೂ ಈ ಮನೆ ಬಿಡುತ್ತಿದ್ದೆವು. ನಾವೀಗ ನಮ್ಮ ಕೊಠಡಿಯ ಮಧ್ಯದಲ್ಲಿ ಸೂಟ್ ಕೇಸ್ ಎಳೆಯುತ್ತಿದ್ದೆವು. ನನ್ನ ಅತ್ತೆ ಕೆಳಗೆ ಲಿವಿಂಗ್ ರೂಮಿನಿಂದ ಕಿರುಚುತ್ತಿದ್ದರು. ಪ್ಯಾಕ್ ಮಾಡುತ್ತಿದ್ದೀರಾ, ಜನರು ನೋಡಲಿ ಎಂದು? ಧೈರ್ಯವಿದ್ದರೆ ಶಾಶ್ವತವಾಗಿ ಹೊರಟು ಹೋಗಿ, ಹೆದರಿಸಬೇಡಿ. ಇದು ಮನೆ, ಯಾವುದೋ ಬಜಾರಲ್ಲ. ಯಾವಾಗ ಬೇಕೋ ಆವಾಗ ತಮಾಷೆ ಮಾಡಲು. ಅವರು ಬೇಕೆಂದೇ ಜೋರಾಗಿ ಮಾತನಾಡುತ್ತಿದ್ದರು. ಇದರಿಂದ ಆಕಾಶ್ ಮತ್ತು ರಿಯಾ ಕೂಡ ಕೇಳಿಸಿಕೊಳ್ಳಲಿ ಎಂದು ಅವರ ಉದ್ದೇಶವಾಗಿತ್ತು. ತಾವೇ ಈ ಮನೆಯ ಮಾಲೀಕಳು ಎಂದು ಸಾಬೀತುಪಡಿಸಲು ಬಯಸುತ್ತಿರುವಂತೆ ಇತ್ತು. ನಾನು ಪ್ರತಿ ಪದವನ್ನು ಕೇಳಿಸಿಕೊಳ್ಳುತ್ತಿದ್ದೆ, ಆದರೆ ನನ್ನ ಕೈಗಳು ಶಾಂತವಾಗಿ ಬಟ್ಟೆಗಳನ್ನು ಸೂಟ್ ಕೇಸ್ನಲ್ಲಿ ಇಡುತ್ತಿದ್ದವು. ಆರಂಭದಲ್ಲಿ ಅತ್ತೆಗೆ ಅನಿಸಿತು, ನಾವು ಕೇವಲ ತೋರಿಸಿಕೊಳ್ಳಲು ಕೆಲವು ಬಟ್ಟೆ ಪ್ಯಾಕ್ ಮಾಡುತ್ತಿದ್ದೇವೆಂದು. ಆಕಾಶ್ ಕೂಡ ನಗುತ್ತಿದ್ದನು ಮತ್ತು ರಿಯಾಗೆ ಹೇಳುತ್ತಿದ್ದನು, ಬಿಡು ರಿಯಾ, ಅಣ್ಣ ಹೀಗೆಯೇ. ಈಗ ಅಮ್ಮ ಎರಡು ಮಾತು ಹೇಳಿದರೆ ಕೆಳಗೆ ಬಂದು ಕ್ಷಮೆ ಕೇಳುತ್ತಾರೆ.
ಆದರೆ ಅರ್ಧ ಗಂಟೆಯ ನಂತರ ಯಾವಾಗ ಸಮೀರ್ ಗೋಡೆಯ ಮೇಲಿದ್ದ ಟಿವಿ ಇಳಿಸಿದನೋ, ತನ್ನ ಕಂಪ್ಯೂಟರ್ ಸೆಟ್ ಮತ್ತು ಮೂಲೆಯಲ್ಲಿದ್ದ ತನ್ನ ಮರದ ಟೇಬಲನ್ನು ಸರಿಸಲು ಪ್ರಾರಂಭಿಸಿದನೋ, ಆಗ ಕೆಳಗಿನ ನಗು ಬಂದಾಯಿತು. ಆಕಾಶ್ ಎಲ್ಲರಿಗಿಂತ ಮೊದಲು ಓಡೋಡಿ ಮೇಲೆ ಬಂದನು. ಅವನು ಬಾಗಿಲ ಬಳಿ ಬಂದು ನಿಂತುಕೊಂಡನು. ಅವನ ಕಣ್ಣುಗಳು ದೊಡ್ಡದಾದವು. ಅರೆ, ನೀವು ಈ ಟೇಬಲ್ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಿ? ಇದನ್ನು ನಾನು ಮದುವೆಯ ನಂತರ ನನ್ನ ಕೆಲಸಕ್ಕೆ ಬಳಸಿಕೊಳ್ಳಬಹುದು ಎಂದು ಯೋಚಿಸಿದ್ದೆ. ಸಮೀರ್ ತಿರುಗಿ ನೋಡಲಿಲ್ಲ. ಅವನು ಕೇವಲ ಮಾನಿಟರ್ನ ವೈರ್ಗಳನ್ನು ಬಿಡಿಸುತ್ತಿದ್ದ. ಅವನ ಧ್ವನಿ ತಂಪಾಗಿತ್ತು. ನನ್ನ ಹಣದಿಂದ ತಗೊಂಡಿರೋದು, ಅದಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದೇನೆ. ಆಕಾಶ್ ಸುಮ್ಮನಾದ. ಅವನು ತನ್ನ ಅಮ್ಮ ಏನಾದರೂ ಹೇಳಬಹುದು ಎಂದು ಅವರ ಕಡೆ ನೋಡಿದ. ಅತ್ತೆ ವೇಗವಾಗಿ ಒಳಗಡೆ ಬಂದರು ಮತ್ತು ಕೊಠಡಿಯಲ್ಲಿದ್ದ ಪ್ರತಿಯೊಂದು ವಸ್ತು ತೆಗೆಯುತ್ತಿರುವುದನ್ನು ನೋಡಿ ಅವರ ಮುಖ ಬಿಳಿಯಾಯಿತು. ಸಮೀರ್, ಇದು ಏನು ಮಾಡುತ್ತಿದ್ದೀಯಾ? ಇದೆಲ್ಲವನ್ನು ನಿನ್ನ ಸಹೋದರನಿಗಾಗಿ ಬಿಟ್ಟುಕೊಟ್ಟರೆ ಏನಾಗಿ ಬಿಡುತ್ತದೆ? ಅವನು ಹೊಸದಾಗಿ ಮದುವೆಯಾಗುತ್ತಿದ್ದಾನೆ. ಅವನಿಗೂ ಎಷ್ಟೊಂದು ಸಾಮಾನುಗಳ ಅವಶ್ಯಕತೆ ಇರುತ್ತದೆ. ನಾನು ಪರದೆಗಳನ್ನು ಇಳಿಸುತ್ತಿದ್ದೆ. ಇದನ್ನು ಕೇಳಿ ನಾನು ತಿರುಗಿದೆ. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ನಾನು ತಲೆ ತಗ್ಗಿಸದೆ ನನ್ನ ಅತ್ತೆಯ ಕಣ್ಣುಗಳನ್ನು ನೇರವಾಗಿ ನೋಡಿ ಹೇಳಿದೆ, ನಮ್ಮ ಮೈದುನನನ್ನು ಜೀವನ ಪರ್ಯಂತ ಸಾಕಿ ಸಲಹುವ ಯಾವುದೇ ಜವಾಬ್ದಾರಿ ನಮ್ಮ ಮೇಲಿಲ್ಲ. ನನ್ನ ವಾಕ್ಯ ಮುಗಿಯುತ್ತಿದ್ದಂತೆಯೇ ಇಡೀ ಕೊಠಡಿಯಲ್ಲಿ ಮೌನ ಆವರಿಸಿತು. ನಾನು ಹೀಗೆ ಹೇಳುವ ಧೈರ್ಯ ಮಾಡುತ್ತೇನೆ ಎಂದು ಅತ್ತೆಯವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ಆಕಾಶ್ ಮುಖ ಕೆಂಪಾಯಿತು ಮತ್ತು ಅವನ ಹಿಂದೆ ನಿಂತ ರಿಯಾಳ ಕಣ್ಣುಗಳಲ್ಲಿ ಈಗ ನಿಜವಾದ ಆತಂಕವಿತ್ತು. ಏಕೆಂದರೆ ಯಾವ ಭವ್ಯವಾದ ಕೋಣೆ ತಾನು ಹೆಜ್ಜೆ ಇಡುತ್ತಿದ್ದಂತೆಯೇ ತನ್ನ ಮದುವೆಯ ಕೊಠಡಿಯಾಗಿ ಬದಲಾಗುತ್ತದೆ ಎಂದು ಅವಳು ಯೋಚಿಸುತ್ತಿದ್ದಳೋ, ಅದು ಈಗ ನಿಧಾನವಾಗಿ ಖಾಲಿಯಾಗುತ್ತಿತ್ತು. ನಾನು ಪರದೆಗಳನ್ನು ಮಡಚಿದೆ. ಸಮೀರ್ ಏರ್ ಪ್ಯೂರಿಫೈಯರ್ ಸರಿಸಿದ. ನಾನು ಸ್ಮಾರ್ಟ್ ನೈಟ್ ಲ್ಯಾಂಪ್, ನನ್ನ ಜ್ಯುವೆಲರಿ ಬಾಕ್ಸ್, ಗೋಡೆಯ ಮೇಲಿದ್ದ ಪೇಂಟಿಂಗ್ ಮತ್ತು ಆ ಮೆಮೊರಿ ಫೋಮ್ ಬೆಡ್ಡನ್ನು ಕೂಡ ಪ್ಯಾಕ್ ಮಾಡಿದೆ. ಅದನ್ನು ನಾನು ನನ್ನ 13ನೇ ತಿಂಗಳ ಸಂಬಳದಿಂದ ಖರೀದಿಸಿದ್ದೆ. ಸಮೀರ್ ಟ್ರಾನ್ಸ್ಪೋರ್ಟ್ನವರನ್ನು ಕರೆಸಿದ್ದ. ಅತ್ತೆ ಈಗ ಸಣ್ಣ ಅಲ್ಮಾರಿಯನ್ನು ನೋಡಿದರು ಮತ್ತು ಹೇಳಿದರು, ಈ ಮನೆಯಲ್ಲಿ ನಿನ್ನನ್ನು ಇಷ್ಟು ವರ್ಷ ಸಾಕಿದೆವು ಮತ್ತು ಇಂದು ನೀನು ನಿನ್ನ ತಂದೆ ತಾಯಿಯ ಮುಂದೆ ಒಂದೊಂದೇ ವಸ್ತುವಿನ ಲೆಕ್ಕ ಹಾಕುತ್ತಿದ್ದೀಯಾ. ಸಮೀರ್ ನಿಂತನು. ಅವನು ಅವರ ಕಡೆ ನೋಡಿದನು. ಅವನ ಧ್ವನಿ ಗಂಭೀರವಾಗಿತ್ತು ಆದರೆ ಸ್ಪಷ್ಟವಾಗಿತ್ತು. ನೀವು ನನ್ನನ್ನು ದೊಡ್ಡವನನ್ನಾಗಿ ಮಾಡಿದ್ದೀರಿ. ನಾನು ಅದಕ್ಕೆ ಕೃತಜ್ಞನಾಗಿದ್ದೇನೆ. ಆದರೆ ಈ ಕೊಠಡಿಯನ್ನು ನಾವು ನಮ್ಮ ಸ್ವಂತ ಹಣದಿಂದ ಸಿದ್ಧಪಡಿಸಿದ್ದೇವೆ. ಇಷ್ಟು ವರ್ಷಗಳಲ್ಲಿ ಮನೆಯಲ್ಲಿ ಏನೇ ಹಾಳಾದರೂ ನಾನೇ ಸರಿಪಡಿಸಿದ್ದೇನೆ. ಆಕಾಶ್ ಎಲ್ಲೆಲ್ಲಿ ಸಾಲ ಮಾಡಿದ್ದನೋ ನಾನೇ ಪಾವತಿಸಿದ್ದೇನೆ. ಯಾವಾಗ ನೀವು ಹಣ ಪಡೆಯುತ್ತಿದ್ದೀರೋ ಆಗ ನೀವು ಹೇಳಲಿಲ್ಲ, ನಾನು ಲೆಕ್ಕ ಇಡುತ್ತಿದ್ದೇನೆ ಎಂದು. ಮತ್ತು ಇಂದು ನಾವು ನಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವಾಗ ನೀವು ನನ್ನನ್ನು ನಾಲಾಯಕ್ ಎನ್ನುತ್ತಿದ್ದೀರಿ. ಮಾವ ಕೆಳಗಿನಿಂದ ಮೇಲಕ್ಕೆ ಬಂದರು. ಬಹುಶಃ ಜಗಳದ ಶಬ್ದ ಕೇಳಿಸಿಕೊಂಡಿದ್ದರು. ಅವರು ನನ್ನ ಕೈಯಲ್ಲಿ ಒಂದು ಬಾಕ್ಸ್ ಇರುವುದನ್ನು ನೋಡಿದ ತಕ್ಷಣವೇ ತಮ್ಮ ಕೈಯಲ್ಲಿದ್ದ ಗ್ಲಾಸನ್ನು ಪಕ್ಕದ ಸೆಲ್ಫ್ ಮೇಲೆ ಜೋರಾಗಿ ಕುಟ್ಟಿದರು. ನೀನು ನಿನ್ನ ಅತ್ತೆಯ ಜೊತೆ ಹೇಗೆ ಮಾತನಾಡುತ್ತಿದ್ದೀಯ ಅದಿತಿ? ಸಮೀರ್ ನಿನ್ನ ಜೊತೆಗಿದ್ದಾನೆ ಎಂದ ತಕ್ಷಣ ನೀನು ಏನು ಬೇಕಾದರೂ ಹೇಳಬಹುದು ಎಂದು ಯೋಚಿಸಬೇಡ. ಸಮೀರ್ ನನ್ನ ಮುಂದೆ ಬಂದು ನಿಂತುಕೊಂಡನು. ಅಪ್ಪ, ಯಾವಾಗ ನಾವು ಈ ಮನೆಯಲ್ಲಿ ಹಣ ಹೂಡುತ್ತಿದ್ದೇವೋ ಆಗ ನೀವೇನೂ ಹೇಳಲಿಲ್ಲ. ಯಾವಾಗ ನಾವು ಕರೆಂಟ್, ನೀರು, ಊಟ ಮತ್ತು ಆಕಾಶ್ನ ಸಾಲದ ಬಿಲ್ಲುಗಳನ್ನು ಪಾವತಿಸುತ್ತಿದ್ದೆವೋ ಆಗಲೂ ನೀವೇನೂ ಹೇಳಲಿಲ್ಲ. ಮತ್ತು ಇಂದು ನಾವು ನಮ್ಮ ಸಾಮಾನುಗಳನ್ನು ತೆಗೆದುಕೊಳ್ಳುವಾಗ ನೀವು ನಮ್ಮನ್ನು ತಡೆಯುತ್ತಿದ್ದೀರಿ. ಹೊರಗೆ ಅಂಗಳದಲ್ಲಿದ್ದ ಕೆಲವು ನೆರೆಹೊರೆಯವರು ಗದ್ದಲ ಕೇಳಿ ಬಾಗಿಲಿನಿಂದ ಇಣುಕಿ ನೋಡಲು ಪ್ರಾರಂಭಿಸಿದರು. ತಮ್ಮ ಮರ್ಯಾದೆಯ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದ ಅತ್ತೆಯವರು ಇದನ್ನು ನೋಡಿದ ತಕ್ಷಣವೇ ಅವರ ಧಾಟಿ ಬದಲಾಯಿತು. ಅವರು ಬೆಡ್ನ ಕೊನೆಯಲ್ಲಿ ಕುಳಿತುಕೊಂಡರು ಮತ್ತು ಅವರ ಕಣ್ಣುಗಳಿಂದ ತಕ್ಷಣವೇ ಕಣ್ಣೀರು ಬರಲಾರಂಭಿಸಿತು. ಅಯ್ಯೋ ದೇವರೇ, ನಾನು ನನ್ನ ಮಕ್ಕಳನ್ನು ಇದಕ್ಕಾಗಿಯೇ ದೊಡ್ಡವರನ್ನಾಗಿ ಮಾಡಿದ್ದೀನಾ? ಅವರು ತಮ್ಮ ಪತ್ನಿಯ ಜೊತೆ ಸೇರಿಕೊಂಡು ನನ್ನನ್ನು ಎಲ್ಲರ ಮುಂದೆ ಹೀಗೆ ಅಪಮಾನಿಸಲಿ ಎಂದು? ಸಮೀರ್, ನಾನೇನು ನಿನ್ನ ಜೊತೆ ಅಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದೀನಾ? ನೀನು ನನ್ನ ಜೊತೆ ಈ ರೀತಿ ವರ್ತಿಸುತ್ತಿದ್ದೀಯಾ? ಒಂದು ವೇಳೆ ಇದು ಮುಂಚೆ ಆಗಿದ್ದರೆ ಬಹುಶಃ ಸಮೀರ್ ಕರಗಿ ಹೋಗುತ್ತಿದ್ದನೇನೋ. ಆದರೆ ಆ ರಾತ್ರಿ ಅವನು ಬರೀ ಮೌನವಾಗಿ ತನ್ನ ಸೂಟ್ ಕೇಸ್ನ ಜಿಪ್ಪರ್ ಬಂದ್ ಮಾಡಿದನು. ಅವನು ಕೋಪಗೊಳ್ಳಲಿಲ್ಲ, ಕೂಗಾಡಲಿಲ್ಲ. ಕೇವಲ ಒಂದು ವಾಕ್ಯ ಹೇಳಿದನು. ಅದು ಇಡೀ ಕೊಠಡಿಯನ್ನು ಸುಮ್ಮನಾಗಿಸಿತು. ನಾನು ಒಂದು ದೊಡ್ಡ ಮನೆ ಖರೀದಿಸಿ ನಿಮ್ಮನ್ನು ನನ್ನ ಜೊತೆ ಇರಲು ಕರೆಯಬೇಕು ಎಂದು ನಾನು ಯೋಚಿಸಿದ್ದೆ. ಆದರೆ ಇನ್ನೂ ಇಲ್ಲ. ನನ್ನ ಅತ್ತೆ ದಂಗಾದರು. ಅವರ ಮುಖದಲ್ಲಿ ಕಣ್ಣೀರು ಇನ್ನೂ ಒಣಗಿಯೂ ಇರಲಿಲ್ಲ ಮತ್ತು ಅವರ ಕಣ್ಣುಗಳ ಭಾವನೆ ಬದಲಾಯಿತು. ಎಂತಹ ಮನೆ? ಸಮೀರ್ ಉತ್ತರಿಸಲಿಲ್ಲ. ನಾನು ಕೂಡ ಉತ್ತರಿಸಲಿಲ್ಲ. ನಮ್ಮ ಮೌನ ಅವರನ್ನು ಇನ್ನೂ ಹೆಚ್ಚು ಆತಂಕಕ್ಕೆ ದೂಡಿತು. ಅವರು ತಕ್ಷಣವೇ ನಕ್ಕರು, ತಮ್ಮ ಆತಂಕವನ್ನು ಮರೆಮಾಚಲು ಪ್ರಯತ್ನಿಸುತ್ತಿರುವಂತೆ. ಮೊದಲ ತಿಂಗಳ ಬಾಡಿಗೆ ನೀಡಲು ಹಣವಿದೆಯೇ? ಆಮೇಲೆ ಮನೆ ಖರೀದಿಸುವ ಮಾತು ಆಡುವಿರಂತೆ. ಯಾವಾಗ ಹೊರಗೆ ಹೋಗುತ್ತೀರೋ ಆಗ ತಿಳಿಯುತ್ತದೆ.
ಜೀವನ ಅಷ್ಟು ಸುಲಭವಲ್ಲ ಎಂದು. ನಾನು ಫೈಲ್ಗಳ ಬಾಕ್ಸ್ ಎತ್ತಿಕೊಂಡು ಅವರ ಪಕ್ಕದಿಂದಲೇ ಹಾದು ಹೋದೆ. ನನ್ನ ಹೃದಯ ಶಾಂತವಾಗಿತ್ತು. ಈಗ ನನಗೆ ಅಷ್ಟು ನೋವಾಗುತ್ತಿರಲಿಲ್ಲ. ಬಹುಶಃ ಅದಕ್ಕಾಗಿಯೇ ಇರಬೇಕು. ಯಾವಾಗ ಮನುಷ್ಯ ನಿಜವಾಗಿಯೂ ಹೊರಹೋಗಲು ನಿರ್ಧಾರ ಮಾಡಿಬಿಡುತ್ತಾನೋ ಆಗ ಅಪಮಾನದ ಪದಗಳು ಅವನನ್ನು ತಡೆಯಲು ಸಾಧ್ಯವಿರುವುದಿಲ್ಲ. ರಾತ್ರಿ ಸುಮಾರು 10 ಗಂಟೆಗೆ ಸಾಮಾನು ಸಾಗಿಸುವ ಸಣ್ಣ ಗಾಡಿ ಬಾಗಿಲಿಗೆ ಬಂತು. ಆಕಾಶ್ ಮತ್ತು ರಿಯಾ ಒಂದು ಕಡೆ ನಿಂತಿದ್ದರು. ಅವರ ಮುಖದಲ್ಲಿ ಕೋಪ ಮತ್ತು ವಿಷಾದ ಎರಡೂ ಇದ್ದವು. ಅವರ ಕನಸಿನ ಮದುವೆಯ ಕೊಠಡಿ ಈಗ ಕೇವಲ ಒಂದು ಖಾಲಿ ಕಾಂಕ್ರೀಟ್ ರಚನೆಯಾಗಿತ್ತು. ಗೋಡೆಗಳ ಮೇಲೆ ಮೊಳೆಗಳ ಗುರುತುಗಳಿದ್ದವು ಮತ್ತು ಹಳೆಯ ಧೂಳಿನ ವಾಸನೆ ಇತ್ತು. ಅತ್ತೆ ಮೆಟ್ಟಿಲುಗಳ ಮೇಲೆ ನಿಂತಿದ್ದರು ಮತ್ತು ನಮ್ಮನ್ನು ಹೇಗೆ ನೋಡುತ್ತಿದ್ದರೆಂದರೆ, ನಾಳೆ ಬೆಳಿಗ್ಗೆ ನಾವು ಕ್ಷಮೆ ಕೇಳಲು ವಾಪಸ್ ಬರುತ್ತೇವೆ ಎಂದು ಅವರಿಗೆ ಈಗಲೂ ನಂಬಿಕೆ ಇತ್ತು. ಆದರೆ ಅಂತಹ ಯಾವುದೇ ನಾಳೆ ಬರಲು ಸಾಧ್ಯವಿರಲಿಲ್ಲ. ಸಮೀರ್ 2 ಸೂಟ್ಕೇಸ್ಗಳನ್ನು ಕೆಳಗೆ ಇಳಿಸಿದನು. ನಾನು ಅವನ ಜೊತೆ ನಡೆಯುತ್ತಿದ್ದೆ. ನಾವು ಗೇಟ್ನಿಂದ ಹೊರಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಆಕಾಶ್ ಹಿಂದೆ ನಿಂತು ಹೇಳುವುದನ್ನು ಕೇಳಿಸಿಕೊಂಡೆ. ಹೋಗುತ್ತಿದ್ದೀರಲ್ಲ, ಇನ್ನೂ ವಾಪಸ್ ಬರಬೇಡಿ. ಸಮೀರ್ ತಿರುಗಿ ನೋಡಲಿಲ್ಲ. ಅವನು ಕೇವಲ ನನ್ನ ಕೈಯನ್ನು ಇನ್ನೂ ಹೆಚ್ಚು ಗಟ್ಟಿಯಾಗಿ ಹಿಡಿದುಕೊಂಡನು. ಆ ರಾತ್ರಿ ಹಳದಿ ಸ್ಟ್ರೀಟ್ ಲೈಟ್ನ ಬೆಳಕಿನಲ್ಲಿ ಗಂಡನ ಮನೆಯವರ ನಗು ಮತ್ತು ತಿರಸ್ಕಾರದ ನೋಟಗಳ ನಡುವೆ ನಾವು ಆ ಮನೆಯಿಂದ ಹೊರಬಂದೆವು. ನಾವು ಸೋತಿದ್ದೇವೆ ಎಂದು ಅವರಿಗೆ ಅನ್ನಿಸಿತು. ನಾವು ನಮ್ಮ ಜೀವನವನ್ನು ಮರಳಿ ಪಡೆಯಲು ಪ್ರಾರಂಭಿಸಿದ್ದೇವೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಆದರೆ ಆ ರಾತ್ರಿ ಆ ಮನೆ ಅಷ್ಟು ನೆಮ್ಮದಿಯಿಂದ ಮಲಗಿರಲು ಸಾಧ್ಯವಿರಲಿಲ್ಲ. ಕೆಲವು ವಸ್ತುಗಳು ಹೊರಗಿನಿಂದ ಸುಂದರವಾಗಿ ಕಾಣುತ್ತವೆ, ಆದರೆ ಯಾವಾಗ ನೀವು ಆ ಪರದೆಯನ್ನು ಸರಿಸುತ್ತೀರೋ ಅದು ಯಾರೋ ಬೇರೆಯವರ ಹಣದಿಂದ ಮಾಡಲ್ಪಟ್ಟಿದೆ ಎಂಬ ಸತ್ಯ ಆಗ ಹೊರಬಂದೇ ಬರುತ್ತದೆ. ಆ ರಾತ್ರಿ ನಾವು ಹೋದ ನಂತರ ಆಕಾಶ್ ತಕ್ಷಣವೇ ತನ್ನ ಸೂಟ್ಕೇಸ್ ತೆಗೆದುಕೊಂಡು 2ನೇ ಅಂತಸ್ತಿನ ಆ ಕೊಠಡಿಗೆ ಹೋದನು. ರಿಯಾ ಕೂಡ ಕಾಯಲಿಲ್ಲ. ಅವಳು ತನ್ನ ಮೇಕಪ್ ಸಾಮಾನುಗಳನ್ನು ಮತ್ತು ಕೆಲವು ಹೊಸ ನೈಟ್ ಡ್ರೆಸ್ಗಳನ್ನು ತೆಗೆದುಕೊಂಡು ಆ ಕೊಠಡಿಯೊಳಗೆ ಖುಷಿ ಖುಷಿಯಾಗಿ ಸೇರಿದಳು. ಆದರೆ ಬಾಗಿಲು ತೆರೆಯುತ್ತಿದ್ದಂತೆಯೇ ಅವಳ ಮುಖದ ನಗು ಮಾಸಿ ಹೋಯಿತು. ಕೊಠಡಿ ಅವಳು ಕೆಲವು ದಿನಗಳ ಮುಂಚೆ ನೋಡಿದ್ದ ಹಾಗೆ ಇರಲಿಲ್ಲ. ಅಲ್ಲಿ ತಿಳಿ ನೀಲಿ ಬಣ್ಣದ ಪರದೆಗಳಿರಲಿಲ್ಲ, ಗೋಡೆಯ ಮೇಲೆ ಟಿವಿ ಇರಲಿಲ್ಲ, ಏರ್ ಪ್ಯೂರಿಫೈಯರ್ ಇರಲಿಲ್ಲ, ಪ್ರಕಾಶಮಾನವಾದ ಡ್ರೆಸ್ಸಿಂಗ್ ಟೇಬಲ್ ಇರಲಿಲ್ಲ ಮತ್ತು ಆ ದಪ್ಪನೆಯ ಆರಾಮದಾಯಕ ಬೆಡ್ ಇರಲಿಲ್ಲ. ಈಗ ಅಲ್ಲಿ ಕೇವಲ ಒಂದು ಖಾಲಿ ಕೋಣೆ ಇತ್ತು. ಮತ್ತು ಕಿಟಕಿಯ ಪಕ್ಕದ ಗೋಡೆಯ ಮೇಲೆ ತೇವಾಂಶದ ಒಂದು ದೊಡ್ಡ ಕಲೆ ಮೂಡಿ ಬಂದಿತ್ತು. ಅಲಂಕಾರಿಕ ವಾಲ್ಪೇಪರ್ ಕಿತ್ತಿದ್ದರಿಂದ ಹಳೆಯ ಬಣ್ಣಗೆಟ್ಟ ಪೇಂಟ್ ಕಾಣಿಸುತ್ತಿತ್ತು. ಗೋಡೆಯಲ್ಲಿ ಮಾಡಲಾಗಿದ್ದ ಯಾವ ಅಲ್ಮಾರಿಯನ್ನು ರಿಯಾ ಗಂಡನ ಮನೆಯ ಆಸ್ತಿ ಎಂದು ಭಾವಿಸುತ್ತಿದ್ದಳೋ ಅಸಲಿಗೆ ಅದರ ಸ್ಲೈಡಿಂಗ್ ಡೋರ್ಸ್ ಮತ್ತು ಒಳಗಿನ ಸೆನ್ಸರ್ ಲೈಟ್ಸನ್ನು ಸಮೀರ್ ಪ್ರತ್ಯೇಕವಾಗಿ ಹಾಕಿಸಿದ್ದನು. ನಾವು ಯಾವುದನ್ನೆಲ್ಲ ತೆಗೆಯಲು ಸಾಧ್ಯವಿತ್ತೋ ಅದನ್ನೆಲ್ಲ ತೆಗೆದು ಕೇವಲ ಹಳೆಯ ಮರದ ಚೌಕಟ್ಟನ್ನು ಬಿಟ್ಟಿದ್ದೆವು. ರಿಯಾ ಕೊಠಡಿಯ ಮಧ್ಯದಲ್ಲಿ ನಿಂತಿದ್ದಳು. ಅವಳು ಜೋರಾಗಿ ಕಿರುಚಿದಳು. ಆಕಾಶ್, ಇದು ನಿನ್ನ ಕೊಠಡಿ ಎಂದು ನೀನು ಹೇಳಿದ್ಯಲ್ಲ. ಆಕಾಶ್ ಗಾಬರಿಯಾಗಿ ತಲೆ ಕೆರೆದುಕೊಳ್ಳಲಾರಂಭಿಸಿದ. ಅರೆ, ಇದು ನನ್ನ ಮನೆಯ ಕೊಠಡಿಯೇ ಹೌದು. ಮೊದಲು ಅಣ್ಣ ಅತ್ತಿಗೆ ಇರುತ್ತಿದ್ದರು, ಹಾಗಾಗಿ ಅವರು ತಮ್ಮ ಸಾಮಾನುಗಳನ್ನು ಇಟ್ಟಿದ್ದರು. ರಿಯಾ ತಿರುಗಿ ಆಕಾಶ್ನನ್ನು ದಿಟ್ಟಿಸಿ ನೋಡಿ ಹೇಳಿದಳು. 8 ವರ್ಷ ಇದ್ದರು ಮತ್ತು ಕೊಠಡಿಯನ್ನು ಈ ರೀತಿ ಮಾಡಿದ್ದಾರಾ? ನೀನು ನನ್ನನ್ನು ದಡ್ಡ ಎಂದು ಯೋಚಿಸಬೇಡ. ಈ ಕೊಠಡಿಯ ಮೇಲೆ ತುಂಬ ಹಣ ಹೂಡಲಾಗಿದೆ. ಆಕಾಶ್ಗೆ ಈಗ ಕೋಪ ಬರಲಾರಂಭಿಸಿತು. ಬಹುಶಃ ಅವನ ಮರ್ಯಾದೆಗೆ ಪೆಟ್ಟು ಬಿದ್ದಿತ್ತು. ಅವನು ತನ್ನ ಬ್ಯಾಗನ್ನು ನೆಲದ ಮೇಲೆ ಜೋರಾಗಿ ಎಸೆದನು. ನೀನು ಈಗ ತಾನೇ ಈ ಮನೆಗೆ ಬಂದಿದ್ದೀಯಾ ಮತ್ತು ಪೊಲೀಸರಂತೆ ಪ್ರಶ್ನೆ ಮಾಡುತ್ತಿದ್ದೀಯಾ? ನಾನು ಹೇಳಿದ್ನಲ್ಲ, ಅವರಿಗೆ ತಮ್ಮ ಸಾಮಾನು ತೆಗೆದುಕೊಂಡು ಹೋಗಬೇಕಿತ್ತು, ತೆಗೆದುಕೊಂಡು ಹೋದರು. ನಾವು ಹೊಸದು ಖರೀದಿಸೋಣ. ಸರಿಯಾಗಿ ಅದೇ ಸಮಯದಲ್ಲಿ ಗೋಡೆಯ ಮೇಲಿದ್ದ ಹಳೆಯ ಏರ್ ಕಂಡೀಷನರ್ ಕಡ್ಕಡ್ ಶಬ್ದ ಮಾಡಿ ಬಂದಾಯಿತು. ತಂಪಾಗಿದ್ದ ಕೊಠಡಿ ತಕ್ಷಣವೇ ಬಿಸಿಯಾಗಿ ಉಸಿರು ಕಟ್ಟುವಂತಾಯಿತು. ರಿಯಾ ಮೇಲೆ ನೋಡಿದಳು. ಅವಳ ಮುಖ ಕಪ್ಪಾಯಿತು. ನೀನು ಹೇಳುತ್ತಿದ್ದೆ ಕಳೆದ ವರ್ಷವೇ ಹೊಸದು ಹಾಕಿಸಿದ್ದು ಎಂದು. ಇದಾ ಆ ವಸ್ತು? ಆಕಾಶ್ ಸುಮ್ಮನಾದ. ರಿಯಾ ನೋಡಿದ ಹೊಸ AC ಸಮೀರ್ ಬಿಚ್ಚಿ ತನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ದ. ಏಕೆಂದರೆ ಅದರ ಬಿಲ್, ವಾರಂಟಿ ಪ್ರತಿಯೊಂದು ಅವನ ಹೆಸರಿನಲ್ಲಿತ್ತು. ಗೋಡೆಯ ಮೇಲೆ ನೇತಾಡುತ್ತಿದ್ದುದು ಮನೆಯ ಹಳೆಯ AC ಆಗಿತ್ತು. ಅದು ಪದೇ ಪದೇ ಹಾಳಾಗುತ್ತಿತ್ತು. ರಿಯಾ ಡ್ರಾಯರ್ನಲ್ಲಿ ರಿಮೋಟ್ ಹುಡುಕುತ್ತಿರುವಾಗ ಒಂದು ಹಳೆಯ ಬಿಲ್ ಸಿಕ್ಕಿತ್ತು. ಅದರ ಮೇಲೆ ಸ್ಪಷ್ಟವಾಗಿ ಬರೆಯಲಾಗಿತ್ತು, ಗ್ರಾಹಕನ ಹೆಸರು ಸಮೀರ್ ವರ್ಮಾ. ರಿಯಾ ಆ ಕಾಗದವನ್ನು ಕಿತ್ತುಕೊಂಡು ಓದಿದಳು ಮತ್ತು ನಕ್ಕಳು. ಏನು ವಿಷಯ? ACಯಿಂದ ಹಿಡಿದು ಕೊಠಡಿಯ ಪ್ರತಿ ಸಾಮಾನಿನವರೆಗೆ ಪ್ರತಿಯೊಂದು ಸಮೀರ್ ಭಾವನೆ ಹೆಸರಿನಲ್ಲಿದೆ. ಹಾಗಾದರೆ ಈ ಕೊಠಡಿಯಲ್ಲಿ ನಿನ್ನದು ಕೊನೆಗೂ ಏನಿದೆ? ಆಕಾಶ್ ಕೋಪದಿಂದ ಆ ಕಾಗದವನ್ನು ಕಿತ್ತುಕೊಂಡು ಡಸ್ಟ್ಬಿನ್ಗೆ ಎಸೆದನು. ಇದೆಲ್ಲವೂ ಆ ಅದಿತಿ ಅತ್ತಿಗೆಯ ಕಾರಣದಿಂದಾಗಿದೆ. ಒಂದೇ ಮನೆಯಲ್ಲಿದ್ದು ಇಷ್ಟೊಂದು ಸಾಮಾನು ತೆಗೆದುಕೊಂಡು ಹೋದರಲ್ಲ, ಎಷ್ಟು ಸಣ್ಣ ಯೋಚನೆ. ಆದರೆ ರಿಯಾ ಆ ರೀತಿಯ ಹುಡುಗಿಯಾಗಿರಲಿಲ್ಲ, ಸುಲಭವಾಗಿ ತೆಗೆದುಕೊಳ್ಳುವವಳಾಗಿರಲಿಲ್ಲ.
ಆ ರಾತ್ರಿ ಅವಳ ಅಮ್ಮ ಮದುವೆಯ ಕೊಠಡಿ ನೋಡಲು ವಿಡಿಯೋ ಕಾಲ್ ಮಾಡಿದರು. ತಮ್ಮ ಮಗಳಿಗೆ ಒಂದು ಸುಂದರವಾದ ಕೊಠಡಿ ಸಿಗಲಿದೆ ಎಂದು ಬಹುಶಃ ಅವರು ಇಂದಿಗೂ ಯೋಚಿಸುತ್ತಿದ್ದರು. ನಾನು ಮೊದಲೇ ಬೇರೇನೋ ನೋಡಿದ್ದೆ. ಇದು ನಿನ್ನ ಕೊಠಡಿ ಅಲ್ಲವೇ? ರಿಯಾ ಆಕಾಶ್ನನ್ನು ದಿಟ್ಟಿಸಿ ನೋಡಿದಳು. ಅವಳ ಧ್ವನಿಯಲ್ಲಿ ಈಗ ಕೋಪವಿತ್ತು. ನಾನು ಅದನ್ನೇ ಕೇಳಲು ಬಯಸುತ್ತಿದ್ದೇನೆ. ಆಕಾಶ್ ಹೇಳಿದ್ದ ಅವನ ಕುಟುಂಬ ತುಂಬ ಶ್ರೀಮಂತ ಕುಟುಂಬವಾಗಿದೆ, ಮದುವೆಯ ಕೊಠಡಿ ಸಿದ್ಧವಾಗಿದೆ ಎಂದು. ಆದರೆ ಈಗ ಪ್ರತಿಯೊಂದನ್ನು ಅವನ ಅಣ್ಣ ಅತ್ತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದು ಕೇವಲ ಒಂದು ಬಾಡಿಗೆ ಮನೆಯಂತೆ ಕಾಣುತ್ತಿದೆ. ಸರಿಯಾಗಿ ವಿಚಾರಿಸು. ನಾನು ನನ್ನ ಮಗಳ ಮದುವೆ ಮಾಡುತ್ತಿದ್ದೇನೆ. ಅವಳನ್ನು ಯಾರದೋ ಮನೆಯಲ್ಲಿ ಪರೀಕ್ಷಿಸಲು ಕಳಿಸುತ್ತಿಲ್ಲ. ಒಂದು ವೇಳೆ ಮದುವೆಯ ಕೊಠಡಿಯ ಮಾತು ಸುಳ್ಳಾದರೆ ಮುಂದೆ ಇನ್ನು ಏನೆಲ್ಲ ಸುಳ್ಳು ಹೊರಬರುತ್ತದೆಯೋ. ಆಕಾಶ್ ಇದನ್ನು ಕೇಳಿ ಸಿಟ್ಟಿಗೆದ್ದ ಮತ್ತು ಫೋನ್ ಕಟ್ ಮಾಡಿದನು. ರಿಯಾ ಕಿರುಚಿದಳು. ಇದೇನು ಮಾಡುತ್ತಿದ್ದೀಯಾ? ನನ್ನ ಅಮ್ಮನಿಗೆ ಸತ್ಯ ತಿಳಿಯುತ್ತದೆ ಎಂದು ಹೆದರಿಕೆಯಾಯಿತೆ? ಅವರ ಜಗಳದ ಶಬ್ದ ಕೆಳಗೆ ಲಿವಿಂಗ್ ರೂಮ್ವರೆಗೆ ತಲುಪಿತು. ಅತ್ತೆಯವರು ಓಡೋಡಿ ಮೇಲೆ ಬಂದರು ಮತ್ತು ಬರುತ್ತಿದ್ದಂತೆಯೇ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು. ಅಯ್ಯೋ ದೇವರೇ, ಈಗಲೇ ಕೊಠಡಿಗಾಗಿ ಜಗಳ ಪ್ರಾರಂಭವಾಯಿತೆ? ಇದೆಲ್ಲವೂ ಆ ಅದಿತಿಯ ಕಾರಣದಿಂದಾಗಿದೆ. ಅವಳು ಬೇಕೆಂದೇ ನಿಮ್ಮ ಮದುವೆ ಮುರಿಯಲು ಪ್ರಯತ್ನಿಸುತ್ತಿದ್ದಾಳೆ. ಅವಳಿಗೆ ನಿನ್ನ ಮೇಲೆ ಅಸೂಯೆ ಇದೆ. ಅದಕ್ಕೆ ಇಷ್ಟೊಂದು ಸಾಮಾನು ತೆಗೆದುಕೊಂಡು ಹೋಗಿದ್ದಾಳೆ, ನಮ್ಮ ಅಪಮಾನವಾಗಲಿ ಎಂದು. ಒಂದು ವೇಳೆ ಇದು ಕೆಲವು ದಿನಗಳ ಮುಂಚೆಯಾಗಿದ್ದರೆ ಬಹುಶಃ ರಿಯಾ ನಂಬುತ್ತಿದ್ದಳೇನೋ. ಆದರೆ ಈಗ ಅವಳು ತಾನೇ ಎಲ್ಲವನ್ನೂ ನೋಡಿದ್ದಳು. ರಿಯಾ ನಿಧಾನವಾಗಿ ಹೇಳಿದಳು. ಆಂಟಿ, ಈಗ ಪ್ರತಿಯೊಂದನ್ನು ಅದಿತಿ ಅಕ್ಕನ ಮೇಲೆ ಹಾಕಬೇಡಿ. ನಾನು ಇದನ್ನು ತಿಳಿಯಲು ಬಯಸುತ್ತಿದ್ದೇನೆ. ಈ ಮನೆಯಲ್ಲಿ ಅಸಲಿಗೆ ಹಣವಿರುವವರು ಯಾರು ಎಂದು. ಒಂದು ವೇಳೆ ಈ ಕೊಠಡಿ ಮತ್ತು ಇದರ ಸಾಮಾನು ಸಮೀರ್ ಬಾವ ಮತ್ತು ಅಕ್ಕ ಮಾಡಿಸಿದ್ದು ಹೌದಾದರೆ, ಮನೆಯ ಖರ್ಚನ್ನು ಅವರೇ ನೋಡಿಕೊಳ್ಳುತ್ತಿದ್ದರು ಎಂದಾದರೆ, ನೀವು ನನ್ನ ಕುಟುಂಬಕ್ಕೆ ಏನನ್ನು ಹೇಳಿದ್ದೀರೋ ಅದು ಸತ್ಯವೇ, ಅಥವಾ ಬರೀ ನಿಮ್ಮ ಮರ್ಯಾದೆ ಉಳಿಸಿಕೊಳ್ಳಲು ಹೇಳಿದ್ದೆ? ಅತ್ತೆಯವರು ಸ್ತಬ್ಧರಾದರು. ಅವರ ಮುಖ ಒಂದು ಕ್ಷಣ ಕಲ್ಲಿನಂತಾಯಿತು. ಯಾರೋ ಸ್ಟೇಜ್ ಮೇಲೆ ನಿಂತಿರುವಾಗ ಇದ್ದಕ್ಕಿದ್ದಂತೆ ಹಿಂಭಾಗದ ಪರದೆ ಬಿದ್ದಂತೆ. ಆಕಾಶ್ ಕೋಪದಿಂದ ಕೆಂಪಾದನು ಮತ್ತು ರಿಯಾ ಮೇಲೆ ಕಿರುಚಿದನು. ಅವಳು ತನ್ನ ಅಮ್ಮನ ಜೊತೆ ಅಸಭ್ಯವಾಗಿ ವರ್ತಿಸಬಾರದೆಂದು. ಆದರೆ ರಿಯಾ ಈಗ ಹಿಂದೆ ಸರಿಯಲಿಲ್ಲ. ಅವಳು ತನ್ನ ಬ್ಯಾಗ್ ಎತ್ತಿಕೊಂಡಳು ಮತ್ತು ಮೆಟ್ಟಿಲುಗಳಿಂದ ಕೆಳಗೆ ಇಳಿಯುತ್ತಾ ಹೇಳಿದಳು. ನಾನು ನೆರೆಹೊರೆಯವರ ಬಳಿ ಕೇಳಿ ತಿಳಿದುಕೊಳ್ಳುತ್ತೇನೆ. ಕೆಲವೊಮ್ಮೆ ಮನೆಯವರಿಗಿಂತ ಹೆಚ್ಚು ಸತ್ಯ ಹೊರಗಿನವರಿಗೆ ತಿಳಿದಿರುತ್ತದೆ. ಕೇವಲ ಒಂದು ವಾಕ್ಯ ನನ್ನ ಅತ್ತೆಯನ್ನು ಮೊದಲ ಬಾರಿಗೆ ನಿಜವಾಗಿಯೂ ಹೆದರಿಸಿತು. ಏಕೆಂದರೆ ಅವರಿಗೆ ತಿಳಿದಿತ್ತು, ಅವರು ಹುಡುಗಿಯ ಮನೆಯವರನ್ನು ಮಾತುಗಳಿಂದ ವಂಚಿಸಬಹುದು, ಆದರೆ ನೆರೆಹೊರೆಯ ಜನರನ್ನು ವಂಚಿಸಲು ಸಾಧ್ಯವಿಲ್ಲ. ಯಾವ ಕ್ಷಣದಿಂದ ರಿಯಾ ಅನುಮಾನಿಸಲು ಪ್ರಾರಂಭಿಸಿದಳೋ, ಆಕಾಶ್ಗಾಗಿ ಸೃಷ್ಟಿಸಿದ್ದ ಆ ಹೊಳೆಯುತ್ತಿದ್ದ ಮುಖವಾಡ ಒಡೆಯಲಾರಂಭಿಸಿತು. ಹಳೆಯ ಮನೆಯಿಂದ ಹೊರಬಂದ ಒಂದು ವಾರದ ನಂತರ ನಾವು ನಮ್ಮ ಹೊಸ ಮನೆಯ ವ್ಯವಹಾರ ಪಕ್ಕಾ ಮಾಡಿಕೊಂಡೆವು. ಮುಂಗಡ ಹಣ ನೀಡುವುದರಿಂದ ಹಿಡಿದು ರಿಜಿಸ್ಟ್ರಿಯವರೆಗೆ ಎಲ್ಲವೂ ಒಂದು ಕನಸಿನಂತೆ ಅತಿ ವೇಗವಾಗಿ ನಡೆಯುತ್ತಿತ್ತು. ಇದರಲ್ಲಿ ಹೆಜ್ಜೆ ಇಡುತ್ತಿದ್ದಂತೆಯೇ ನನ್ನ ಹೃದಯಕ್ಕೆ ನೆಮ್ಮದಿ ಸಿಕ್ಕಿತು. ಇದು ಒಂದು ಶಾಂತವಾದ ಗೇಟೆಡ್ ಕಮ್ಯುನಿಟಿಯಲ್ಲಿತ್ತು. ಅಲ್ಲಿ ಗಾರ್ಡ್ಗಳಿದ್ದರು. ರಸ್ತೆಯ ಎರಡು ಬದಿಯಲ್ಲಿ ಮರಗಳಿದ್ದವು ಮತ್ತು ಒಂದು ಸಣ್ಣ ಅಂಗಳವಿತ್ತು. ಅಲ್ಲಿ ಒಂದು ಸಣ್ಣ ಮೇಜಿನ ಮೇಲೆ ಕೆಲವು ಹೂಕುಂಡಗಳನ್ನು ಕೂಡ ಇಡಬಹುದಾಗಿತ್ತು. ಆ ದಿನ ನಮಗೆ ಮನೆಯ ಕೀಲಿ ಕೈ ಸಿಕ್ಕಾಗ ಸಮೀರ್ ತುಂಬ ಹೊತ್ತು ಗೇಟ್ನ ಮುಂದೆ ನಿಂತಿದ್ದನು. ಅವನು ಏನೂ ಮಾತನಾಡಲಿಲ್ಲ. ಬರೀ ಹೊಸ ಪೇಂಟ್ನ ವಾಸನೆ ಇದ್ದ ಆ ಮರದ ಬಾಗಿಲಿನ ಮೇಲೆ ನಿಧಾನವಾಗಿ ಕೈ ಸವರಿದನು. ಅವನು ಕೂಡ ನನ್ನಂತೆ ಭಾವುಕನಾಗುತ್ತಿದ್ದಾನೆ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಇಷ್ಟು ವರ್ಷಗಳವರೆಗೆ ನಾವು ಯಾವಾಗಲೂ ಭಯದಲ್ಲಿ ಬದುಕುತ್ತಿದ್ದೆವು. ಇತರರ ಮುಖ ನೋಡದೆ ತಲೆ ತಗ್ಗಿಸಿಕೊಂಡು ಮಾತನಾಡುತ್ತಿದ್ದೆವು. ಮತ್ತು ಈಗ ಇದ್ದಕ್ಕಿದ್ದಂತೆ ನಮ್ಮ ಮುಂದೆ ಒಂದು ಐಷಾರಾಮಿ ಮನೆಯ ಬಾಗಿಲಿತ್ತು. ಅದರ ಒಳಗಡೆ ನಮ್ಮದೇ ಆದ ಸ್ವಂತ ಜೀವನವಿತ್ತು. ನಾನು ನನ್ನ ಕೈಯಲ್ಲಿ ಆ ಸಣ್ಣದಾದ ಸ್ಮಾರ್ಟ್ ಕೀಲಿಯನ್ನು ಹಿಡಿದುಕೊಂಡೆ ಮತ್ತು ನನ್ನ ಕೈ ತುಸು ನಡುಗಿತು. ಸಮೀರ್ ನನ್ನನ್ನು ನೋಡಿ ನಕ್ಕನು. ಇಂದಿನಿಂದ ಯಾರೂ ನಿನ್ನನ್ನು ಈ ಮನೆಯಿಂದ ಹೊರಹೋಗು ಎಂದು ಹೇಳಲು ಸಾಧ್ಯವಿಲ್ಲ. ನಾನು ಅಳಲಿಲ್ಲ, ಕೇವಲ ತಲೆಯಾಡಿಸಿದೆ. ನನ್ನ ಮನಸ್ಸು ಹಗುರವಾಯಿತು. ನಮ್ಮ ಉದ್ದೇಶ ಯಾರಿಗೂ ತೋರಿಸಿಕೊಳ್ಳುವುದಾಗಿರಲಿಲ್ಲ. ಈ ಎಲ್ಲ ಗಲಾಟೆಯಿಂದ ನಾನು ನಿಜಕ್ಕೂ ಶಾಂತಿ ಬಯಸಿದ್ದೆ. ಆದರೆ ಆ ದಿನ ಬಹುಶಃ ತುಂಬ ಭಾವುಕಳಾಗಿದ್ದ ಕಾರಣದಿಂದ ನಾನು ಒಂದು ಸಾಮಾನ್ಯ ಫೋಟೋ ತೆಗೆದುಕೊಂಡೆ. ನನ್ನ ಕೈ ಸಮೀರ್ನ ಕೈ ಮೇಲಿತ್ತು ಮತ್ತು ಎದುರಿಗೆ ಹೊಸ ಮನೆಯ ಕೀಲಿ ಇತ್ತು. ನಾನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪದಗಳೊಂದಿಗೆ ಪೋಸ್ಟ್ ಮಾಡಿದೆ. ಒಂದು ಹೊಸ ಆರಂಭ. ಯಾವುದೇ ಲೊಕೇಶನ್ ಇರಲಿಲ್ಲ, ಮನೆ ಖರೀದಿಸಿದ ಯಾವುದೇ ಉಲ್ಲೇಖವಿರಲಿಲ್ಲ. ಆದರೆ ನಾನು ಒಂದು ವಿಷಯ ಮರೆತಿದ್ದೆ. ಆ ಕೀಲಿಯ ಮೇಲೆ ಆ ಮೈಸೂರು ಗೇಟೆಡ್ ಕಮ್ಯುನಿಟಿ ಲೋಗೋ ಇತ್ತು. ರಿಯಲ್ ಎಸ್ಟೇಟ್ ಕೆಲಸ ಮಾಡುತ್ತಿದ್ದ ನನ್ನೊಬ್ಬ ಹಳೆಯ ಸ್ನೇಹಿತ ಆ ಚಿತ್ರವನ್ನು ನೋಡಿದ ತಕ್ಷಣವೇ ಕಮೆಂಟ್ ಮಾಡಿದನು. ಅಭಿನಂದನೆಗಳು, ಈ ಕಾಲೋನಿ ತುಂಬ ಸುಂದರವಾಗಿದೆ. ಇಲ್ಲಿ ಮನೆ ಸಿಗುವುದು ದೊಡ್ಡ ವಿಷಯ. ಮೊದಲು ಕೆಲವು ಸ್ನೇಹಿತರು ಮೆಸೇಜ್ ಮಾಡಿ ಕೇಳಿದರು.
ನಂತರ ಗಂಡನ ಮನೆಯ ಕಡೆಯ ಖುಷಿ ಪೋಸ್ಟ್ ಮೇಲೆ ಆಶ್ಚರ್ಯಪಡುವಂತೆ ಇಮೋಜಿ ಕಳುಹಿಸಿದಳು. ಅದರ ನಂತರ ಅತ್ತೆಯವರ ಒಬ್ಬ ಪರಿಚಯದವರು ಅವರಿಗೆ ಫೋನ್ ಮಾಡಿ ಬಹುಶಃ ಬೇಕೆಂದೇ ಹೇಳಿದರು, ಲೀಲಾ ಅವರೇ, ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ನಿಮ್ಮ ದೊಡ್ಡ ಮಗ ಇಷ್ಟೊಂದು ದೊಡ್ಡ ಮನೆ ತೆಗೆದುಕೊಂಡಿದ್ದಾನೆ ಮತ್ತು ನಮಗೆ ತಿಳಿಸಿಯೇ ಇಲ್ಲ. ಆ ಪ್ರದೇಶದಲ್ಲಿ ಮನೆಗಳು ಕೋಟಿಗಟ್ಟಲೆ ಇರುತ್ತವೆ ಎಂದು ಕೇಳಿದ್ದೇವೆ. ಕೇವಲ ಕೆಲವೇ ಗಂಟೆಗಳಲ್ಲಿ ನಮ್ಮ 5.5 ಕೋಟಿ ರೂಪಾಯಿಯ ಮನೆ ಖರೀದಿಸಿದ ಸುದ್ದಿ ಇಡೀ ಗಂಡನ ಮನೆಯವರಲ್ಲಿ ಹರಡಿತು. ಸಂಜೆಯ ವೇಳೆಗೆ ಸಮೀರ್ನ ಫೋನ್ ಸತತವಾಗಿ ರಿಂಗ್ ಆಗತೊಡಗಿತು. ಅತ್ತೆಯವರು ಒಂದಾದ ಮೇಲೊಂದರಂತೆ ಕಾಲ್ ಮಾಡುತ್ತಿದ್ದರು. ಸ್ಕ್ರೀನ್ ಬೆಳಗುತ್ತಿತ್ತು ಮತ್ತು ಆರುತ್ತಿತ್ತು. 1 ಗಂಟೆಯಲ್ಲಿ 30ಕ್ಕಿಂತ ಹೆಚ್ಚು ಮಿಸ್ಡ್ ಕಾಲ್. ಸಮೀರ್ ಫೋನ್ ಸೈಲೆಂಟ್ ಮಾಡಿ ತಿರುಗಿಸಿ ಇಟ್ಟನು. ಅವನು ಏನೂ ಹೇಳಲಿಲ್ಲ. ನಾನು ಕೂಡ ಕೇಳಲಿಲ್ಲ. ಕೆಲವು ಕಾಲ್ಗಳು ಹೇಗಿರುತ್ತವೆ ಎಂದರೆ, ಇನ್ನೊಂದು ಕಡೆ ಇರುವ ವ್ಯಕ್ತಿ ಏನು ಹೇಳಲು ಬಯಸುತ್ತಿದ್ದಾನೆ ಎಂದು ಮೊದಲೇ ತಿಳಿದಿರುತ್ತದೆ. ಆದರೆ ಆಕಾಶ್ನಿಗೆ ತನ್ನ ಅಮ್ಮನಷ್ಟು ತಾಳ್ಮೆ ತೋರಿಸಲು ಸಾಧ್ಯವಾಗಲಿಲ್ಲ. ಅವನು ನೇರವಾಗಿ ಸಮೀರ್ಗೆ ಮೆಸೇಜ್ ಮಾಡಿದನು. ಅಣ್ಣ, ನೀವು ನಿಜವಾಗಿಯೂ ಮನೆ ಖರೀದಿಸಿದ್ದೀರಾ? ಸ್ವಲ್ಪ ಸಮಯದ ನಂತರ ಇನ್ನೊಂದು ಮೆಸೇಜ್ ಬಂತು. 5.5 ಕೋಟಿ ರೂಪಾಯಿಯ ಮನೆ. ನಿಮ್ಮ ಬಳಿ ಇಷ್ಟೊಂದು ಹಣವಿದ್ದರೂ ನೀವು ಮನೆಯಲ್ಲಿ ತಿಳಿಸಲೇ ಇಲ್ಲ. ನಾನು ಆ ಮೆಸೇಜ್ ಓದಿದೆ ಮತ್ತು ನಕ್ಕೆ. ಯಾವಾಗ ನಾವು ಜೊತೆಯಾಗಿ ವಾಸಿಸುತ್ತಿದ್ದೆವೋ ಆಗ ಅವನು ನಮಗೆ ಸುಸ್ತಾಗಿದೆಯೇ ಅಥವಾ ಇಲ್ಲವೇ, ನಮ್ಮ ಬಳಿ ಹಣವಿದೆಯೇ ಅಥವಾ ಇಲ್ಲವೇ ಎಂದು ಎಂದಿಗೂ ಕೇಳಿರಲಿಲ್ಲ. ಮತ್ತು ವಿಷಯ ತಿಳಿದಾಗ ಅವನ ಮೊದಲ ಪ್ರಶ್ನೆ ಮನೆಯಲ್ಲಿ ಏಕೆ ತಿಳಿಸಲಿಲ್ಲ ಎಂಬುದಾಗಿತ್ತು. ಆ ಸಂಜೆ ನಾನು ಆಫೀಸ್ನಿಂದ ಹೊರಟ ತಕ್ಷಣವೇ ಗಮನಿಸಿದೆ. ಅತ್ತೆ ಮತ್ತು ಮಾವ ಹೊರಗೆ ಕಾಯುತ್ತಿದ್ದರು. ಅತ್ತೆ ಆತುರದಲ್ಲಿ ತಮ್ಮ ರೇಷ್ಮೆಯ ಶಾಲು ಹೊದ್ದುಕೊಂಡಿದ್ದರು. ಅವರ ಕೂದಲು ಹರಡಿತ್ತು ಮತ್ತು ಮುಖ ಕೂಡ ದಣಿದಂತೆ ಕಾಣುತ್ತಿತ್ತು. ನನ್ನನ್ನು ನೋಡಿದ ತಕ್ಷಣ ನನ್ನ ಮುಂದೆ ಬಂದರು. ಅವರು ಎಷ್ಟು ಆತುರದಲ್ಲಿ ಇದ್ದರೆಂದರೆ, ಈ ಮೊದಲು ನನಗೆ ಗದರಿಸುತ್ತಿದ್ದವರು ಈಗ ತಮ್ಮ ಮರ್ಯಾದೆಯನ್ನೇ ಮರೆತು ಬಿಟ್ಟರು. ಅದಿತಿ ಮನೆಯಲ್ಲಿದೆ, ನಮ್ಮನ್ನು ಕರೆದುಕೊಂಡು ಹೋಗು. ನಾನು ನಿಂತೆ ಮತ್ತು ಕೆಲವು ಸೆಕೆಂಡ್ ಅವರನ್ನೇ ನೋಡುತ್ತಿದ್ದೆ. ಇದು ಪ್ರಥಮ ಬಾರಿಗೆ ಅವರು ನನ್ನೊಂದಿಗೆ ಇಷ್ಟೊಂದು ಉದ್ವೇಗದಿಂದ ಮಾತನಾಡುತ್ತಿದ್ದರು. ಆದರೆ ಕೆಲಸ ಹೇಳಲು ಅಲ್ಲ, ಗದರಿಸಲೂ ಅಲ್ಲ. ಬದಲಿಗೆ ಇದನ್ನು ತಮ್ಮ ಹಕ್ಕು ಎಂದು ಭಾವಿಸಿ ಮನೆ ನೋಡುವ ಬೇಡಿಕೆ ಇಡುತ್ತಿದ್ದರು. ನಾನು ತುಂಬ ಶಾಂತವಾಗಿ ಉತ್ತರಿಸಿದೆ, ಅತ್ತೆಯವರೇ, ಇದು ನನ್ನ ಮನೆ, ನಿಮ್ಮ ಮನೆಯಲ್ಲ. ಅದನ್ನು ಕೇಳಿ ಅತ್ತೆಯವರು ಸ್ತಬ್ಧರಾದರು. ಬಹುಶಃ 8 ವರ್ಷಗಳ ಅವರೊಂದಿಗಿನ ಸಂಸಾರದಲ್ಲಿ ನನ್ನಿಂದ ಎಂದಿಗೂ ಇಂದಿನವರೆಗೆ ಅವರು ಇಂತಹ ಉತ್ತರವನ್ನು ಕೇಳಿಯೇ ಇರಲಿಲ್ಲ. ಮೊದಲು ಅವರು ಕೇವಲ ಹುಬ್ಬುಗಂಟಿಕ್ಕಿದರೆ ಸಾಕು, ನಾನು ಮೌನವಾಗಿ ಬಿಡುತ್ತಿದ್ದೆ. ಆದರೆ ಈಗ ವಿಷಯ ಬೇರೆಯದೇ ಇತ್ತು. ನಾನೀಗ ಅವರ ಮನೆಯಲ್ಲಿ ವಾಸಿಸುತ್ತಿರಲಿಲ್ಲ. ಮಾವನವರು ಮಾತು ಪ್ರಕೋಪಕ್ಕೆ ಹೋಗುತ್ತಿರುವುದನ್ನು ನೋಡಿ ನಿಧಾನವಾಗಿ ಕೆಮ್ಮಿದರು ಮತ್ತು ಮೃದು ಧ್ವನಿಯಲ್ಲಿ ಹೇಳಿದರು, ಅದಿತಿ ಮಗಳೇ, ಕೋಪವಿದ್ದರೆ ಇರಲಿ, ಆದರೆ ಇಷ್ಟೊಂದು ದೊಡ್ಡ ಮಾತು ಆಡಬೇಡ. ನಾವು ನಿನ್ನ ಪತಿಯ ತಂದೆ ತಾಯಿ. ಇಷ್ಟೊಂದು ದೊಡ್ಡ ಮನೆ ತೆಗೆದುಕೊಂಡಿದ್ಯಾ ಮತ್ತು ನಮಗೆ ತಿಳಿಸಿಯೂ ಇಲ್ಲ. ಬೇರೆಯವರಿಗೆಲ್ಲ ಗೊತ್ತಾಗಿದೆ. ಹೊರಗಿನವರು ಕುಟುಂಬದಲ್ಲಿ ಒಡಕು ಉಂಟಾಗಿದೆ ಎಂದು ಆಡಿಕೊಳ್ಳಬಹುದು. ನಾನು ನೇರವಾಗಿ ಅವರ ಕಣ್ಣುಗಳನ್ನು ನೋಡಿ ಹೇಳಿದೆ, ನಮ್ಮನ್ನು ಮನೆಯಿಂದ ಹೊರಹಾಕಿದವರು ನೀವೇ ಅಲ್ವಾ ಮಾವ? ಮತ್ತು ಮೇಲಾಗಿ ಈಗ ಕುಟುಂಬದಲ್ಲಿ ಒಡಕು ಉಂಟಾಗಿದೆ ಎಂದು ನೀವು ಹೇಳುತ್ತಿದ್ದೀರಿ. ನೀವು ನಮ್ಮ ಕೊಠಡಿ ಬಿಟ್ಟು ಸ್ಟೋರ್ ರೂಮ್ಗೆ ಹೋಗಿ ಎಂದು ಹೇಳುವಾಗ ನಾವು ಕೂಡ ಈ ಕುಟುಂಬದ ಭಾಗ ಎಂದು ನಿಮಗೆ ಅನಿಸಲಿಲ್ಲವೇ? ಮಾವನವರು ಸುಮ್ಮನಾದರು. ಅತ್ತೆಯವರು ತುಟಿ ಕಚ್ಚಿ ಏನೋ ಹೇಳಲು ಹೊರಟಿದ್ದರು. ಅಷ್ಟರಲ್ಲೇ ನನ್ನೊಬ್ಬ ಸಹೋದ್ಯೋಗಿ ಹೊರಗೆ ಬಂದಳು. ಅವಳು ನನ್ನನ್ನು ಇಬ್ಬರು ವೃದ್ಧರ ಜೊತೆ ನೋಡಿ ನಮಸ್ತೆ ಹೇಳಿದಳು ಮತ್ತು ಸಹಜವಾಗಿ ಹೇಳಿದಳು, ಅದಿತಿ ಮ್ಯಾಮ್, ನೀವು ಒಂದು ಲೇಕ್ ವ್ಯೂ ಇರುವ ವಿಲ್ಲಾ ಖರೀದಿಸಿದ್ದೀರಿ ಎಂದು ಕೇಳಿದ್ದೇನೆ. ಆ ಪ್ರದೇಶ ತುಂಬ ಸುಂದರವಾಗಿದೆ. ವಿಲ್ಲಾ ಎಂಬ ಪದ ಕೇಳುತ್ತಿದ್ದಂತೆಯೇ ಅತ್ತೆಯವರ ಮುಖದ ಭಾವವೇ ಬದಲಾಯಿತು. ಅವರು ತಿರುಗಿ ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಸಂಶಯ ಮತ್ತು ಆತಂಕ ಎರಡೂ ಇದ್ದವು. ವಿಲ್ಲಾ? ನೀನು ನಿಜವಾಗಿಯೂ ವಿಲ್ಲಾ ಖರೀದಿಸಿದ್ದೀಯಾ? ಅವರ ಧ್ವನಿ ನಿಧಾನವಾಯಿತು. ಈಗ ಸ್ವಲ್ಪ ಮುಂಚೆ ಇದ್ದ ಆ ದರ್ಪ ಕಾಣಲಿಲ್ಲ. ನಾನು ಉತ್ತರಿಸಲಿಲ್ಲ, ಕೇವಲ ಅವರನ್ನೇ ನೋಡುತ್ತಿದ್ದೆ. ಇದೇ ಅತ್ತೆ ಮೊದಲ ತಿಂಗಳ ಬಾಡಿಗೆ ಕಟ್ಟಲು ಹಣವಿದೆ ಎಂದು ಹೇಳಿದ್ದರು ಮತ್ತು ಮನೆಯಿಂದ ಹೊರಗೆ ಹೋಗಿ ನಾವು ಒಂದು ಚಿಕ್ಕ ಫ್ಲ್ಯಾಟ್ ಬಾಡಿಗೆಗೆ ಪಡೆಯಬಹುದು ಎಂದುಕೊಂಡಿದ್ದರು. ಇಂದು 5.5 ಕೋಟಿ ರೂಪಾಯಿಯ ಮನೆಯ ಬಗ್ಗೆ ಕೇಳಿದಾಗ ಅವರಿಗೆ ನಾವು ಅಷ್ಟೊಂದು ಅಸಹಾಯಕರಾಗಿರಲಿಲ್ಲ ಎಂದು ಅರ್ಥವಾಯಿತು. ಯಾವಾಗಲೂ ಅವರು ನಮ್ಮ ಬಗ್ಗೆ ಹೀಗೆ ಅಂದುಕೊಂಡಿದ್ದರು. ಆದರೆ ಅವರಿಗೆ ಹೆದರಿಕೆ ಆಗಿರುವುದು ನಾವು ಶ್ರೀಮಂತರಾಗಿದ್ದೇವೆ ಎಂಬುದಲ್ಲ, ಬದಲಿಗೆ ಆ ಹಳೆಯ ಮನೆಯನ್ನು ನಡೆಸುತ್ತಿದ್ದ ನಿಯಮಿತ ಹಣದ ಮೂಲ ಇನ್ನು ಮುಂದೆ ಬಂದ್ ಆಗುತ್ತದೆ ಎಂದು ಹೆದರಿದರು. ಈಗ ಯಾರೂ ಕರೆಂಟ್ ಹಾಗೂ ನೀರಿನ ಬಿಲ್ ಪಾವತಿಸುವುದಿಲ್ಲ, ಯಾರೂ ತಿಂಗಳ ಕೊನೆಯಲ್ಲಿ ರೇಷನ್ ಖರ್ಚು ಭರಿಸುವುದಿಲ್ಲ, ಯಾರೂ ಆಕಾಶ್ನ ತಪ್ಪುಗಳಿಗಾಗಿ ಸದ್ದಿಲ್ಲದೆ ಹಣ ನೀಡುವುದಿಲ್ಲ ಮತ್ತು ಇನ್ನು ಮುಂದೆ ಹೇಳಿದ ಕೆಲಸ ಮಾಡುವ ಅದಿತಿ ಹೆಸರಿನ ಯಾವುದೇ ಸೊಸೆ ಇರುವುದಿಲ್ಲ.
ಅತ್ತೆಯವರು ಕೆಳಗೆ ಕರೆದು ಪ್ರತಿ ಕೆಲಸವನ್ನು ಇದು ಅವಳ ಕರ್ತವ್ಯ ಎಂದು ಹೇಳಿ ಮಾಡಿಸುತ್ತಿದ್ದರು. ಆ ಸಂಜೆ ಅತ್ತೆಯವರೊಂದಿಗಿನ ಭೇಟಿಯ ನಂತರ ಅವರ ನಡವಳಿಕೆ ಎಷ್ಟು ವೇಗವಾಗಿ ಬದಲಾಯಿತೆಂದರೆ, ಒಂದು ವೇಳೆ ಯಾರಾದರೂ ಹೊರಗಿನವರು ನೋಡಿದರೆ ಅತ್ತೆ ಸೊಸೆಯ ಬಾಂಧವ್ಯ ಇಷ್ಟೊಂದು ಚೆನ್ನಾಗಿದೆ ಎಂದು ಅಂದುಕೊಳ್ಳುವಂತೆ ಬದಲಾದರು. ಗದರಿಸುವ ಆ ಮೆಸೇಜ್ಗಳು ಮಾಯವಾದವು ಮತ್ತು ಮೃದುವಾದ ಬಣ್ಣ ಬಣ್ಣದ ಮಾತುಗಳು ಶುರುವಾದವು. ಅದಿತಿ ಮಗಳೇ, ಊಟ ತಿಂಡಿ ಸರಿಯಾಗಿ ಮಾಡುತ್ತಿದ್ದೀಯಾ? ಹೊಸ ಮನೆಯಲ್ಲಿ ತುಂಬ ಕೆಲಸವಿರುತ್ತದೆ ಅಲ್ಲವೇ? ಒಂದು ವೇಳೆ ಸಹಾಯ ಬೇಕಿದ್ದರೆ ತಿಳಿಸು. ಒಂದು ದಿನ ಅವರೊಂದು ಮೆಸೇಜ್ ಕೂಡ ಮಾಡಿದರು. ಕೋಪದಲ್ಲಿ ಅಮ್ಮನಿಂದ ತಪ್ಪಾಗಿ ಬಿಡುತ್ತದೆ. ನೀನು ದೊಡ್ಡ ಸೊಸೆ, ತಿಳುವಳಿಕೆಯುಳ್ಳವಳು, ನನ್ನನ್ನು ಕ್ಷಮಿಸಿಬಿಡು. ನಾನು ಮೆಸೇಜ್ ಓದುತ್ತಿದ್ದೆ ಮತ್ತು ನನಗೆ ನಡುಕ ಹುಟ್ಟುತ್ತಿತ್ತು. ಯಾವ ಮನುಷ್ಯ ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತಾನೋ ಅವನಿಗೆ ತಾನು ಇತರರಿಗೆ ಎಷ್ಟು ನೋವು ನೀಡಿದ್ದೇನೆಂದು ನೆನಪಿರುತ್ತದೆ. ಆದರೆ ಅವರ ಪ್ರತಿ ಪದದಲ್ಲೂ ನಮ್ಮನ್ನು ಮನೆಯಿಂದ ಹೊರಹಾಕಿದ, ಸ್ಟೋರ್ ರೂಮಿಗೆ ಕಳುಹಿಸಿದ ಅಥವಾ ಅಪಮಾನಿಸಿದ ಯಾವುದೇ ಉಲ್ಲೇಖವಿರುತ್ತಿರಲಿಲ್ಲ. ಮಾತುಗಳನ್ನು ಮರೆಸಿ ಬಣ್ಣ ಬಣ್ಣದ ಮಾತಿನಿಂದ ನಮ್ಮನ್ನು ಮರಳಿ ತಮ್ಮ ಜೀವನಕ್ಕೆ ತರಲು ಬಯಸುತ್ತಿದ್ದರು. ಸಮೀರ್ ತನ್ನ ಫೋನ್ನಲ್ಲಿ ಆ ಮೆಸೇಜ್ಗಳನ್ನು ನೋಡಿದನು ಮತ್ತು ನಕ್ಕನು. ಅಮ್ಮನಿಗೆ ಸಂಬಂಧಕ್ಕೆ ಬೆಲೆ ಕೊಡುವುದಲ್ಲ, ಅವರಿಗೆ ಈಗ ಕೇವಲ ಆ ಮನೆಯ ಹೊರೆಯನ್ನು ಯಾರು ಹೊರುತ್ತಾರೆ ಎಂಬ ಚಿಂತೆ ಇದೆ. ನಾನು ಉತ್ತರಿಸಲಿಲ್ಲ. ನಾನು ಕೂಡ ಇದೆ ಎಂದು ಭಾವಿಸಿದ್ದೆ. ಆದರೆ ಪತಿಯ ಬಾಯಿಂದ ಮತ್ತೆ ಕೇಳಿ ದುಃಖವಾಯಿತು. ಕೆಲವು ಸತ್ಯಗಳು ಹೀಗೆಯೇ. ಅವುಗಳನ್ನು ಅರಿತ ನಂತರವೂ ಕೇಳುವುದು ತುಂಬ ನೋವು ನೀಡುತ್ತದೆ. ನಮ್ಮ ಹೊಸ ಮನೆಯಲ್ಲಿ ಒಂದು ದಿನ ಪೂಜೆಯನ್ನು ಇಟ್ಟುಕೊಂಡೆವು. ನಾನು ಕೆಲವು ಆಪ್ತ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಕರೆದಿದ್ದೆ. ಗಂಡನ ಮನೆಯವರನ್ನು ಕರೆಯಲಿಲ್ಲ. ದ್ವೇಷದ ಕಾರಣದಿಂದ ಅಲ್ಲ, ಬದಲಿಗೆ ನನ್ನ ಜೀವನದ ಮೊದಲ ಮನೆಯ ಆರಂಭ ಶಾಂತಿಯಿಂದಾಗಲಿ ಎಂದು ಬಯಸಿದ್ದೆ. ಆದರೆ ಮರುದಿನ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಗೇಟ್ನ ಬೆಲ್ ಸತತವಾಗಿ ರಿಂಗ್ ಆಗಲಾರಂಭಿಸಿತು. ನಾನು ಕೆಮರಾ ಓಪನ್ ಮಾಡಿದಾಗ ಗಮನಿಸಿದೆ, ಅತ್ತೆ, ಮಾವ, ಆಕಾಶ್ ಮತ್ತು ರಿಯಾ ಕೂಡ ಗೇಟ್ನ ಹೊರಗೆ ನಿಂತಿದ್ದರು. ಅವರ ಹಿಂಭಾಗದಲ್ಲಿ ಒಂದು ಸಣ್ಣ ಟ್ಯಾಂಪೋ ಇತ್ತು. ಅದರ ಮೇಲೆ ದೊಡ್ಡ ದೊಡ್ಡ ಬ್ಯಾಗ್ಗಳು, ಬೆಡ್ಗಳು, ಪಾತ್ರೆಗಳು ಮತ್ತು ಕೆಲವು ಡಬ್ಬಗಳನ್ನು ಹೇರಲಾಗಿತ್ತು. ನಾನು ಕೆಲವು ಸೆಕೆಂಡುಗಳ ಕಾಲ ಸ್ತಬ್ಧಳಾದೆ. ಸಮೀರ್ ನನ್ನ ಬಳಿ ಬಂದನು, ಸ್ಕ್ರೀನ್ ನೋಡಿದನು ಮತ್ತು ಅವನ ಮುಖ ಕಠೋರವಾಯಿತು. ಅವನು ಸಣ್ಣ ಗೇಟ್ ತೆರೆದನು, ಆದರೆ ಮುಖ್ಯ ಬಾಗಿಲನ್ನು ತೆರೆಯಲಿಲ್ಲ. ಅತ್ತೆಯವರು ಅಂಗಳಕ್ಕೆ ಬರುತ್ತಿದ್ದಂತೆ ನಗುತ್ತಾ ಹೇಳಿದರು, ವಾಹ್, ಮನೆ ತುಂಬ ಸುಂದರವಾಗಿದೆ. ನನ್ನ ಮಗನಿಗೆ ಇಷ್ಟೊಂದು ಸಾಮರ್ಥ್ಯ ಇದೆ ಎಂದು ನನಗೆ ಗೊತ್ತಿದೆ. ಅದಿತಿ, ನೀನು ನಿಜಕ್ಕೂ ತುಂಬ ಅದೃಷ್ಟವಂತೆ. ನಿನಗೆ ಸಮೀರ್ನಂತಹ ಪತಿ ಸಿಕ್ಕಿದ್ದಾನೆ. ಇದನ್ನು ಕೇಳಿ ನನ್ನ ಗಂಟಲು ಕಟ್ಟಿದಂತಾಯಿತು. ಅತ್ತೆಯವರು ಯಾರೂ ತಮ್ಮನ್ನು ಕರೆಯಲಿ ಎಂದು ಕಾಯಲಿಲ್ಲ. ತಮ್ಮ ಸಾಮಾನುಗಳನ್ನು ವರಾಂಡದಲ್ಲಿ ಇಟ್ಟರು ಮತ್ತು ಬೇಜವಾಬ್ದಾರಿಯಿಂದ ಹೇಳಿದರು, ಇಷ್ಟೊಂದು ದೊಡ್ಡ ಮನೆ ಇದೆ. ಕೊಠಡಿಗಳು ಖಾಲಿ ಬಿದ್ದಿದ್ದರೆ ಚೆನ್ನಾಗಿ ಕಾಣುವುದಿಲ್ಲ. ನಾವುಗಳು ಇಲ್ಲಿ ವಾಸಿಸಲು ಬಂದಿದ್ದೇವೆ. ಮನೆಯಲ್ಲಿ ಕಳೆ ತುಂಬಿರುತ್ತದೆ. ಅಷ್ಟಕ್ಕೂ ಸಮೀರ್ ದೊಡ್ಡ ಮಗ. ಒಂದು ವೇಳೆ ಅವನು ಪ್ರತ್ಯೇಕವಾಗಿ ವಾಸಿಸಿ ತಂದೆ ತಾಯಿಯನ್ನು ಹಳೆಯ ಮನೆಯಲ್ಲಿ ಬಿಟ್ಟು ಬಂದರೆ ಜನರು ಕೆಲಸಕ್ಕೆ ಬಾರದವನು ಎಂದು ಹೇಳುತ್ತಾರೆ. ಅವರು ನಾಚಿಕೆ ಇಲ್ಲದವರಂತೆ ಮಾತನಾಡುತ್ತಿರುವುದನ್ನು ನೋಡಿ ನಾನು ಸುಮ್ಮನಾದೆ. ಸಮೀರ್ ಸಾಮಾನನ್ನು ನೋಡಿ ತನ್ನ ಅಮ್ಮನನ್ನು ಕೇಳಿದನು, ನೀವು ಈ ಪ್ರತಿಯೊಂದು ಬೆಡ್ ಯಾಕೆ ತೆಗೆದುಕೊಂಡು ಬಂದಿದ್ದೀರಾ? ಅತ್ತೆಯವರು ಇದು ತುಂಬ ಸಾಮಾನ್ಯ ಎಂಬಂತೆ ನಕ್ಕರು. ನಾನು ಯೋಚಿಸಿದ್ದೇನೆ, ನಾವು ನಿನ್ನ ಜೊತೆಯೇ ಇರುತ್ತೇವೆ ಮತ್ತು ಹಳೆಯ ಮನೆಯನ್ನು ಆಕಾಶ್ ಮತ್ತು ರಿಯಾಗಾಗಿ ಬಿಟ್ಟು ಬಿಡುತ್ತೇವೆ. ಇಬ್ಬರಿಗೂ ಒಳ್ಳೆಯದಾಗುತ್ತದೆ. ಈ ಮನೆಯಲ್ಲಿ ಇಬ್ಬರು ವೃದ್ಧರು ವಾಸಿಸುವುದರಿಂದ ನಿನ್ನದೇನು ಖರ್ಚು ಹೆಚ್ಚಾಗುವುದಿಲ್ಲ. ಸಮೀರ್ ಕೇಳಿದನು. ಮತ್ತು ಆಕಾಶ್? ಅವರು ತಕ್ಷಣ ಉತ್ತರಿಸಿದರು, ಅವನು ಹಳೆಯ ಮನೆಯಲ್ಲಿ ಇರುತ್ತಾನೆ. ಅವನ ಮದುವೆಯಾಗುತ್ತಿದೆ. ಅವನಿಗೂ ಒಂದು ಜಾಗ ಬೇಕಲ್ಲವೇ? ನೀನು ದೊಡ್ಡ ಅಣ್ಣ, ಕಿರಿಯ ಸಹೋದರನನ್ನು ನೋಡಿಕೋ. ನಾನು ಆಕಾಶ್ ಕಡೆ ನೋಡಿದೆ. ಅವನು ತನ್ನ ಅಮ್ಮನ ಹಿಂದೆ ಹೀಗೆ ನಿಂತಿದ್ದನು, ಇದೆಲ್ಲವೂ ಅವನ ಹಕ್ಕು ಎಂಬಂತೆ. ಆದರೆ ರಿಯಾ ಬೇರೆಯದೇ ರೀತಿ ಇದ್ದಳು. ಅಂಗಳಕ್ಕೆ ಬಂದಾಗಿನಿಂದ ಅವಳು ಮೌನವಾಗಿ ನಿಂತಿದ್ದಳು ಮತ್ತು ತನ್ನ ಅತ್ತೆಯನ್ನು ಒಂದು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದಳು. ಆಕಾಶ್ ಹಳೆಯ ಮನೆಯಲ್ಲಿ ಇರುತ್ತಾನೆ ಎಂದು ಕೇಳಿದ ತಕ್ಷಣ ಇದ್ದಕ್ಕಿದ್ದಂತೆ ತಣ್ಣಗೆ ನಕ್ಕಳು. ಆ ಹಳೆಯ ಮನೆಯಲ್ಲಿ ಇದ್ದರೆ ನಾನು ಹುಚ್ಚಿಯಾಗುತ್ತೇನೆ. ಇಡೀ ಅಂಗಳದಲ್ಲಿ ಮೌನ ಆವರಿಸಿತು. ಅತ್ತೆಯವರು ತಿರುಗಿದರು. ರಿಯಾ, ಇದು ಏನು ಹೇಳುತ್ತಿದ್ದೀಯಾ? ಇಂದು ನಿನ್ನ ಅಕ್ಕ ಭಾವನ ಮನೆಗೆ ಬಂದಿದ್ದೀಯಾ? ಗೌರವದಿಂದ ಮಾತನಾಡು. ರಿಯಾ ತನ್ನ ಬ್ಯಾಗ್ ಓಪನ್ ಮಾಡಿದಳು. ಅದರಿಂದ ಕೆಲವು ಪೇಪರ್ಸ್ ಹೊರತೆಗೆದು ಹೊರಗಿದ್ದ ಕಲ್ಲಿನ ಮೇಜಿನ ಮೇಲೆ ಜೋರಾಗಿ ಎಸೆದಳು. ಕಾಗದಗಳು ಗಾಳಿಯಲ್ಲಿ ಹಾರಿ ಚೆಲ್ಲಾಪಿಲ್ಲಿಯಾದವು. ಅವುಗಳಲ್ಲಿ ಸಾಲದ ಅಗ್ರಿಮೆಂಟ್ಗಳು, ಬೆದರಿಕೆ ಹಾಕಿದ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳಿದ್ದವು. ರಿಯಾಳ ಧ್ವನಿ ಕೋಪದಿಂದ ನಡುಗುತ್ತಿತ್ತು. ನೀವು ಇನ್ನೂ ಎಷ್ಟು ನಾಟಕ ಮಾಡುತ್ತೀರಿ? ಆಕಾಶ್ ಮೇಲೆ ಬೆಟ್ಟಿಂಗ್ ಆ್ಯಪ್ಗಳವರದ್ದು ಮತ್ತು ಗೊತ್ತಿಲ್ಲ ಇನ್ನು ಯಾರದ್ದು 1 ಕೋಟಿಗಿಂತ ಹೆಚ್ಚು ಸಾಲವಿದೆ. ನಿಮಗೆ ಎಲ್ಲವೂ ಗೊತ್ತಿದೆ, ಆದರೆ ನಮ್ಮಿಂದ ಮರೆಮಾಚಿದ್ದೀರಿ. ನೀವು ಸಮೀರ್ ಭಾವ ಮತ್ತು ಅಕ್ಕನನ್ನು ಮನೆಯಿಂದ ಕೇವಲ ಒಂದು ಕೋಣೆಗಾಗಿ ಹೊರಹಾಕಲಿಲ್ಲ.
ಬದಲಿಗೆ ನಿಮಗೆ ಹೆದರಿಕೆ ಇತ್ತು. ಯಾವ ದಿನ ನಾವುಗಳು ಮನೆಗೆ ಬರುತ್ತೇವೆಯೋ ಅದೇ ದಿನ ಸಾಲದವರು ಬಾಗಿಲಿಗೆ ಬಂದು ನಿಲ್ಲಬಾರದೆಂದು. ಅತ್ತೆಯವರ ಮುಖ ಬಿಳಿಯಾಯಿತು. ಮಾವ ಕೂಡ ಸ್ತಬ್ಧರಾದರು. ಆ ಸಾಲಗಳ ಬಗ್ಗೆ ಅವರಿಗೂ ಕೂಡ ತಿಳಿದಿರಲಿಲ್ಲ ಎಂದು ಸ್ಪಷ್ಟವಾಗಿತ್ತು. ಆಕಾಶ್ ಕಾಗದಗಳನ್ನು ಕಿತ್ತುಕೊಳ್ಳಲು ಓಡಿ ಬಂದನು ಮತ್ತು ರಿಯಾ ಮೇಲೆ ಕಿರುಚಿದನು. ನೀನು ನನ್ನ ಫೋನ್ ಚೆಕ್ ಮಾಡಿದ್ದೀಯಾ? ಹಾಗಾದರೆ ನೀನು ನನ್ನ ಬೇಹುಗಾರಿಕೆ ಮಾಡುತ್ತಿದ್ದೀಯಾ? ರಿಯಾ ಆಕಾಶ್ ಮುಖಕ್ಕೆ ಒಂದು ಜೋರಾಗಿ ಹೊಡೆದಳು. ಆ ಶಬ್ದ ನನ್ನ ಹೊಸ ಮನೆಯ ಅಂಗಳದಲ್ಲಿ ಪ್ರತಿಧ್ವನಿಸಿತು. ಒಂದು ವೇಳೆ ಮದುವೆಯಾದ ನಂತರ ತಿಳಿದಿದ್ದರೆ ನಾನು ಒಬ್ಬ ಸಾಲದ ಸುಳಿಗೆ ಸಿಲುಕಿದವನ ಜೊತೆ ಮದುವೆಯಾಗಿದ್ದೇನೆಂದು ಕೊರಗುತ್ತಿದ್ದೆ. ನಿಮ್ಮ ಇಡೀ ಕುಟುಂಬ ನನಗೆ ವಂಚಿಸಿದೆ. ಕೊಠಡಿಯಿಂದ ಹಿಡಿದು ಮನೆ ಮತ್ತು ನಿನ್ನ ಅಸಲಿಯತ್ತಿನವರೆಗೆ ಪ್ರತಿಯೊಂದು ಸುಳ್ಳು. ಅತ್ತೆಯವರು ಗಾಬರಿಯಾಗಿ ರಿಯಾಳ ಕೈ ಹಿಡಿಯಲು ಹೋದರು. ಮಗಳೇ, ಶಾಂತವಾಗು. ಗಂಡಸರಿಂದ ತಪ್ಪಾಗಿ ಬಿಡುತ್ತದೆ. ಮದುವೆಯಾದ ನಂತರ ಅವರು ಸುಧಾರಿಸಿಕೊಳ್ಳುತ್ತಾರೆ. ನಾವೆಲ್ಲರೂ ಸೇರಿ ಸಾಲ ಪಾವತಿಸೋಣ. ರಿಯಾ ಅವರ ಕೈಯನ್ನು ಕೊಡವಿದಳು. ನಾವೆಲ್ಲರೂ ಸೇರಿ ಎಂದರೆ ಯಾರು? ಸಮೀರ್ ಭಾವ ಮತ್ತು ಅಕ್ಕನ ಬಳಿ ಇದನ್ನು ಪಾವತಿಸಲು ಹೇಳುತ್ತೀರಾ? ಈ ಪ್ರಶ್ನೆ ನೇರವಾಗಿ ಅತ್ತೆಯವರ ಹೃದಯಕ್ಕೆ ತಗುಲಿತು. ಅವರು ತಕ್ಷಣವೇ ಸಮೀರ್ ಕಡೆ ತಿರುಗಿದರು. ಅವರ ಕಣ್ಣುಗಳು ಕೆಂಪಾಗಿದ್ದವು. ಸಮೀರ್, ಮಗನೇ, ನೀನು ಕೇಳಿಸಿಕೊಂಡೆಯಲ್ಲ. ನಿನ್ನ ಸಹೋದರ ತಿಳುವಳಿಕೆಯಿಲ್ಲದವನು, ಆದರೆ ಅವನು ನಿನ್ನ ಸ್ವಂತ ರಕ್ತ. ಒಂದು ಬಾರಿ ಅವನನ್ನು ಉಳಿಸಿಬಿಡು. 1,00,00,000 ರೂಪಾಯಿ ನಿನಗೆ ಈಗ ದೊಡ್ಡ ಮೊತ್ತ ಅಲ್ಲ. ಸಮೀರ್ ತುಂಬ ಹೊತ್ತು ತನ್ನ ಅಮ್ಮನನ್ನು ನೋಡಿದನು. ನಂತರ ಅದೇ ಬೇಸರದ ನಗು ನಕ್ಕನು. ಆ ನಗು ನೋಡಿ ನನಗೂ ದುಃಖವಾಯಿತು. ಅಮ್ಮ, ಯಾವಾಗ ನೀವು ನಮ್ಮನ್ನು ಮನೆಯಿಂದ ಹೊರ ಹಾಕಿದ್ದೀರೋ ಆಗ ನೀವೇನಾದರೂ ನಮ್ಮನ್ನು ಉಳಿಸಿದ್ದೀರಾ? ಅತ್ತೆ ಸುಮ್ಮನಾದರು. ಆದರೆ ಅವರು ಇನ್ನು ಏನಾದರೂ ಹೇಳುವ ಮುನ್ನವೇ ಗೇಟ್ನ ಹೊರಗೆ ಒಂದು ಬೈಕ್ ಜೋರಾಗಿ ಬಂದು ನಿಲ್ಲುವ ಶಬ್ದ ಕೇಳಿಸಿತು. 3-4 ಜನ ಅಪರಿಚಿತ ವ್ಯಕ್ತಿಗಳು ಹೊರಗೆ ನಿಂತಿದ್ದರು. ಅವರಲ್ಲಿ ಒಬ್ಬ ಗೇಟ್ ಮೇಲೆ ಕೈ ಕುಟ್ಟಿ ಆಕಾಶ್ನ ಹೆಸರು ಹಿಡಿದು ಕೂಗಿದನು. ಆಕಾಶ್, ಹೊರಗೆ ಬಾ. ಹಣದ ವಿಷಯ ಮಾತನಾಡಬೇಕಿದೆ. ಇನ್ನು ಎಷ್ಟು ದಿನ ಅಡಗಿ ಕುಳಿತುಕೊಳ್ಳುತ್ತೀಯಾ? ಆಕಾಶ್ ತಕ್ಷಣವೇ ಹಿಂದೆ ಸರಿದನು. ಅವನ ಮುಖ ಬಿಳಿಯಾಯಿತು. ರಿಯಾ ನಕ್ಕಳು. ಆದರೆ ಅವಳ ಕಣ್ಣಿನಿಂದ ಕಣ್ಣೀರು ಬರುತ್ತಿರಲಿಲ್ಲ. ನೋಡಿದ್ರಾ, ನಿಮ್ಮ ಆ ಹಳೆಯ ಮನೆ ಈಗ ಮದುವೆಯ ಮನೆಯಾಗಿ ಉಳಿದಿಲ್ಲ. ಅದು ಸಾಲಗಾರರ ಅಡ್ಡವಾಗಿ ಬದಲಾಗಿದೆ. ಅತ್ತೆ ಗಾಬರಿಯಾಗಿ ಸಮೀರ್ ಬಳಿ ಬೇಡಿಕೊಳ್ಳಲಾರಂಭಿಸಿದರು. ಮಗನೇ, ನನ್ನನ್ನು ಒಳಗಡೆ ಬರಲು ಬಿಡು. ಬಾಗಿಲು ತೆರೆ. ಆ ಜನರು ನನ್ನನ್ನು ಈ ಸ್ಥಿತಿಯಲ್ಲಿ ನೋಡುವುದು ನನಗೆ ಇಷ್ಟವಿಲ್ಲ. ನಾನು ಮುಂದೆ ಬಂದೆ. ಈ ಬಾರಿ ನಾನು ಹೆದರಲಿಲ್ಲ. ನಾನು ತುಂಬ ಸ್ಪಷ್ಟ ಧ್ವನಿಯಲ್ಲಿ ಕೇಳಿದೆ. ಇದು ಆಕಾಶ್ನ ವಿಷಯ. ನೀವೇ ಬಗೆಹರಿಸಿಕೊಳ್ಳಿ. ಈ ಮನೆ ಸಾಲ ಅಡಗಿಸಿಡುವ ಜಾಗವಲ್ಲ. ಇಷ್ಟನ್ನು ಹೇಳಿ ನಾನು ಗೇಟ್ ಮುಚ್ಚುವ ಬಟನ್ ಒತ್ತಿದೆ. ಕಬ್ಬಿಣದ ಗೇಟ್ ಅತ್ತೆಯವರ ಆಶ್ಚರ್ಯಚಕಿತ ಕಣ್ಣುಗಳ ಮುಂದೆಯೇ ನಿಧಾನವಾಗಿ ಮುಚ್ಚಿಕೊಂಡಿತ್ತು. ಹೊರಗೆ ಸಾಲಗಾರರ ಧ್ವನಿ ಜೋರಾಯಿತು. ಅತ್ತೆ ಸಮೀರ್ನ ಹೆಸರು ಹಿಡಿದು ಕೂಗುತ್ತಿದ್ದರು ಮತ್ತು ಆಕಾಶ್ನನ್ನು ರಸ್ತೆಯಲ್ಲೇ ಯಾರೋ ಕಾಲರ್ ಹಿಡಿದು ಎಳೆದಿದ್ದರು. ಮತ್ತು ಈಗ ನನ್ನ ಮನಸ್ಸು ಶಾಂತವಾಗಿತ್ತು. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ನನಗೆ ನನ್ನ ಮೇಲೆ ಯಾವುದೇ ಅಪರಾಧಿ ಭಾವನೆ ಉಂಟಾಗಲಿಲ್ಲ ಮತ್ತು ನನಗೆ ನೆಮ್ಮದಿ ಎನಿಸಿತು. ಏಕೆಂದರೆ ಕೊನೆಗೂ ನನ್ನ ಜೀವನದ ಬಾಗಿಲು ಸರಿಯಾದ ಸಮಯಕ್ಕೆ ಮುಚ್ಚಿಕೊಳ್ಳುವುದನ್ನು ಕಲಿತುಕೊಂಡಿತ್ತು. ಆ ಸಂಜೆ ಸಾಲಗಾರರು ಬಂದು ಆಕಾಶ್ನನ್ನು ಹಳೆಯ ಮನೆಗೆ ಕರೆದೊಯ್ದಾಗ ಅತ್ತೆ ಹೆಚ್ಚು ಕಮ್ಮಿ ಹುಚ್ಚರಂತಾದರು. ಸಮೀರ್ನ ಫೋನ್ ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಸತತವಾಗಿ ರಿಂಗ್ ಆಗುತ್ತಲೇ ಇತ್ತು. ಮೊದಲಿಗೆ ಅತ್ತೆಯವರು ಅಳುತ್ತಿದ್ದರು. ಅವರು ಬಿಕ್ಕಳಿಸುತ್ತಿದ್ದರು. ಸಮೀರ್, ಮಗನೇ, ನಿನ್ನ ಸಹೋದರನನ್ನು ಉಳಿಸಿಕೊ. ಅವನು ತಿಳುವಳಿಕೆಯಿಲ್ಲದವನು, ದಡ್ಡ, ಆದರೆ ಅವನು ನಿನ್ನ ಸ್ವಂತ ಸಹೋದರ. ಒಂದು ವೇಳೆ ಮನೆಯ ರಕ್ತವೇ ಸಹಾಯ ಮಾಡದಿದ್ದರೆ ಇನ್ಯಾರು ಮಾಡುತ್ತಾರೆ? ಸಮೀರ್ ಊಟದ ಮೇಜಿನ ಬಳಿ ಕುಳಿತಿದ್ದನು. ಅವನ ಮುಂದೆ ತಣ್ಣಗಾಗಿ ಹೋಗಿದ್ದ ರೊಟ್ಟಿ ಇತ್ತು. ಅವನು ತುಂಬ ಹೊತ್ತು ಫೋನ್ನ ಸ್ಕ್ರೀನ್ ನೋಡಿದನು. ನಂತರ ಕಾಲ್ ಎತ್ತಿದನು. ಅವನ ಧ್ವನಿ ಎಷ್ಟು ಶಾಂತವಾಗಿತ್ತೆಂದರೆ ಕೇಳಿ ನನಗೂ ನೋವಾಗುತ್ತಿತ್ತು. ನಾನು ಆ ಜೂಜುಕೋರನ ಸಾಲವನ್ನು ಪಾವತಿಸುವುದಿಲ್ಲ. ಅವನು ನನ್ನನ್ನು ಮತ್ತು ನನ್ನ ಪತ್ನಿಯನ್ನು ಮನೆಯಿಂದ ಹೊರಹಾಕಿದ್ದಾನೆ. ಇನ್ನೊಂದು ಬದಿಯಲ್ಲಿ ಕೆಲವು ಸೆಕೆಂಡುಗಳ ಕಾಲ ಮೌನವಿತ್ತು. ನಂತರ ಅತ್ತೆಯವರ ತೀಕ್ಷ್ಣ ಧ್ವನಿ ಕೇಳಿಸಿತು. ಇದನ್ನು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಅವನು ನಿನ್ನ ಸಹೋದರ. ನೀನು ಬಾಲ್ಯದಲ್ಲಿ ಅನಾರೋಗ್ಯಕ್ಕೆ ಒಳಗಾದಾಗ ಅವನು ನಿನಗಾಗಿ ಔಷಧಿ ತರಲು ಓಡಿದ್ದನು ಮತ್ತು ಇಂದು ಅವನು ತಪ್ಪು ಹಾದಿಯಲ್ಲಿದ್ದಾನೆ. ಈಗ ನೀನು ದೊಡ್ಡ ಅಣ್ಣನಾಗಿ ಅವನನ್ನು ಸಾಯಲು ಬಿಡುತ್ತಿದ್ದೀಯಾ? ಸಮೀರ್ ಕಣ್ಣು ಮುಚ್ಚಿಕೊಂಡನು, ಯಾವುದೋ ಕಹಿಯಾದ ಮಾತನ್ನು ನುಂಗುತ್ತಿರುವಂತೆ. ಅಮ್ಮ, ಬಾಲ್ಯದ ಮಾತುಗಳನ್ನು ತಂದು ನನ್ನನ್ನು ಅಸಹಾಯಕನನ್ನಾಗಿ ಮಾಡಬೇಡಿ. ಆಕಾಶ್ ಈಗ ಮಗುವಲ್ಲ. ಅವನಿಗೆ 30 ವರ್ಷ ವಯಸ್ಸಾಗಿದೆ. ಅವನು ಸಾಲ ಮಾಡಿದ್ದಾನೆ, ಜೂಜಾಡಿದ್ದಾನೆ, ಜನರನ್ನು ವಂಚಿಸಿದ್ದಾನೆ. ಅಂದ ಮೇಲೆ ಅವನೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ನಾನು ಅವನ ಪಕ್ಕದಲ್ಲೇ ಕುಳಿತಿದ್ದೆ. ನಾನು ಮಧ್ಯದಲ್ಲಿ ಏನೂ ಮಾತನಾಡಲಿಲ್ಲ.
ಕೆಲವು ವಿಷಯಗಳು ಹೀಗಿರುತ್ತವೆ. ಅಲ್ಲಿ ಒಬ್ಬ ಪತ್ನಿ ಕೇವಲ ಜೊತೆ ಕುಳಿತು ತನ್ನ ಪತಿ ಒಂಟಿಯಲ್ಲ ಎಂಬ ಭರವಸೆ ನೀಡಬಹುದು ಅಷ್ಟೇ. ಆದರೆ ಅತ್ತೆ ನಿಲ್ಲುವವರಾಗಿರಲಿಲ್ಲ. ಅವರ ಮಾತು ಸಮೀರ್ ಮೇಲೆ ಯಾವುದೇ ಪ್ರಭಾವ ಬೀರುತ್ತಿಲ್ಲ ಎಂದು ತಿಳಿದ ಕೂಡಲೇ ಅವರು ನನ್ನನ್ನು ಶಪಿಸಲು ಪ್ರಾರಂಭಿಸಿದರು. ಇದೆಲ್ಲವೂ ಆ ಅದಿತಿಯ ಕಾರಣದಿಂದಾಗಿದೆ. ನೀನು ಅವಳನ್ನು ಮದುವೆಯಾದಾಗಿನಿಂದ ಕಲ್ಲೆದೆಯವನಾಗಿದ್ದೀಯ. ಅವಳೇ ನಿನ್ನನ್ನು ಮನೆ ಬಿಡಲು ಪ್ರಚೋದಿಸಿದಳು, ತಂದೆ ತಾಯಿಯಿಂದ ದೂರ ಹೋಗಲು ಪ್ರಚೋದಿಸಿದಳು ಮತ್ತು ಈಗ ನಿನ್ನ ಸ್ವಂತ ಸಹೋದರ ಸಾಯುತ್ತಿರುವುದನ್ನು ನೋಡಲು ಪ್ರಚೋದಿಸುತ್ತಿದ್ದಾಳೆ. ನನ್ನ ಕೈಗಳು ಬಿಗಿಯಾದವು, ಆದರೆ ನಾನು ಏನೂ ಹೇಳಲಿಲ್ಲ. ನಾನು ಕಾಲ್ ರೆಕಾರ್ಡಿಂಗ್ ಬಟನ್ ಒತ್ತಿ ಅದನ್ನು ಮೇಜಿನ ಮೇಲಿಟ್ಟೆ. ಮನೆ ಬಿಟ್ಟು ಬಂದ ಆ ರಾತ್ರಿಯ ನಂತರ ನಾನು ಒಂದು ವಿಷಯ ಕಲಿತಿದ್ದೆ. ಯಾವ ಜನರು ಕತೆಗಳನ್ನು ಹೆಣೆಯಲು ಇಷ್ಟಪಡುತ್ತಾರೋ ಅವರ ಮುಂದೆ ಮೌನವಾಗಿರುವುದು ಸಾಕಾಗುವುದಿಲ್ಲ. ನಮ್ಮ ಬಳಿ ಸಾಕ್ಷಿಗಳಿರಬೇಕು. ಮುಂದಿನ ಕೆಲವು ದಿನಗಳಲ್ಲಿ ಆ ಹಳೆಯ ಮನೆ ಒಂದು ಕುದಿಯುವ ಪಾತ್ರೆಯಂತಾಯಿತು. ಸಾಲಗಾರರು ಸತತವಾಗಿ ಬರಲಾರಂಭಿಸಿದರು. ನೆರೆಹೊರೆಯವರು ಪಿಸುಗುಟ್ಟಲಾರಂಭಿಸಿದರು ಮತ್ತು ಹುಡುಗಿಯ ಮನೆಯವರು ಕೂಡ ಈಗ ಯಾವುದೇ ಸೌಜನ್ಯ ತೋರಿಸಲಿಲ್ಲ. ಮತ್ತೆ ಒಂದು ದಿನ ಸಮೀರ್ಗೆ ಮೆಸೇಜ್ ಬಂದಿತು. ನೀನು ದೊಡ್ಡ ಅಣ್ಣನಾಗಿ ನಿನ್ನ ಸಹೋದರನನ್ನು ಸಾಲದಲ್ಲಿ ಮುಳುಗಲು ಬಿಡುತ್ತಿದ್ದೀಯಾ? ನಿನಗೆ ರಾತ್ರಿ ನಿದ್ದೆ ಹೇಗೆ ಬರುತ್ತದೆ? ಒಂದು ಮೆಸೇಜ್ ನೇರವಾಗಿ ನನಗೆ ಬಂದಿತ್ತು. ಸೊಸೆಯಾಗಿ ಇಷ್ಟೊಂದು ಕಲ್ಲೆದೆಯವಳಾಗಬೇಡ. ಶ್ರೀಮಂತಳಾದ ತಕ್ಷಣ ನಿನ್ನ ಬೇರುಗಳನ್ನು ಮರೆಯಬೇಡ. ನಾನು ಆ ಫೋನನ್ನು ಸಮೀರ್ಗೆ ತೋರಿಸಿದೆ. ಅವನು ಅದನ್ನು ಓದಿದನು ಮತ್ತು ಅವನ ಮುಖ ಗಂಭೀರವಾಯಿತು. ನಾನು ಅವನ ಕೈ ಹಿಡಿದುಕೊಂಡು ಹೇಳಿದೆ, ಈಗ ಯಾವುದೇ ಉತ್ತರ ನೀಡಬೇಡ. ಅಮ್ಮನಿಗೆ ಎಲ್ಲವನ್ನೂ ಹೇಳಿಕೊಳ್ಳಲು ಬಿಡು. ಸಮೀರ್ ಚಿಂತೆಯಿಂದ ನನ್ನ ಕಡೆ ನೋಡಿದನು. ನೀನು ಇದೆಲ್ಲವನ್ನು ಸಹಿಸಿಕೊಳ್ಳುತ್ತೀಯಾ? ನಾನು ತಲೆಯಾಡಿಸಿದೆ. ನಾನು ಇಷ್ಟು ವರ್ಷಗಳಿಂದ ಸಹಿಸುತ್ತಲೇ ಇದ್ದೇನೆ. ಇನ್ನು ಕೆಲವು ದಿನಗಳು ಸಹಿಸಿಕೊಳ್ಳುತ್ತೇನೆ. ಆ ಇಡೀ ದಿನ ನಾನು ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಅತ್ತೆ ನನ್ನ ಮೌನವನ್ನು ನನ್ನ ದೌರ್ಬಲ್ಯ ಎಂದು ಭಾವಿಸಿದರು. ಅವರು ಸಾಲಗಾರರ ಚಿತ್ರಗಳನ್ನು, ಅಳುತ್ತಿರುವ ಮಾವನ ಚಿತ್ರಗಳನ್ನು ಗ್ರೂಪ್ನಲ್ಲಿ ಕಳುಹಿಸಲು ಪ್ರಾರಂಭಿಸಿದರು. ಜೊತೆಗೆ ಹೃದಯ ಸೀಳುವಂತಹ ವಾಕ್ಯಗಳನ್ನು ಬರೆದರು. ಕೆಲವು ಸಂಬಂಧಿಕರು ಕೂಡ ಅವರ ಪರವಾಗಿ ನಿಂತರು. ಸಂಜೆ ಗ್ರೂಪ್ನಲ್ಲಿ ಇಂದಿಗೂ ಗದ್ದಲ ನಡೆಯುತ್ತಿರುವಾಗಲೇ ನಾನು ಅದರಲ್ಲಿ ಒಂದು ಫೈಲ್ ಕಳುಹಿಸಿದೆ. ನಾನು ಕೆಲವು ಸಾಲುಗಳನ್ನು ಬರೆದೆ. ನಾನು ನಿಮ್ಮೆಲ್ಲರ ಜೊತೆ ನಾವು ಜೊತೆಯಾಗಿ ಕಳೆದ 6 ವರ್ಷಗಳ ಲೆಕ್ಕವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಇದು ಹಣವನ್ನು ಮರಳಿ ಕೇಳುವುದಕ್ಕಾಗಿ ಅಲ್ಲ, ಬದಲಿಗೆ ತೀರ್ಪು ನೀಡುವ ಮುನ್ನ ನಿಮಗೂ ಸತ್ಯ ತಿಳಿಯಲಿ ಎಂದು ಮಾತ್ರ. ಅದರ ನಂತರ ನಾನು ಪ್ರತಿ ತಿಂಗಳ ಖರ್ಚುಗಳ, ದುರಸ್ತಿಗಳ ಬಿಲ್ಲುಗಳ ಮತ್ತು ಆಕಾಶ್ನ ಸಾಲದ ಲೆಕ್ಕವನ್ನು ಕಳುಹಿಸಿದೆ. ಒಟ್ಟು ಮೊತ್ತ ಎಷ್ಟಿತ್ತೆಂದರೆ ಅದನ್ನು ನೋಡಿ ನನಗೇ ಆಶ್ಚರ್ಯವಾಯಿತು. ಗ್ರೂಪ್ನಲ್ಲಿ ಇದ್ದಕ್ಕಿದ್ದಂತೆ ಭಯಾನಕ ಮೌನ ಆವರಿಸಿತು. ನಾನು ಬಿಲ್ಲುಗಳ ಚಿತ್ರಗಳನ್ನು ಕಳುಹಿಸಿದೆ. ವಾಟರ್ ಪ್ರೂಫಿಂಗ್, AC, ವಿದ್ಯುತ್ ವೈರಿಂಗ್, ಪೂಜಾ ಕೋಣೆಯ ಬಿಲ್, ಅದರ ಜೊತೆಗೆ ಅತ್ತೆಯ ಹಳೆಯ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನು ಕಳುಹಿಸಿದೆ. ಸಮೀರ್ 2.5 ಲಕ್ಷ ಕಳುಹಿಸು. ಆಕಾಶ್ಗೆ ಅಗತ್ಯವಿದೆ. ಈ ಮನೆ ಮುಂದೆ ಆಕಾಶ್ಗೆ ಸಿಗುವುದು. ಆದರೆ ಈಗ ನೀನು ದೊಡ್ಡ ಅಣ್ಣ, ನೀನೇ ನೋಡಿಕೊಳ್ಳಬೇಕು. ಕೊನೆಯಲ್ಲಿ ನಾನು ಆ ರಾತ್ರಿಯ ರೆಕಾರ್ಡಿಂಗ್ ಕಳುಹಿಸಿದೆ. ನಾವು ಮನೆ ಬಿಟ್ಟು ಹೊರಟ ಆ ರಾತ್ರಿಯದ್ದು. ನನ್ನ ಮಾವನ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಈ ಮನೆ ಮುಂದೆ ಹಿಂದೆ ಆಕಾಶ್ಗೆ ಸಿಗಬೇಕಿರೋದು. ನಂತರ ಅತ್ತೆಯ ಧ್ವನಿ ಕೇಳಿಸಿತು. ಒಂದೋ ಸ್ಟೋರ್ ರೂಮಿಗೆ ಹೋಗು, ಇಲ್ಲವೇ ಹೊರಗೆ ಬಾಡಿಗೆಗೆ ಇರು. ನಾನು ಬೇರೇನೂ ಹೇಳುವ ಅವಶ್ಯಕತೆ ಇರಲಿಲ್ಲ. ಸತ್ಯದಲ್ಲಿ ನಿಜಕ್ಕೂ ತುಂಬ ತೂಕವಿತ್ತು. ಗ್ರೂಪ್ನಲ್ಲಿ ಭಯಾನಕ ಮೌನ ಆವರಿಸಿತು. ಯಾವ ಜನರು ಬೆಳಿಗ್ಗೆ ನಮ್ಮನ್ನು ಬೈದಿದ್ದರೋ ಅವರೆಲ್ಲರೂ ಈಗ ಮೌನವಾಗಿದ್ದರು. ಸುಮಾರು 10 ನಿಮಿಷಗಳ ನಂತರ ದೊಡ್ಡಪ್ಪನವರು ನೇರವಾಗಿ ಅತ್ತೆಗೆ ಫೋನ್ ಮಾಡಿದರು. ಬಹುಶಃ ತಪ್ಪಾಗಿ ಗ್ರೂಪ್ನಲ್ಲೇ ಸ್ಪೀಕರ್ ಆನ್ ಆಗಿ ಹೋಗಿತ್ತು. ಅವರ ಧ್ವನಿ ಕಠಿಣವಾಗಿತ್ತು. ಲೀಲಾ, ನೀನು ನಿನ್ನ ಸೊಸೆಯ ಇಷ್ಟೊಂದು ಹಣ ತಿಂದೆ ಮತ್ತು ಆಮೇಲೆಯೂ ಅವಳನ್ನು ಮನೆಯಿಂದ ಹೊರಹಾಕಿದೆ. ಆದರೂ ಅವಳು ಹಣವನ್ನು ಮರಳಿ ಕೇಳುತ್ತಿಲ್ಲ. ಇದು ಅವಳ ಒಳ್ಳೆಯತನ. ಈಗ ನಿನ್ನನ್ನು ನೀನು ಅಸಹಾಯಕಿ ಎಂದು ಬಿಂಬಿಸಿಕೊಳ್ಳುವುದನ್ನು ನಿಲ್ಲಿಸು. ಅತ್ತೆ ತಕ್ಷಣವೇ ನನಗೆ ಫೋನ್ ಮಾಡಿದರು. ಫೋನ್ ಎತ್ತಿದ ತಕ್ಷಣವೇ ಅವರ ಕಿರುಚಾಟ ಕೇಳಿಸಿತು. ನಿನ್ನ ಅತ್ತೆಯ ಹೆಸರನ್ನು ಹಾಳು ಮಾಡುವ ಧೈರ್ಯ ನಿನಗೆ ಹೇಗೆ ಬಂತು? ಸಮೀರ್ ಕೂಡ ಕೇಳಿಸಿಕೊಳ್ಳಲಿ ಎಂದು ನಾನು ಫೋನ್ ಸ್ಪೀಕರ್ನಲ್ಲಿ ಇಟ್ಟೆ. ನಿಧಾನವಾಗಿ ಹೇಳಿದೆ, ನಾನು ಸತ್ಯವನ್ನು ಎದುರಿಗಿಟ್ಟಿದ್ದೇನೆ. ತಪ್ಪು ಮಾಡಿದವನು ಮಾತ್ರ ಹೆದರುತ್ತಾನೆ. ಅವರು ಸುಮ್ಮನಾದರು. ನಂತರ ನನ್ನನ್ನು ಬೈಯಲಾರಂಭಿಸಿದರು. ತಕ್ಷಣವೇ ಸಮೀರ್ ಫೋನ್ ಬಳಿ ಬಂದನು. ಅವನ ಧ್ವನಿ ಸ್ಪಷ್ಟವಾಗಿತ್ತು. ಅಮ್ಮ, ಇಂದಿನಿಂದ ಒಂದು ವೇಳೆ ಯಾರಾದರೂ ನನ್ನ ಪತ್ನಿಯ ಅಪಮಾನ ಮಾಡಿದರೆ ನಾನು ವಕೀಲರ ಜೊತೆ ಮಾತನಾಡುತ್ತೇನೆ. ನಾನು ತುಂಬ ಸಹಿಸಿಕೊಂಡಿದ್ದೇನೆ. ಇನ್ನೊಂದು ಬದಿಯಲ್ಲಿ ಮೌನ ಆವರಿಸಿತು. ಸಮೀರ್ ತಮಗೆ ಹೀಗೆ ಹೇಳಬಹುದು ಎಂದು ಬಹುಶಃ ಅತ್ತೆ ಎಂದಿಗೂ ಯೋಚಿಸಿರಲಿಲ್ಲ. ಆದರೆ ಯಾವಾಗ ಸಹಿಸುವ ಮನುಷ್ಯ ಎದ್ದು ನಿಲ್ಲುತ್ತಾನೋ ಮತ್ತು ಅವನು ಸತ್ಯ ಮಾತನಾಡುತ್ತಾನೋ ಆಗ ಅವನನ್ನು ಯಾರೂ ಕಣ್ಣೀರಿನಿಂದ ಬಗ್ಗಿಸಲು ಸಾಧ್ಯವಿರುವುದಿಲ್ಲ. ಅದರ ನಂತರ ಅತ್ತೆಯವರ ಸಾಮಾಜಿಕ ಒತ್ತಡ ಹೇರುವ ಆ ತಂತ್ರವು ಕೂಡ ನಿರರ್ಥಕವಾಯಿತು. ನನಗೆ ಕೆಲವು ಸಂಬಂಧಿಕರು ಪ್ರತ್ಯೇಕವಾಗಿ ಮೆಸೇಜ್ ಮಾಡಿ ಕ್ಷಮೆ ಕೇಳಿದರು.
ಆದರೆ ರಾತ್ರಿ ರಿಯಾ ನನಗೆ ಒಂದು ಸಣ್ಣ ಮೆಸೇಜ್ ಕಳುಹಿಸಿದಳು. ಅದಿತಿ ಅಕ್ಕ, ನನಗೆ ನಿಮ್ಮನ್ನು ಭೇಟಿಯಾಗಬೇಕಿದೆ. ಆಕಾಶ್ ಬಗ್ಗೆ ಕೆಲವು ವಿಷಯ ಮಾತನಾಡಬೇಕಿದೆ. ಒಂದು ವೇಳೆ ನಾನು ಈಗ ತಿಳಿಸದಿದ್ದರೆ ನಾನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುತ್ತೇನೆ. ನಾನು ಆ ಮೆಸೇಜ್ ನೋಡಿದೆ ಮತ್ತು ನನಗನಿಸಿತು, ಇನ್ನೊಂದು ಚಂಡಮಾರುತ ಬರಲಿದೆ ಮತ್ತು ಈ ಬಾರಿ ಅದನ್ನು ಎದುರಿಸುವವಳು ನಾನಾಗಿರಲಿಲ್ಲ. ನಾನು ರಿಯಾಳನ್ನು ಮರುದಿನ ನನ್ನ ಆಫೀಸ್ ಹತ್ತಿರದ ಒಂದು ಕೆಫೆಗೆ ಕರೆದೆ. ಸತ್ಯ ಹೇಳಬೇಕೆಂದರೆ ಅವಳನ್ನು ಭೇಟಿಯಾಗುವ ಮುನ್ನ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ದ್ವಂದ್ವ ಇತ್ತು. ರಿಯಾ ಸರಿಯಾದ ಸಮಯಕ್ಕೆ ಬಂದಳು. ಅವಳು ಹೆಚ್ಚು ಮೇಕಪ್ ಮಾಡಿಕೊಂಡಿರಲಿಲ್ಲ. ಕೇವಲ ಒಂದು ಬಿಳಿ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿದ್ದಳು. ಅವಳ ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳಿದ್ದವು. ಕುಳಿತ ತಕ್ಷಣವೇ ಅವಳು ನನ್ನ ಮುಂದೆ ಕೆಲವು ಕಾಗದಗಳು ಮತ್ತು ತನ್ನ ಫೋನ್ ಇಟ್ಟಳು. ಅವಳು ನೇರವಾಗಿ ಹೇಳಿದಳು, ಅದಿತಿ ಅಕ್ಕ, ನನಗೆ ಸತ್ಯ ತಿಳಿಯಬೇಕಿದೆ. ನಾನು ಯಾರ ಪರವಾಗಿಯೂ ನಿಲ್ಲಲು ಬಯಸುತ್ತಿಲ್ಲ. ನಾನು ಯಾರನ್ನು ಮದುವೆಯಾಗಲು ಹೊರಟಿದ್ದೇನೋ ನನಗೆ ಅನಿಸುತ್ತದೆ ಅವರ ಇಡೀ ಕುಟುಂಬ ನನಗೆ ವಂಚನೆಯಲ್ಲಿ ಇಟ್ಟಿದೆ ಎಂದು. ನಾನು ಕಾಗದಗಳನ್ನು ಎತ್ತಿಕೊಳ್ಳಲಿಲ್ಲ. ರಿಯಾ ತಾನಾಗಿಯೇ ತನ್ನ ಫೋನನ್ನು ನನ್ನ ಕಡೆಗೆ ತಳ್ಳಿದಳು. ಸ್ಕ್ರೀನ್ ಮೇಲೆ ಆಕಾಶ್ನ ಹಲವು ತಿಂಗಳುಗಳ ಹಳೆಯ ಮೆಸೇಜ್ಗಳಿದ್ದವು. ಆ ಹಳೆಯ ಮನೆ ಅವನದ್ದೇ ಆಗುತ್ತದೆ ಎಂದು ಅವನು ಪ್ರದರ್ಶನ ಮಾಡುತ್ತಿದ್ದ. ತಂದೆ ತಾಯಿ ಅವನನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ ಎಂದು ಅವನು ಹೇಳುತ್ತಿದ್ದ ಮತ್ತು ದೊಡ್ಡ ಅಣ್ಣ ಹೇಗೂ ಕೆಲವು ವರ್ಷಗಳ ನಂತರ ಪ್ರತ್ಯೇಕವಾಗಿಯೇ ಹೋಗುತ್ತಾನೆ. ಅವನು ಇದನ್ನು ಬರೆದಿದ್ದ. ಅಮ್ಮ ಮೇಲಿನ ಕೊಠಡಿಯನ್ನು ನಮಗಾಗಿಯೇ ಇಟ್ಟಿದ್ದಾರೆ. ಅಣ್ಣ ಅತ್ತಿಗೆ ಹೋಗುತ್ತಿದ್ದಂತೆ ಅದು ನಮ್ಮ ಕೊಠಡಿಯಾಗುತ್ತದೆ. ಇದನ್ನು ಓದಿ ನನ್ನ ಕೈಗಳು ಬಿಗಿಯಾದವು. ರಿಯಾ ಇನ್ನೂ ಕೆಳಗೆ ಸ್ಕ್ರಾಲ್ ಮಾಡಿದಳು. ಆಕಾಶ್ ಮಾತು ಕೊಟ್ಟಿದ್ದ. ಮದುವೆಯ ನಂತರ ಸಮೀರ್ ಅವನಿಗೆ ಒಂದು ಕಾರ್ ಖರೀದಿಸಿಕೊಡುತ್ತಾನೆ. ಇದರಿಂದ ಹುಡುಗಿಯ ಮನೆಯವರ ಮುಂದೆ ಮರ್ಯಾದೆ ಉಳಿಯುತ್ತದೆ ಎಂದು ಹೇಳಿದ್ದ. ಅವನು ಬರೆದಿದ್ದ, ಅಣ್ಣ ಮ್ಯಾನೇಜರ್ ಇದ್ದಾರೆ, ಅತ್ತಿಗೆ ಅಕೌಂಟ್ ಹೆಡ್ ಇದ್ದಾರೆ. ಯಾವುದೇ ರೀತಿ ಹಣದ ಕೊರತೆಯಿಲ್ಲ. ನೀನು ಚಿಂತಿಸಬೇಡ. ನಾನು ಇದನ್ನು ಓದಿ ನಗುವುದೋ ಅಥವಾ ಅಳುವುದೋ ತಿಳಿಯದ ಸ್ಥಿತಿಯಲ್ಲಿ ಸಿಲುಕಿಕೊಂಡೆ. ಈ ಭರವಸೆಗಳನ್ನು ನಾವು ಎಂದಿಗೂ ನೀಡಿರಲಿಲ್ಲ. ನಾನು ರಿಯಾಗೆ ಹೇಳಿದೆ, ಆಕಾಶ್ ನಮ್ಮ ಬಗ್ಗೆ ಏನೆಲ್ಲ ಹೇಳಿದ್ದಾನೋ ಅದೆಲ್ಲವೂ ಸುಳ್ಳು. ನಾನು ಅವಳಿಗೆ ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಕೇವಲ ನನ್ನ ಫೋನ್ನಲ್ಲಿದ್ದ ಹಳೆಯ ಬಿಲ್ಲುಗಳು, ಅಗ್ರಿಮೆಂಟ್ಗಳು ಮತ್ತು ಇಂಟೀರಿಯರ್ ಡಿಸೈನರ್ ಜೊತೆ ನಡೆದಿದ್ದ ಹಳೆಯ ಮಾತುಕತೆಗಳ ಮೆಸೇಜ್ಗಳನ್ನು ತೋರಿಸಿದೆ. ನಾನು ಅವಳಿಗೆ ಸಂಬಂಧಿಕರ ಗ್ರೂಪ್ನಲ್ಲಿ ಕಳುಹಿಸಿದ್ದ ಲೆಕ್ಕವನ್ನು ತೋರಿಸಿದೆ. ಪ್ರತಿ ಮೊತ್ತ, ದಿನಾಂಕ, ಬಿಲ್ ಎಷ್ಟು ಸ್ಪಷ್ಟವಾಗಿತ್ತೆಂದರೆ ಅದನ್ನು ಸುಳ್ಳು ಮಾಡಲು ಸಾಧ್ಯವಿರಲಿಲ್ಲ. ರಿಯಾ ಪ್ರತಿಯೊಂದನ್ನು ನೋಡುತ್ತಿದ್ದಳು. ಅವಳ ಮುಖ ಬಿಳಿಯಾಗುತ್ತಾ ಹೋಯಿತು. ಸ್ವಲ್ಪ ಸಮಯದ ನಂತರ ಅವಳು ನಕ್ಕಳು. ಆದರೆ ಆ ನಗು ಅಳುವಿನಂತಿತ್ತು. ಹಾಗಾದರೆ ಅವರೆಲ್ಲರೂ ಸೇರಿ ನನ್ನ ಕುಟುಂಬವನ್ನು ವಂಚಿಸಲು ಒಂದು ನಾಟಕವಾಡಿದ್ದರು. ಅವಳು ತನ್ನ ಫೋನ್ ವಾಪಸ್ ತೆಗೆದುಕೊಂಡಳು. ಅವಳ ಬೆರಳುಗಳು ನಡುಗುತ್ತಿದ್ದವು. ಹೋಗುವ ಮುನ್ನ ರಿಯಾ ನನ್ನ ಕಡೆ ನೋಡಿದಳು ಮತ್ತು ನಿಧಾನವಾಗಿ ಹೇಳಿದಳು, ಧನ್ಯವಾದಗಳು ಅಕ್ಕ. ನಾನು ಬಲ್ಲೆ, ನಾನು ನಿಮ್ಮೊಂದಿಗೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ. ಆದರೆ ಈ ಕಥೆಯನ್ನು ನಾನೇ ಕೊನೆಗೊಳಿಸುತ್ತೇನೆ. ಅದೇ ರಾತ್ರಿ ರಿಯಾ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಹಳೆಯ ಮನೆಗೆ ತಲುಪಿದಳು. ಇಂದು ಅದು ಒಂದು ನ್ಯಾಯಾಲಯವಾಗಿ ಬದಲಾಗಿತ್ತು. ರಿಯಾಳ ಅಮ್ಮ ಸಾಲದ ಕಾಗದಗಳನ್ನು, ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನು ಮತ್ತು ಎಲ್ಲ ಸಾಕ್ಷಿಗಳನ್ನು ಮೇಜಿನ ಮೇಲಿಟ್ಟರು. ಅವರು ಹೇಳಿದರು, ನೀಲಾವರೇ, ಇಂದು ನಾನು ಮದುವೆಯ ಮಾತು ಆಡಲು ಬಂದಿಲ್ಲ. ನಾನು ನಿಮ್ಮ ಕುಟುಂಬ ನನ್ನ ಮಗಳಿಗೆ ಇನ್ನು ಎಷ್ಟು ವಂಚನೆ ಮಾಡುತ್ತದೆ ಎಂದು ಕೇಳಲು ಬಂದಿದ್ದೇನೆ. ಅತ್ತೆ ಗಾಬರಿಯಾದರು. ರಿಯಾ ತನ್ನ ಅಮ್ಮನ ಹಿಂದೆ ನಿಂತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು, ಆದರೆ ಧ್ವನಿ ತಂಪಾಗಿತ್ತು. ತಪ್ಪು ಒಂದು ಬಾರಿ ಆಗುತ್ತದೆ ಆಂಟಿ. ನಿಮ್ಮ ಕುಟುಂಬದವರು ಮೊದಲಿನಿಂದ ಕೊನೆಯವರೆಗೆ ವಂಚನೆ ಮಾಡಿದ್ದಾರೆ. ಆಕಾಶ್ ಎದ್ದು ನಿಂತನು. ನನ್ನ ಬಳಿ ನೀನು ಯೋಚಿಸಿದಷ್ಟು ಹಣವಿಲ್ಲ ಎಂಬುದು ನಿನಗೆ ತಿಳಿಯಿತಲ್ಲ. ಅದಕ್ಕೆ ನೀನು ಈಗ ಹಿಂದೆ ಸರಿಯುತ್ತಿದ್ದೀಯಾ? ನೀನು ಅತಿ ಆಸೆಯವಳು. ಅದನ್ನೇ ನೇರವಾಗಿ ಹೇಳು. ರಿಯಾ ಮುಂದೆ ಬಂದಳು ಮತ್ತು ಎರಡು ಕುಟುಂಬಗಳ ಎದುರೇ ಆಕಾಶ್ ಮುಖಕ್ಕೆ ಇನ್ನೊಂದು ಏಟು ನೀಡಿದಳು. ಅವಳು ಅವನ ಕಡೆ ಬೆರಳು ಮಾಡಿ ಹೇಳಿದಳು, ನೀನು ಬಡವನಾಗಿರುವುದು ನಾಚಿಕೆಯ ವಿಷಯವಲ್ಲ. ನೀನು ಬಡವನಾಗಿದ್ದು ಶ್ರೀಮಂತನಂತೆ ನಾಟಕ ಮಾಡುತ್ತೀಯಲ್ಲ ಮತ್ತು ನನ್ನನ್ನು ನಿನ್ನ ಜೊತೆ ಮುಳುಗಿಸಲು ಬಯಸುತ್ತೀಯಲ್ಲ, ಇದು ನಾಚಿಕೆಯ ವಿಷಯ. ಅತ್ತೆ ಅಳಲಾರಂಭಿಸಿದರು. ಮಗಳೇ, ಆಕಾಶ್ನನ್ನು ಕ್ಷಮಿಸಿಬಿಡು. ಆದರೆ ರಿಯಾ ಅವರ ಕೈಯನ್ನು ಕೊಡವಿದಳು. ನೀವು ನಿಮ್ಮ ಮಗನನ್ನು ಪ್ರೀತಿಸುತ್ತೀರಿ ಎಂದರೆ ನೀವು ನಿಮ್ಮ ಬಳಿಯೇ ಇರಿಸಿಕೊಳ್ಳಿ. ನಾನು ನನ್ನ ಜೀವನವನ್ನು ನಿಮ್ಮ ಈ ಅತಿಯಾದ ಮುದ್ದಿಗೆ ಬಲಿ ಕೊಡಲು ಸಾಧ್ಯವಿಲ್ಲ. ರಿಯಾಳ ಅಮ್ಮ ಅಲ್ಲಿಯೇ ಮದುವೆ ಮುರಿಯುವುದಾಗಿ ಘೋಷಿಸಿದರು. ಮತ್ತೆ ಹೇಳಿದರು, ಒಂದು ವೇಳೆ ಅವಶ್ಯಕತೆ ಇದ್ದರೆ ಈ ವಂಚನೆಗಾಗಿ ಕಾನೂನು ಸಲಹೆಯನ್ನು ಪಡೆಯುತ್ತೇವೆ. ಇಷ್ಟನ್ನು ಹೇಳಿ ಅವರೆಲ್ಲರೂ ಹೊರಟು ಹೋದರು. ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದಂತೆಯೇ ಆ ಮದುವೆಯು ಮುರಿದು ಹೋಯಿತು. ಅತ್ತೆ ನೆಲದ ಮೇಲೆ ಕುಳಿತುಕೊಂಡರು ಮತ್ತು ಅಳುತ್ತಾ ನನ್ನ ಹೆಸರು ಹಿಡಿದು ಕೂಗಲಾರಂಭಿಸಿದರು. ಇದೆಲ್ಲವೂ ಆ ಅದಿತಿಯ ಕಾರಣದಿಂದಾಗಿದೆ. ಅವಳು ನನ್ನ ಮನೆ ಮುರಿದು ಬಿಟ್ಟಳು ಎಂದರು. ಆದರೆ ಈ ಬಾರಿ ಯಾರೂ ಅವರ ಪರವಾಗಿ ಇರಲಿಲ್ಲ.
ಇಷ್ಟು ವರ್ಷಗಳಿಂದ ಮೌನವಾಗಿದ್ದ ಮಾವ ಇದ್ದಕ್ಕಿದ್ದಂತೆ ಮೇಜಿನ ಮೇಲೆ ಜೋರಾಗಿ ಕೈಕುಟ್ಟಿ ಕಿರುಚಿದರು. ಬಾಯಿ ಮುಚ್ಚು. ನೀನೇ ಅವನನ್ನು ಇಷ್ಟೊಂದು ಕೆಡಿಸಿದೆ ಮತ್ತು ಈಗ ಬೇರೆಯವರ ಮೇಲೆ ದೋಷ ಹೊರಿಸುತ್ತಿದ್ದೀಯಾ? ಅವನು ಸಾಲ ಮಾಡುತ್ತಿದ್ದ, ಸುಳ್ಳು ಹೇಳುತ್ತಿದ್ದ, ನಕಲಿ ಸಹಿ ಮಾಡುತ್ತಿದ್ದ ಮತ್ತು ನೀನು ಎಲ್ಲವನ್ನೂ ಬಲ್ಲವಳಾಗಿದ್ದು ಪರದೆ ಎಳೆಯುತ್ತಿದ್ದೆ. ಈ ಮನೆ ಅದಿತಿಯ ಕಾರಣದಿಂದ ಅಲ್ಲ, ನಿನ್ನ ಕಾರಣದಿಂದ ಮುರಿದಿದೆ. ಅತ್ತೆಯವರು ಸ್ತಬ್ಧರಾದರು. ನನಗೇನೂ ಸಂತೋಷವಾಗಲಿಲ್ಲ. ನನಗೆ ಅನ್ನಿಸಿತು, ಕರ್ಮ ತನ್ನ ಕೆಲಸವನ್ನು ತುಂಬ ಶಾಂತವಾಗಿ ಮಾಡುತ್ತದೆ. ಮದುವೆ ಮುರಿದ ನಂತರ ಆಕಾಶ್ ಸರಿಸುಮಾರು ಹುಚ್ಚನಂತಾದನು. ಪ್ರತಿಯೊಂದು ತನ್ನದೇ ತಪ್ಪುಗಳಿಂದಾಗಿದೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ದೂಷಿಸಲು ಅವನಿಗೆ ಯಾರಾದರೂ ಬೇಕಿತ್ತು ಮತ್ತು ಅದು ನಾವಾಗಿದ್ದೆವು. ಆ ರಾತ್ರಿ ಸುಮಾರು 9 ಗಂಟೆಗೆ ನಮ್ಮ ಮನೆಯ ಬೆಲ್ ರಿಂಗಾಯಿತು. ಗೇಟ್ನ ಹೊರಗೆ ಆಕಾಶ್ ಪೂರ್ತಿಯಾಗಿ ಕುಡಿದು ನಿಂತಿದ್ದನು. ಅವನ ಜೊತೆ ಅವನ 3 ಸ್ನೇಹಿತರು ಇದ್ದರು. ಒಬ್ಬ ಸ್ನೇಹಿತ ಫೋನ್ನಿಂದ ವಿಡಿಯೋ ಮಾಡುತ್ತಿದ್ದನು ಮತ್ತು ಆಕಾಶ್ ನಮ್ಮ ಗೇಟ್ನ ಕಡೆ ಬೆರಳು ಮಾಡಿ ಕಿರುಚುತ್ತಿದ್ದನು. ಸಮೀರಣ್ಣ, ಅತ್ತಿಗೆ, ಹೊರಗೆ ಬನ್ನಿ. ಶ್ರೀಮಂತರಾಗಿ ಮನೆಯೊಳಗೆ ಅಡಗಿ ಕುಳಿತಿದ್ದೀರಾ? ಸಮೀರ್ ಒಳಗಿನಿಂದ ಹೊರಬಂದನು. ಕ್ಯಾಮರಾ ಸ್ಕ್ರೀನ್ ನೋಡಿ ಅವನ ಮುಖ ಕಠಿಣವಾಯಿತು. ನಮ್ಮ ಕಾಲೋನಿಯ ಗಾರ್ಡ್ ಆಕಾಶ್ಗೆ ಹೊರಟು ಹೋಗಲು ಹೇಳುತ್ತಿದ್ದನು. ಆದರೆ ಅವನು ಕೇಳುತ್ತಿರಲಿಲ್ಲ. ಅವನು ತನ್ನ ಸ್ನೇಹಿತನಿಂದ ಫೋನ್ ಕಿತ್ತುಕೊಂಡು ಲೈವ್ ಸ್ಟ್ರೀಮ್ ಆನ್ ಮಾಡಿದನು ಮತ್ತು ಕಿರುಚಿದನು. ಎಲ್ಲರೂ ನೋಡಿ, ಇದು ನನ್ನ ಅಣ್ಣನ 5.5 ಕೋಟಿ ರೂಪಾಯಿಯ ಮನೆ. ಈ ಜನರು ಇಷ್ಟೊಂದು ಶ್ರೀಮಂತರಾಗಿದ್ದಾರೆ ಮತ್ತು ತಮ್ಮ ಸ್ವಂತ ಸಹೋದರನನ್ನು ಸಾಲದಲ್ಲಿ ಮುಳುಗಲು ಬಿಟ್ಟಿದ್ದಾರೆ. ನಾನು ಇದನ್ನು ಕೇಳಿ ಸ್ತಬ್ಧಳಾದೆ. ಯಾರಾದರೂ ಇಷ್ಟೊಂದು ಲಜ್ಜೆಗೆಟ್ಟವರಾಗಿರಲು ಹೇಗೆ ಸಾಧ್ಯ? ಆಕಾಶ್ ಇನ್ನೂ ಜೋರಾಗಿ ಮಾತನಾಡತೊಡಗಿದನು. ನೀವು ಶ್ರೀಮಂತರಾಗಿದ್ದೀರಾ ಅಂದ ಮೇಲೆ ನನ್ನ ಸಾಲ ಪಾವತಿಸಿದರೆ ಏನಾಗಿ ಬಿಡುತ್ತದೆ? 1 ಕೋಟಿ ನಿಮಗೇನು ದೊಡ್ಡದಲ್ಲ. ಸಮೀರಣ್ಣ, ನೀನು ಮನುಷ್ಯ ಹೌದೋ ಅಲ್ಲವೋ? ಸಮೀರ್ ಗೇಟ್ ತೆರೆಯಲಿಲ್ಲ. ಸಮೀರ್ ಕಾಲೋನಿಯ ಸೆಕ್ಯೂರಿಟಿ ಹೆಡ್ಗೆ, ಪೊಲೀಸರಿಗೆ ಮತ್ತು ನಂತರ ತನ್ನ ವಕೀಲರಿಗೆ ಫೋನ್ ಮಾಡಿದನು. ಮೊದಲು ಯಾವಾಗಲಾದರೂ ಮನೆಯಲ್ಲಿ ಗದ್ದಲವಾದರೆ ನಾವು ಮೌನವಾಗಿದ್ದು ವಿಷಯ ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದೆವು. ಆದರೆ ಈ ಬಾರಿ ಸಮೀರ್ ಮೌನವಾಗಿರಲು ಬಯಸಲಿಲ್ಲ. ಕಿರುಚಾಟಕ್ಕೆ ಕಿರುಚಾಟದಿಂದ ಉತ್ತರ ನೀಡಲಿಲ್ಲ. ಅವನು ಕಾನೂನು ಮತ್ತು ಸಾಕ್ಷಿಗಳನ್ನು ಬಳಸಿಕೊಂಡನು. ಪೊಲೀಸರು ಬಂದಾಗ ಆಕಾಶ್ ಇನ್ನೂ ಹೆಚ್ಚು ನಾಟಕ ಮಾಡಲಾರಂಭಿಸಿದನು. ಅವನು ರಸ್ತೆಯಲ್ಲೇ ಕುಳಿತು ಅಳಲಾರಂಭಿಸಿದನು. ಸಮೀರ್ನ ವಕೀಲರು ಬಂದರು. ಸಮೀರ್ ಪೊಲೀಸರಿಗೆ ಒಂದು ಫೈಲ್ ನೀಡಿದನು ಮತ್ತು ಹೇಳಿದನು, ಗಲಾಟೆ ಮಾಡಿದ್ದಕ್ಕಾಗಿ, ವೈಯಕ್ತಿಕ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿದ್ದಕ್ಕಾಗಿ ಮತ್ತು ಲೈವ್ ಸ್ಟ್ರೀಮ್ ಮಾಡಿ ನಮ್ಮ ಮರ್ಯಾದೆ ಹರಾಜು ಹಾಕಿದ್ದಕ್ಕಾಗಿ ನಾನು ವರದಿ ದಾಖಲಿಸುತ್ತೇನೆ. ಇವೇ ಆ ಬೆದರಿಕೆ ಸಂದೇಶಗಳು ಮತ್ತು ಕ್ಯಾಮರಾ ರೆಕಾರ್ಡಿಂಗ್ಸ್. ಆಕಾಶ್ ಇದನ್ನು ಕೇಳಿ ಗಾಬರಿಯಾದನು. ಕುಡಿತದ ಮತ್ತಿನಲ್ಲಿ ಅವನು ತನ್ನ ಪ್ರಜ್ಞೆ ಕಳೆದುಕೊಂಡನು. ಅವನು ಸಮೀರ್ ಮೇಲೆ ಕಿರುಚಿದನು. ನಾನು ಇಲ್ಲಿಗೆ ಬರಲು ಬಯಸಿದ್ದೆ ಎಂದು ನಿನಗೆ ಅನಿಸುತ್ತದೆಯೇನೋ? ಗಲಾಟೆ ಮಾಡು ಎಂದು ಅಮ್ಮ ಹೇಳಿದ್ದರು. ಸಮೀರಣ್ಣ ಮರ್ಯಾದೆಗೆ ಹೆದರಿ ಹಣ ಕೊಡುತ್ತಾನೆ. ಮರ್ಯಾದೆಯ ಬಗ್ಗೆ ಅವನು ಚಿಂತಿತನಾಗಿದ್ದಾನೆ. ಜನರನ್ನು ಸೇರಿಸಿ ಲೈವ್ ಮಾಡು. ನೀನು ನನ್ನನ್ನು ಸುಮ್ಮನಾಗಿಸಲು ಹಣ ಕೊಟ್ಟೇ ಕೊಡುತ್ತೀಯ ಎಂದು ಅಮ್ಮ ಹೇಳಿದರು. ಈ ವಾಕ್ಯ ಹೊರಬರುತ್ತಿದ್ದಂತೆಯೇ ಪ್ರತಿಯೊಂದು ಸ್ತಬ್ಧವಾಯಿತು. ಕ್ಯಾಮರಾ, ಗಾರ್ಡ್ ಮತ್ತು ಸುತ್ತಮುತ್ತಲ ಜನರ ಫೋನ್ಗಳು ಪ್ರತಿಯೊಂದನ್ನು ರೆಕಾರ್ಡ್ ಮಾಡುತ್ತಿದ್ದವು. ಅದೇ ಸಮಯದಲ್ಲಿ ಒಂದು ಟ್ಯಾಕ್ಸಿ ಬಂದು ನಿಂತಿತು ಮತ್ತು ಅತ್ತೆ ಗಾಬರಿಯಾಗಿ ಕೆಳಗಿಳಿದರು. ಅವರು ಆಕಾಶ್ನ ಕೈ ಹಿಡಿದು ಹೇಳಿದರು, ನೀನು ಮತ್ತಿನಲ್ಲಿದ್ಯಾ? ಏನು ಹುಚ್ಚು ಮಾತನಾಡುತ್ತಿದ್ದೀಯಾ? ಮನೆಗೆ ನಡೆ. ಆದರೆ ಆಕಾಶ್ ಅವರ ಕೈಯನ್ನು ಕೊಡವಿದನು ಮತ್ತು ಅವರ ಮೇಲೆ ಕಿರುಚಿದನು. ನೀವೇ ತಾನೇ ಹೇಳಿದ್ದು, ಸಮೀರ್ ಬಳಿ ತುಂಬ ಹಣವಿದೆ, ಸ್ವಲ್ಪ ಗಲಾಟೆ ಮಾಡು, ಅವನು ಕರಗಿ ಹೋಗುತ್ತಾನೆ ಎಂದು. ಈಗ ನೀವೇ ಮುಖ ತಿರುಗಿಸುತ್ತಿದ್ದೀರಾ? ನಾನು ಅತ್ತೆಯವರನ್ನು ನೋಡಿದೆ. ಆ ಮಹಿಳೆ ಕಣ್ಣೀರು ಮತ್ತು ಸಂಬಂಧಗಳ ನೆಪ ನೀಡಿ ನಮ್ಮನ್ನು ಕಂಟ್ರೋಲ್ ಮಾಡುತ್ತಿದ್ದಳು. ಇಂದು ಅವಳು ರಸ್ತೆಯಲ್ಲಿ ಎಷ್ಟೋ ಜನ ಅಪರಿಚಿತರ ಮುಂದೆ ಬೆತ್ತಲಾಗಿ ನಿಜ ರೂಪದಲ್ಲಿ ನಿಂತಿದ್ದಳು. ಸಮೀರ್ ತನ್ನ ಅಮ್ಮನ ಕಡೆ ನೋಡಿದನು. ಹಾಗಾದರೆ ಇಂದಿಗೂ ನೀವು ನನ್ನನ್ನು ಕೇವಲ ಒಂದು ಹಣದ ಪರ್ಸ್ ಎಂದೇ ಭಾವಿಸುತ್ತಿದ್ದೀರಾ? ನಾನು ಮುಂದೆ ಬಂದೆ ಮತ್ತು ನೇರವಾಗಿ ಅವರ ಕಣ್ಣುಗಳನ್ನು ನೋಡಿ ಹೇಳಿದೆ, ನೀವು ನಮ್ಮನ್ನು ಮನೆಯಿಂದ ಹೊರಹಾಕಿದ್ದೀರಿ ಮತ್ತು ಈಗ ಜನರನ್ನು ಕಳುಹಿಸಿ ನಮ್ಮ ಹೊಸ ಮನೆಯನ್ನು ಹಾಳು ಮಾಡಲು ಬಯಸುತ್ತಿದ್ದೀರಾ? ಇದನ್ನು ನೀವು ನಿಮ್ಮ ಮಗನನ್ನು ಉಳಿಸುವುದು ಎನ್ನುತ್ತೀರಾ? ನೀವೇನು ಮನುಷ್ಯರಲ್ವಾ? ಅವರ ಬಾಯಿ ತೆರೆದೇ ಇತ್ತು, ಹೌದು, ಆದರೆ ಅವರು ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಪೊಲೀಸರು ಎಲ್ಲರನ್ನೂ ಹೇಳಿಕೆ ನೀಡಲು ನಿಲ್ಲುವಂತೆ ಹೇಳಿದರು. ಆಕಾಶ್ ಈಗ ನಿಜವಾಗಿಯೂ ಹೆದರಿದನು ಮತ್ತು ಸಮೀರ್ ಬಳಿ ಕ್ಷಮೆ ಕೇಳಲಾರಂಭಿಸಿದನು. ಸಮೀರ್ ಅವನನ್ನು ಮತ್ತು ತನ್ನ ಅಮ್ಮನನ್ನು ನೋಡಿದನು ಮತ್ತು ತುಂಬ ಹೊತ್ತಿನ ನಂತರ ಹೇಳಿದನು, ನಾವು ಒಂದೇ ಕುಟುಂಬದವರಾಗಿದ್ದೆವು ಎಂಬ ಕಾರಣಕ್ಕೆ ನಾನು ಇಷ್ಟು ವರ್ಷ ಸಹಿಸಿಕೊಂಡೆ. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಅವನು ವರದಿಯ ಮೇಲೆ ಸಹಿ ಮಾಡಿದನು. ಅದು ಬರೀ ಒಂದು ಕಾಗದದ ಮೇಲಿನ ಸಹಿಯಾಗಿರಲಿಲ್ಲ.
ಅದು ಮೊದಲ ಬಾರಿ ಸಮೀರ್ ತನ್ನ ಸಣ್ಣ ಕುಟುಂಬವನ್ನು ಉಳಿಸಿಕೊಳ್ಳಲು ಒಂದು ಸ್ಪಷ್ಟವಾದ ಗೆರೆ ಎಳೆದಿದ್ದು ಮತ್ತು ಮೊದಲ ಬಾರಿಗೆ ಅತ್ತೆಗೆ ಅರ್ಥವಾಗಿದ್ದು ತಮ್ಮ ಕಣ್ಣೀರು ಇನ್ನು ಮುಂದೆ ತಮ್ಮ ಮಗನನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲವೆಂದು. ಆ ಗದ್ದಲದ ನಂತರ ಆಕಾಶ್ನನ್ನು ಹಲವು ಬಾರಿ ಪೊಲೀಸ್ ಸ್ಟೇಷನ್ಗೆ ಕರೆಯಿಸಲಾಯಿತು. ಕೊನೆಗೂ ಅವನು ಇನ್ನೊಮ್ಮೆ ನಮ್ಮನ್ನು ತೊಂದರೆಗೆ ದೂಡುವುದಿಲ್ಲ ಎಂಬ ಲಿಖಿತ ಒಪ್ಪಂದಕ್ಕೆ ಸಹಿ ಹಾಕಬೇಕಾಯಿತು. ಮನೆಯಲ್ಲಿ ಸಾಲಗಾರರು ಬಂದು ಹೋಗುವುದು ಮುಂದುವರಿದಿತ್ತು. ನೆರೆಹೊರೆಯವರು ಮಾತನಾಡಿಕೊಳ್ಳಲಾರಂಭಿಸಿದ್ದರು. ಮದುವೆಯು ಮುರಿದು ಹೋಯಿತು. ಮಾವ ಈಗ ಇನ್ನೂ ವೃದ್ಧರಂತೆ ಕಾಣುತ್ತಾ ಮೌನವಾಗಿರಲಾರಂಭಿಸಿದರು. ಮನೆಯನ್ನು ಗಿರವಿ ಇಟ್ಟು ಆಕಾಶ್ನನ್ನು ಉಳಿಸಲು ಬಯಸಿದ್ದರು. ಈಗ ಬ್ಯಾಂಕ್ನವರು ಕೂಡ ಅದನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದರು. ಆ 2ನೇ ಅಂತಸ್ತಿನ ಕೊಠಡಿ ಈಗ ಅದು ಮದುವೆಯ ಮುರಿದ ಸಾಮಾನುಗಳು ಮತ್ತು ವಾಪಸ್ ಬಂದ ಗಿಫ್ಟ್ಗಳ ಗೋಡೌನ್ ಆಗಿ ಬದಲಾಗಿತ್ತು. ಒಂದು ದಿನ ಗೇಟ್ನ ಬೆಲ್ ರಿಂಗ್ ಆಯಿತು. ಕ್ಯಾಮರಾದಲ್ಲಿ ಅತ್ತೆ ನಿಂತಿದ್ದರು. ಈಗ ಅವರಲ್ಲಿ ಆ ಕೋಪವಾಗಲಿ ಅಥವಾ ದರ್ಪವಾಗಲಿ ಇರಲಿಲ್ಲ. ಅವರು ತುಂಬ ವೃದ್ಧೆಯಾಗಿ ಮತ್ತು ದಣಿದಂತೆ ಕಾಣುತ್ತಿದ್ದರು. ಅವರು ನನಗೆ ಫೋನ್ ಮಾಡಿದರು. ಅವರ ಧ್ವನಿ ನಿಧಾನವಾಗಿ ಹಾಗೂ ನಡುಗುತ್ತಿತ್ತು. ಅದಿತಿ, ನನ್ನಿಂದ ತಪ್ಪಾಗಿ ಬಿಟ್ಟಿದೆ. ನಾನು ಒಳಗಡೆ ಬಂದು ಮಾತನಾಡಬಹುದೇ? ನಾನು ಅವರನ್ನು ಕ್ಯಾಮರಾದಲ್ಲಿ ನೋಡಿದೆ. ನನ್ನ ಮನಸ್ಸಿನಲ್ಲಿ ಈಗ ಕೋಪವಾಗಲಿ ಅಥವಾ ನೋವಾಗಲಿ ಇರಲಿಲ್ಲ. ಕೇವಲ ಒಂದು ಆಯಾಸವಿತ್ತು. ಸಮೀರ್ ನನ್ನ ಬಳಿ ಬಂದನು ಮತ್ತು ಕೇಳಿದನು, ನೀನು ಭೇಟಿಯಾಗಲು ಬಯಸುತ್ತೀಯಾ? ನಾನು ತಲೆಯಾಡಿಸಿ ನಿರಾಕರಿಸಿದೆ. ನನಗೆ ಅವರ ಮೇಲೆ ದ್ವೇಷವಿರಲಿಲ್ಲ. ಕ್ಷಮಿಸುವುದು ಎಂದರೆ ನಾವು ಮತ್ತದೇ ಜಾಗಕ್ಕೆ ಮರಳುವುದು ಎಂದಲ್ಲ. ಅಲ್ಲಿ ನಮಗೆ ಮಾಸದ ಗಾಯಗಳಾಗಿರುತ್ತವೆ. ಸಮೀರ್ ತನ್ನ ಅಮ್ಮನಿಗೆ ಫೋನ್ ಮಾಡಿದನು. ನಾನು ಕೇಳಿಸಿಕೊಂಡೆ. ಅತ್ತೆ ಅಳುತ್ತಿದ್ದರು. ಸಮೀರ್, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಮ್ಮನ್ನು ನಿಮ್ಮ ಜೊತೆಯೇ ಇರಲು ಬಿಡು. ನಾನು ಮಾತು ಕೊಡುತ್ತೇನೆ. ನಾನು ನಿನ್ನ ಪತ್ನಿಗೆ ತೊಂದರೆ ಕೊಡುವುದಿಲ್ಲ. ಸಮೀರ್ ಕಣ್ಣು ಮುಚ್ಚಿಕೊಂಡನು. ನಂತರ ಹೇಳಿದನು. ಅವನ ಧ್ವನಿ ಶಾಂತವಾಗಿತ್ತು. ಅಮ್ಮ, ಅಪ್ಪನ ಔಷಧಿಯ ಖರ್ಚಿಗೆ ಏನೇ ಬೇಕಿದ್ದರೂ ನಾನು ಒಬ್ಬ ಮಗನಾಗಿ ಕರ್ತವ್ಯ ನಿಭಾಯಿಸುತ್ತೇನೆ. ಆದರೆ ಜೊತೆಯಾಗಿ ವಾಸಿಸುವುದು ಇನ್ನೂ ಸಾಧ್ಯವಿಲ್ಲ ಅಮ್ಮ. ಇನ್ನೊಂದು ಬದಿಯಿಂದ ಒಂದು ಬಿಕ್ಕಳಿಕೆ ಕೇಳಿಸಿತು. ನೀನು ನಿಜವಾಗಿಯೂ ನಮ್ಮನ್ನು ಬಿಟ್ಟು ಬಿಡುತ್ತೀಯಾ? ಸಮೀರ್ ನಿಧಾನವಾಗಿ ಹೇಳಿದನು. ನಾನು ನಿಮ್ಮನ್ನು ಬಿಡಲಿಲ್ಲ ಅಮ್ಮ. ನೀವೇ ನಮ್ಮನ್ನು ಮೊದಲೇ ಬಿಟ್ಟು ಬಿಟ್ಟಿದ್ದೀರಿ. ಇಷ್ಟನ್ನು ಹೇಳಿ ಅವನು ಫೋನ್ ಕಟ್ ಮಾಡಿದನು. ಗೇಟ್ನ ಹೊರಗೆ ಅತ್ತೆ ತುಂಬ ಹೊತ್ತು ನಿಂತಿದ್ದರು. ನಂತರ ಅವರು ಕಣ್ಣೀರು ಒರೆಸಿಕೊಂಡು ನಿಧಾನವಾಗಿ ನಡೆದು ಹೋದರು. ನನಗೆ ಆ ರಾತ್ರಿ ನೆನಪಾಯಿತು. ಆ ರಾತ್ರಿ ನಾವು ಸೂಟ್ಕೇಸ್ ಹಿಡಿದು ಹೊರಟಿದ್ದೆವು. ಆ ದಿನ ಕತ್ತಲಿತ್ತು ಮತ್ತು ನನ್ನ ಹೃದಯ ಭಾರವಾಗಿತ್ತು. ಇಂದು ಬಿಸಿಲಿತ್ತು, ಗಾಳಿಯೂ ಹಗುರವಾಗಿತ್ತು. ಆದರೆ ನನ್ನ ಹೃದಯದಲ್ಲಿ ಕೆಲವು ವಿಷಯಗಳು ಶಾಶ್ವತವಾಗಿ ಬದಲಾಗಿದ್ದವು. ಸಮೀರ್ ನನ್ನ ಪಕ್ಕದಲ್ಲಿ ಬಂದು ನಿಂತುಕೊಂಡನು. ನಾವಿಬ್ಬರು ಮೌನವಾಗಿದ್ದೆವು. ನನಗನಿಸಿತು, ಇಷ್ಟು ವರ್ಷಗಳಲ್ಲಿ ನಾನು ಹುಡುಕುತ್ತಿದ್ದುದು ಯಾವುದೇ ದೊಡ್ಡ ಮನೆಯಾಗಲಿ ಅಥವಾ ಗಂಡನ ಮನೆಯವರ ಮೇಲಿನ ಜಯವಾಗಲಿ ಆಗಿರಲಿಲ್ಲ. ನನಗೆ ಕೇವಲ ನಾನು ಮನೆಗೆ ಮರಳಿದಾಗ ನನಗೆ ಭಯ ಅನ್ನಿಸಬಾರದು. ಇಂದಿನ ದಿನ ಶಾಂತಿಯಿಂದ ಕಳೆಯುತ್ತದೋ ಇಲ್ಲವೋ ಎಂದು ನಾನು ಯೋಚಿಸಬಾರದು. ನಾವು ಇಂದಿಗೂ ತಂದೆ ತಾಯಿಗೆ ಸಹಾಯ ಮಾಡುತ್ತೇವೆ. ಸಮೀರ್ ಪ್ರತಿ ತಿಂಗಳು ಔಷಧಿಯ ಹಣ ಕಳುಹಿಸುತ್ತಾನೆ. ಅಪ್ಪನಿಗೆ ಅವರ ಕೀಲು ನೋವಿನ ಬಗ್ಗೆ ವಿಚಾರಿಸುತ್ತಾನೆ. ನಾವು ಸಂಬಂಧಗಳನ್ನು ಸಂಪೂರ್ಣವಾಗಿ ಮುರಿದುಕೊಂಡಿಲ್ಲ. ನಾವು ನಮ್ಮ ಒಳ್ಳೆಯತನವನ್ನು ಯಾರದ್ದೋ ದೌರ್ಬಲ್ಯ ಆಗದಂತೆ ಉಳಿಸಿಕೊಳ್ಳುವುದನ್ನು ಕಲಿತಿದ್ದೇವೆ ಅಷ್ಟೇ. ಆ 5.5 ಕೋಟಿಯ ಮನೆ ಇತರರಿಗೆ ಕೇವಲ ಒಂದು ಆಸ್ತಿಯಾಗಿರಬಹುದು. ಆದರೆ ನನಗೆ ಅದು ಒಂದು ಸೀಮೆಯಾಗಿತ್ತು. ಅದನ್ನು ನಾವು ನಮ್ಮ ಜೀವನವನ್ನು ಉಳಿಸಿಕೊಳ್ಳಲು ನಾವೇ ಹಾಕಿಕೊಂಡಿದ್ದೆವು. ಇಲ್ಲಿಗೆ ಬಂದ ನಂತರ ನನಗೆ ಒಂದು ಮಾತು ಅರ್ಥವಾಯಿತು. ಕುಟುಂಬ ಪ್ರೀತಿಸುವುದಕ್ಕಾಗಿ ಇರುತ್ತದೆಯೇ ಹೊರತು ಯಾರಾದರೂ ನಮಗೆ ಪದೇ ಪದೇ ಗಾಯ ಮಾಡಿ ನಂತರ ರಕ್ತ ಸಂಬಂಧದ ನೆಪ ನೀಡಿ ಅಸಹಾಯಕರನ್ನಾಗಿ ಮಾಡಿ ಮೌನವಾಗಿರುವಂತೆ ಮಾಡಲು ಅಲ್ಲ. ಮತ್ತು ಕೆಲವೊಮ್ಮೆ ಕೆಲವು ಬಾಗಿಲುಗಳನ್ನು ಧೈರ್ಯ ಮಾಡಿ ಮುಚ್ಚಬೇಕಾಗುತ್ತದೆ. ಆಗಲೇ ನಿಮ್ಮ ಜೀವನದಲ್ಲಿ ಶಾಂತಿಯ ಒಂದು ಹೊಸ ಬಾಗಿಲು ತೆರೆದುಕೊಳ್ಳುತ್ತದೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.